ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಾಯಕ ನಟ ಅಂದ್ರೆ ಅದು ನಿಮ್ಮ ಮುತ್ತಾತ. ಹೌದು. ಸುಬ್ಬಯ್ಯ ನಾಯ್ಡು ಅವರ ಹೆಸರು ಪರಿಚಯ ಇಲ್ಲದೆ ಇರೋರು ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ರೈಟ್. ಅಂಡ್ ನಿಮ್ಮ ಮುತ್ತಜ್ಜಿ ಒನ್ ಆಫ್ ದ ಫಸ್ಟ್ ಹೀರೋಯಿನ್ ಲಕ್ಷ್ಮೀಬಾಯಿ ಅವರು. ಸೌಜನ್ಯ ಪ್ಲೀಸ್, ನನಗೆ ನಾನು ಮೊದಲೇ ಗಿಲ್ಟಲ್ಲಿ ಸಾಯ್ತಾ ಇದ್ದೀನಿ. ನನ್ನ ಗಿಲ್ಟ್ನ ಇನ್ನ ನೀವು ಜಾಸ್ತಿ ಮಾಡಬೇಡಿ. ಇಲ್ಲ ನೋಡಿ, ಮೊದಲ ನಾಯಕ ನಟ ಯಾರು ಅಂದಾಗ ನಾವು ವಿತೌಟ್ ಸೆಕೆಂಡ್ ಥಾಟ್ ಸುಬ್ಬಯ್ಯ ನಾಯ್ಡು ಅವ್ರ ಹೆಸರನ್ನ ಹೇಳ್ತೀವಿ. ಆದ್ರೆ ಮೊದಲ ನಾಯಕ ನಟಿ ಅಂತ ಬಂದಾಗ ಸತಿ ಸುಲೋಚನಾ ಸಿನಿಮಾದಲ್ಲಿ ಮಂಡೋದರಿ ಪಾತ್ರವನ್ನ ಪ್ಲೇ ಮಾಡ್ತಾರೆ ನಿಮ್ಮ ಮುತ್ತಜ್ಜಿ ಅವರು. ಚಿತ್ರ ನೋಡ್ಕೊಂಡು ಬಂದವರೆಲ್ಲರೂ ಅವ್ರ ಮುಂದೆನೆ ಅದೇ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಆ ಚಿತ್ರದ ನಾಯಕಿ ನಟಿ ಇವರೇ ಅನ್ನುವಂಥದ್ದು. ಅವರಿಗೂ ಗೊತ್ತಿಲ್ಲ ಇವರೆಲ್ಲ ನನ್ನ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ವೆಲ್ವೆಟ್ ಡ್ರೆಸ್ ಮೆಟೀರಿಯಲ್ ಬಂತಿತ್ತು, ದಮಾಸ್ ಬಟ್ಟೆ ಅನ್ನೋರು. ಎಲ್ಲಿ ಆ ದಮಾಸ್ ಫ್ರಾಕು, ಅವ್ರಿಗೇನೋ ಅಂದ್ರೆ ತುಂಬಾ ರಾಯಲ್ ಫ್ಯಾಮಿಲಿ ಬಟ್ಟೆ ಹಾಕೋತಾ ಇದೀವಿ ಅಂತ. 365 ದಿನ ಕೂಡ ಅವ್ರಿಗೆ ಹರಿಕತೆ ಫಿಕ್ಸು. ಆ್ಯಂಡ್ ನಮ್ಮ ತಂದೆನೂ ಹೇಳ್ತಾರೆ, ನಮ್ಮ ತಂದೆ ನಮ್ಮ ತಾಯಿನ ಮದುವೆ ಆಗಿದ್ದು ಬಿಕಾಸ್ ಹಿ ವಾಸ್ ಅ ಫ್ಯಾನ್ ಆಫ್ ಗುರುರಾಜಲ್ ನಾಯ್ಡು. ಬೈ ದ ವೇ, ಗುರುರಾಜಲ್ ನಾಯ್ಡು ಅವರು ಪ್ರೇಮಾ ನಾಯ್ಡು ಅವ್ರನ್ನ ಮದುವೆ ಆಗಿದ್ದು ಸಿನಿಮಾದಲ್ಲಿ ಪಾತ್ರಕ್ಕೆ ಅವಕಾಶ ಬೇಕು ಅಂತಲ್ವಾ? ಸುಬ್ಬಯ್ಯ ನಾಯ್ಡು ಅವ್ರ ಮಗಳು. ಹೌದಂತೆ, ಅವರಿಗೆ ತುಂಬಾ ಆಸೆ ಇತ್ತಂತೆ ಸಿನಿಮಾದಲ್ಲಿ ಮಾಡಬೇಕು ಅಂತೆಲ್ಲ. ಸೊ ಅವರು ಕೂಡ ಹರಿಕತೆ ಮಾಡ್ತಾ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಸೊ ಅಲ್ಲೇ ಅದನ್ನ ನೋಡಿರೋಂಥ ಎಷ್ಟೋ ಜನ ವಾದ್ಯದವ್ರು ಇದ್ದಾರೆ. ಅವ್ರು ಹೇಳ್ತಾರೆ, ಪೇಟ ತೆಗೆದಿಟ್ರಮ್ಮ, ಇಟ್ಟು ತಲೆ ಬಾಚ್ಕೊಳ್ಳೋಕ್ಕೆ ಅಂತ ಹಿಂಗಂದ್ರು, ಹಾಗೆ ಅವರು ಹಿಂದೆ ಬಿದ್ದುಬಿಟ್ರಮ್ಮ ಅನ್ನೋ ಮಾತನ್ನು ಹೇಳ್ತಾರೆ. ಚಂದ್ರೋದಯಕ್ಕೆ ಅಂಬುದಿ ಉಕ್ಕುವುದಯ್ಯ, ಚಂದ್ರ ಕುಂದಿದೊಡೆ ಅಂಬುದಿಯೂ ಕುಂದುವುದು. ಆದರೆ ಚಂದ್ರನಿಗೆ ರಾಹು ಅಡ್ಡ ಬಂದಾಗ ಅಂಬುದಿ ಬೊಬ್ಬಿಟ್ಟಿದೆ, ಅಂಬುದಿಯನ್ನು ಋಷಿಯು ಆಪೋಷಗೈದಾಗ ಚಂದ್ರಮ ಬೊಬ್ಬಿಟ್ಟನೆ. ವಾಯ್ಸ್ ಆಫ್ ಬೆಂಗಳೂರು, ಸೌಜನ್ಯ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಆನ್ ಮೈ ಶೋ ಐ ಹ್ಯಾವ್ ಅ ವೆರಿ ಸ್ಪೆಷಲ್ ಆ್ಯಂಡ್ ಅ ವೆರಿ ವೆರಿ ಡಿಯರ್ ಫ್ರೆಂಡ್. ಅವರ ಹೆಸರನ್ನ ಹೇಳೋದಿಲ್ಲ, ಬಟ್ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ ನಾನು ಕೊಡ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಯಾರವರು ಗೆಸ್ ಮಾಡ್ತೀರಾ ನೋಡೋಣ. ಇವರ ಮುತ್ತಾತ ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಾಯಕ ನಟ. ಇವರ ಮುತ್ತಜ್ಜಿ ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಾಯಕ ನಟಿಯರಲ್ಲೊಬ್ಬರು. ಇವರ ತಾತ ಕರ್ನಾಟಕದ ಹರಿಕಥೆಯ ಪಿತಾಮಹರು. ಇನ್ನು ಇವರ ತಾಯಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಇನ್ನು ಇವರು ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅದು ಕಿರುತೆರೆಯಲ್ಲಿರಬಹುದು, ಸಿನಿಮಾ ರಂಗದಲ್ಲಿರಬಹುದು, ಹರಿಕಥೆ ಕ್ಷೇತ್ರದಲ್ಲಿ ಇರಬಹುದು. ಲೆಟ್ ಅಸ್ ವೆಲ್ಕಮ್ ಟು ದಿ ಶೋ ಮೈ ಡಿಯರ್ ಫ್ರೆಂಡ್ ಅಮೃತಾ ನಾಯ್ಡು. ಹಲೋ ಸೌಜನ್ಯ. ಹಲೋ, ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಅಲ್ಲೇ ಒಂದು ಸೆಕೆಂಡ್ ನನಗೆ ಏನೋ ಒಂದು ಯಾರೋ ಬಂದು ನನಗೆ ಹುರಿದುಂಬಿಸ್ದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಬ್ಸಲ್ಯೂಟ್ ಪ್ಲೆಷರ್. ಸಾಕಷ್ಟು ದಿನಗಳಿಂದ ಈ ಮಾತುಕತೆ ಮಾಡಬೇಕಂತ ಫೋನಲ್ಲಿ ಅನ್ಕೋತಾ ಇದ್ವಿ. ಐ ಆಮ್ ಸೋ ಹ್ಯಾಪಿ ಫೈನಲಿ ಇದು ನಡೀತಾ ಇದೆ ಅಂತ. ಎಕ್ಸಾಕ್ಟ್ಲಿ. ಅದು ನೀವು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇಲ್ಲಿವರೆಗೂ ಬಂದಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಸೊ ಇನ್ಫ್ಯಾಕ್ಟ್ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಶೋಸ್ ಎಲ್ಲ ಅದ್ಭುತವಾಗಿ ಬರ್ತಾ ಇದೆ. ಆ್ಯಂಡ್ ನೀವು ಕೊಡ್ತಾ ಇರೋ ಒಂದೊಂದು ಮಾಹಿತಿನೂ ಅವೆಲ್ಲ ನೋಡಿದಾಗ ನನಗನ್ಸುತ್ತೆ ಇವತ್ತು ಈ ಇಂಟರ್ವ್ಯೂಗೆ ನಾನು ಅರ್ಹಳ ಅನ್ನೋ ಒಂದು ದೊಡ್ಡ ಪ್ರಶ್ನೆ ನನಗೆ ನೀವು ಕೇಳಿದಾಗೆಲ್ಲ ಅನ್ನಿಸ್ತಿತ್ತು. ನಾನು ನಿಮಗೂ ಕೂಡ ಹೇಳ್ತಾ ಇದ್ದೆ. ಬಟ್ ಎನಿವೇ, ನನ್ನ ಮೇಲಿರೋ ಒಂದು ಪ್ರೀತಿಗೆ ಯು ಆರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಈ ಪ್ರಶ್ನೆಗೇನೆ ನನ್ನ ಉತ್ತರ. ದಟ್ ವಾಸ್ ಸಪೋಸ್ ಟು ಬಿ ಮೈ ನೆಕ್ಸ್ಟ್ ಲೈನ್ ಆಸ್ ವೆಲ್. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಲೈಫಲ್ಲಿ, ಜೀವನದ ಜಂಜಾಟಗಳಲ್ಲಿ ಎಷ್ಟು ಬ್ಯುಸಿ ಆಗ್ಬಿಟ್ಟಿರ್ತೀವಿ ಅಂದರೆ ನಮ್ಮ ಫ್ಯಾಮಿಲಿ ಲೆಗಸಿ ಎಂಥದ್ದು ಅಂತ ನಮಗೆ ಮರ್ತೇ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮ್ಮ ಕನ್ನಡ ಚೆನ್ನಾಗಿದೆ ಅಂದಾಗ ನನಗೆ ಥಟ್ ಅಂತ ನಮ್ಮ ತಾತನಿಂದ ಅಂತ ನನಗೆ ಅವಾಗವಾಗ ಅದು ನೆನಪಾಗುತ್ತೆ. ಆ್ಯಂಡ್ ಯಾರಾದರೂ ಆರ್ಮಿ ಬಗ್ಗೆ ಮಾತಾಡಿದ್ರೆ, ಮಿಲಿಟ್ರಿ ಬಗ್ಗೆ ಮಾತಾಡಿದ್ರೆ, ಓ ನಮ್ಮ ತಾತ ಹಿ ವಾಸ್ ಇನ್ ಟು ದಟ್ ಅಲ್ವಾ ಅಂತ ಅನ್ಸುತ್ತೆ. ಯಾರಾದರೂ ಅಜ್ಜಿರ ಬಗ್ಗೆ ಮಾತಾಡಿದಾಗ ನಮ್ಮ ಅಜ್ಜಿ ಎಂತ ಸಾಧನೆ ಮಾಡಿದ್ದಾರೆ, ಬಿಕಾಸ್ ಶಿ ಯೂಸ್ ಟು ಆಲ್ವೇಸ್ ಸೇ, ನಮ್ಮ ತಾಯಿಯ ತಾಯಿ ಆಗಿನ ಕಾಲದಲ್ಲೇ ಇಂದಿರಾ ಗಾಂಧಿ ಅವರು ಅವ್ರಿಗೆ ಆಫರ್ ಮಾಡಿದ್ರಂತೆ, ನಮ್ಮ ಜೊತೆ ಇದ್ಬಿಡಿ ನೀವು ಅಂತ. ಅಂದ್ರೆ ಶಿ ವಾಸ್ ಸೋ ನಾಲೆಜಬಲ್. ಆ್ಯಂಡ್ ಈ ಕಡೆ ನಮ್ಮ ತಂದೆ ತಾಯಿ ಅಂತ ತಗೊಂಡಾಗ್ಲೂ ಎಲ್ಲರೂ ಅದೇ ಅನ್ನೋರು, ನೀವೊಂಥರ ಮಾಡರ್ನ್ ಅಜ್ಜಿ ಅಂತ. ಬಿಕಾಸ್ ನಮ್ಮ ಅಜ್ಜಿ ಆವಾಗಲೇ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋರು, ಸಾಕಷ್ಟು ಲಾಭ ಮಾಡೋರು, ಎಲ್ಲರಿಗೂ ಗೈಡ್ ಮಾಡೋರು, ಹೀಗೆ ಮಾಡಿ ಅಂತ. ಸಿಕ್ಕಾಪಟ್ಟೆ ಆಕ್ಟಿವ್, ಎಂಥ ದೊಡ್ಡ ಮೂವಿ ಬಫು. ಅಫ್ಕೋರ್ಸ್ ಇದನ್ನ ನಾನು ಲೆಗಸಿ ಅಂತ ಹೇಳ್ತಾ ಇಲ್ಲ, ಬಟ್ ದೆನ್ ಯಾರಾದರೂ ಹೇಳಿದಾಗ ಒಂದ್ ಸೆಕೆಂಡ್ ಮೆಲ್ಕ್ ಹಾಕ್ತೀನಿ, ಇದೆಲ್ಲ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ವಾ ಅಂತ. ಬಟ್ ನೀವು, ನಾನು ಹೇಳೋದು ಮೆಲುಕು ಹಾಕೋದಕ್ಕೆ ದೇರ್ ಇಸ್ ಸೋ ಮಚ್. ಯಾಕಂದ್ರೆ ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಾಯಕ ನಟ ಅಂದ್ರೆ ಅದು ನಿಮ್ಮ ಮುತ್ತಾತ. ಸುಬ್ಬಯ್ಯ ನಾಯ್ಡು ಅವರ ಹೆಸರು ಪರಿಚಯ ಇಲ್ಲದೆ ಇರೋರು ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ರೈಟ್. ಅಂಡ್ ನಿಮ್ಮ ಮುತ್ತಜ್ಜಿ ಒನ್ ಆಫ್ ದ ಫಸ್ಟ್ ಹೀರೋಯಿನ್ ಲಕ್ಷ್ಮೀಬಾಯಿ ಅವರು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿಯವರು ಪ್ರತಿ ಸಲ ನಮ್ಮ ಹತ್ರ ಕೂತು ಮಾತಾಡುವಾಗೆಲ್ಲ ಅವ್ರು ಲಕ್ಷ್ಮೀಬಾಯಿ ಬಗ್ಗೆನೇ ಬಹಳ ಹೇಳೋದು. ಯಾಕೆಂದ್ರೆ ಈಗಷ್ಟೇ ನೀವು ಹೇಳಿದ್ರಿ ನಿಮ್ಮ ಅಜ್ಜಿಯವರು ಹೇಗೆ ಎಷ್ಟು ನಾಲೆಡ್ಜ್ ಇರ್ತಿತ್ತು ಅಥವಾ ಹೇಗೆ ಅವ್ರು ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ. ಸೊ
ಹಾಗೆ ಲಕ್ಷ್ಮಿ ನಮ್ಮ ಮನೇಲಿ ಯಾವಾಗ್ಲೂ ಸ್ವಲ್ಪ ಹೆಣ್ಣು ಮಕ್ಕಳು ಹೆಡ್ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲದರಲ್ಲೂ ಒಂದು ಹೆಜ್ಜೆ ಎಂತೆಂಥ ಪ್ರತಿಯೊಬ್ರು ಯಾರಿಗೂ ಲೈಫ್ ಇಸ್ ನೆವರ್ ಬಿನ್ ಈಸಿ. ಬಟ್ ಏನೇ ಸಿಚುವೇಶನ್ ಬಂದ್ರು, ಎಂಥ ಸಿಚುವೇಶನ್ ಬಂದ್ರು, ದೇ ಹ್ಯಾವ್ ಸ್ಟುಡ್ ಅಪ್ ಆ್ಯಂಡ್ ಅವ್ರು ಮಾಡಬೇಕಾಗಿರೋದನ್ನ ಗಳಿಸಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಲಕ್ಷ್ಮೀಬಾಯಿ ಅವರು ಅಂತ ಹೇಳಿದಾಗ ಅವರ ಕಂಪ್ನಿಯನ್ನು ಒಂದು ಹಂತದಲ್ಲಿ ಅವರೊಬ್ಬರೇ ನಿಂತು ನಡೆಸುವಂಥ ಒಂದು ಪರಿಸ್ಥಿತಿ ಬರುತ್ತಂತೆ. ಸೊ ಆವಾಗಲೂ ಕೂಡ ಹೆಣ್ಣು ಮಗಳು ಅವರ ಒಂದು ಇದನ್ನು ಧೈರ್ಯ ಕಳ್ಕೊಳ್ದೆ, ಧೃತಿಗೆಡದೆ ಅವರು ನಿಂತು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿನ ನೋಡಿರೋ ಅಂತ ಇನ್ನೂ ಕೆಲವ್ರು ಹೇಳ್ತಾರೆ, ನಿಮ್ಮ ಅಜ್ಜಿ ಚಿಕ್ಕ ಮಗು ಇದ್ದಾಗ ಹೇಗಿದ್ರು ಅಂದರೆ ಅವರೊಂದು ಯುವರಾಣಿ ಥರ ಇದ್ದರು. ಅಡಿಯಿಂದ ಮುಡಿವರೆಗೂ ಬಂಗಾರದಲ್ಲೇ ತುಂಬಿಸಿದ್ರು ನಿಮ್ಮ ಅಜ್ಜಿನ. ನಾನು ನೋಡಿದ್ದೀನಿ, ಬೈತಲೆ ಬೊಟ್ಟಿರ್ಬೋದು ಎಲ್ಲ ಬಂಗಾರದಲ್ಲೇ ಇತ್ತಂತೆ. ಸೊ ಹಾಗೆ ಅವರ ತಾಯಿಯವರು ಅವರನ್ನು ಸಾಕಿದ್ದಾರೆ. ಓಕೆ, ಸೊ ಹಾಗೆಲ್ಲ ಇದ್ದವರು ಅದಾದಮೇಲೂ ನಮ್ಮ ಅಜ್ಜಿಯವರು ಏನು ಅವರ ಜೀವನ ಏನು ಅಂದರೆ ನಾಟ್ ಸಚ್ ಅ ಗುಡ್ ಲೈಫ್ ಅಂತ ಏನಿಲ್ಲ. ಅದಾದಮೇಲೂ ಅವರು ತುಂಬ ಪ್ರೌಡಾಗೆ ಬಾಳಿ ಬದುಕಿದ್ದಾರೆ. ಇದು ಪ್ರೇಮಾ ನಾಯ್ಡು ಅವರು, ಇದು ಪ್ರೇಮಾ ನಾಯ್ಡು. ಬಟ್ ಲಕ್ಷ್ಮೀಬಾಯಿ ಅವರು ಪ್ರೇಮಾ ನಾಯ್ಡು ಅವರನ್ನ ಸಾಕಿದ್ರಂತೆ. ಸೊ ಅಂಥ ಒಂದು ಅವರ ಕಂಪನಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಾಗಲೂ ಕೂಡ ಲಕ್ಷ್ಮೀಬಾಯಿ ಸ್ಟುಡ್ ದೇರ್ ಆ್ಯಂಡ್ ಶೀಸ್ ಫೇಸ್ಡ್ ಇಟ್. ಆ ಒಂದು ದೊಡ್ಡ ಏನಂತೀರ, ಒಂದು ವ್ಯಾಲ್ಕಿನೋ ಥರನೇ ಇತ್ತು, ಅದನ್ನು ಅವರು ಪಾರ್ ಮಾಡ್ಕೊಂಡು ಬಂದ್ರಂತೆ. ಸೊ ಇದೆಲ್ಲ ನಮ್ಮ ಅಜ್ಜಿಯವ್ರು ಹೇಳುವಾಗ ನಮಗೆ ಒಂಥರ ನೀವು ಹೇಳ್ದಂಗೆ DNA ಬಂದ್ಬಿಟ್ಟಿದೆ ಅನ್ಸುತ್ತೆ. ಏನೇ ಬಂದರೂ ಸ್ವಲ್ಪ ಧೈರ್ಯವಾಗಿ ಮುಂದೆ ನಿಂತು ಅದನ್ನು ಹ್ಯಾಂಡಲ್ ಮಾಡೋ ವಿಧಾನನೇ ನಮಗೆ ಬದಲಾಗ್ಬಿಟ್ಟಿದೆ. ಸೊ ಇನ್ ದಟ್ ವೇ ಐ ಥಿಂಕ್ ನೀವು ಹೇಳ್ದಂಗೆ ನಮ್ಮ ಪೂರ್ವಕರು ನಮ್ಗೆ ಕೊಟ್ಟಿರುವಂಥ ಒಂದು ಹೆರಿಡಿಟ್ರಿನೇ ಅದು ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಈಗ ಐ ವಾಂಟ್ ಟು ರಿಮೈಂಡ್ ಒಂದು ಪಾಯಿಂಟ್ ದಟ್ ನಿಮಗೊಂದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದೆ ನಾನು, ಓದಲೇಬೇಕು ನೀವು ಅಂತ ಹೇಳಿ ಕೊಟ್ಟಿದ್ದೆ, ನೀವು ಯಾವುದೂ ಓದಲಿಲ್ಲ. ಸೌಜನ್ಯ ಪ್ಲೀಸ್, ನಾನು ಮೊದಲೇ ಗಿಲ್ಟಲ್ಲಿ ಸಾಯ್ತಾ ಇದ್ದೀನಿ. ನನ್ನ ಗಿಲ್ಟ್ನ ಇನ್ನ ನೀವು ಜಾಸ್ತಿ ಮಾಡಬೇಡಿ. ಇಲ್ಲ, ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಅದರಲ್ಲಿ ಒಂದು ಪುಸ್ತಕ ದ ಲಾಸ್ಟ್ ಕ್ವೀನ್ ಅಂತ. ಓಕೆ, ಅದನ್ನ ನೀವು ಓದಲೇಬೇಕು. ಯಾಕಂದ್ರೆ ಅದು ನಿಮ್ಮ ಅಜ್ಜಿಯ ಮೆಮೊರೀಸ್ನ ಖಂಡಿತ ನಿಮಗೆ ವಾಪಸ್ ತಂದು ಕೊಡುತ್ತೆ. ದ ಲಾಸ್ಟ್ ಕ್ವೀನ್. ಓಕೆ ಓಕೆ, ದಯವಿಟ್ಟು ಓದಿ. ಖಂಡಿತ. ಇನ್ನೊಂದು, ನಾನು ಏನಕ್ಕೆ ಪುಸ್ತಕ ಓದಿಲ್ಲ ಅಂತಾನು ನಿಮ್ಗೆ ಹೇಳ್ತೀನಿ. ನೀವು ನನಗೆ ಪುಸ್ತಕ ಕೊಟ್ಟಿದ್ದು ಯಾವಾಗ ಅಂದ್ರೆ ಪೋಸ್ಟ್ ಮೈ ಡೆಲಿವರಿ, ಆಯ್ತಾ? ನನ್ಗೆ ಹುಟ್ಟಿರೋ ಮಗ ಎಂತ ಪ್ರಚಂಡ ಅಂತಂದ್ರೆ ಅವ್ನ್ 3 ಹೊತ್ತು ಹಿ ಇಸ್ ಬಿಹೈಂಡ್ ಮೀ. ನಾನು ಇಲ್ಲ ಅವರಪ್ಪ ಇಬ್ಬರಲ್ಲಿ ಒಬ್ರು ಅವ್ನಿಗೆ ಇರ್ಲೇಬೇಕು. ಸೊ ನಾವು ನಮ್ಗೋಸ್ಕರನೇ ಟೈಮ್ ಕೊಟ್ಕೊಳಕ್ ಆಗ್ತಿಲ್ಲ, ಆಯ್ತಾ? ನಿಜ ಪುಸ್ತಕಗಳು ನೋಡಿದಾಗ ಸೌಜನ್ಯ ಎಷ್ಟು ಪ್ರೀತಿಯಿಂದ ಕೊಟ್ಟರು, ಒಂದು ದಿನ ಅದನ್ನ ತೆಗೆದು ನೋಡೋಕ್ಕಾಗಿಲ್ವೇ. ಬಟ್ ನೋ, ಐ ವಿಲ್ ನಾಟ್ ಗಿವ್ ಅಪ್. ಅವ್ನು ಈಗಿನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಅವನಿಗೆ ಆ ಪುಸ್ತಕಗಳನ್ನ ಓದೋ ತರ ಆದ್ರೂ ನಾನು ಅಭ್ಯಾಸನ ಶುರು ಮಾಡಿ. ಖಂಡಿತ. ಎಸ್ಪೆಷಲಿ ಈ ಪುಸ್ತಕ ಅಂತೂ ದೊಡ್ಡವರು ಓದಬಹುದು, ದೊಡ್ಡವರು ಮಕ್ಕಳಿಗೂ ಓದಿ ಹೇಳಬಹುದು. ಸಚ್ ಅನ್ ಅಮೇಜಿಂಗ್ ಬುಕ್ ಇಟ್ ಇಸ್. ಓದಿ. ಖಂಡಿತ ಖಂಡಿತ ಸೌಜನ್ಯ. ನಿಮ್ಮ ಅಜ್ಜಿ ನೆನಪಾದ್ರೆ ಹೇಳಿ ನನಗೆ, ಓದ್ಬಿಟ್ಟು. ಡೆಫಿನೆಟ್ಲಿ. ಆ್ಯಂಡ್ ಇನ್ನೊಂದು ಸೌಜನ್ಯ, ನೀವು ಆ ಪುಸ್ತಕಗಳನ್ನು ಆಯ್ಕೆ ಮಾಡಿ ನನಗೆ ಕೊಟ್ಟಾಗ ನೀವು ಇದೇ ಥರ ಪ್ರತಿಯೊಂದು ಪುಸ್ತಕದ ಬಗ್ಗೆನೂ ನನಗೆ ನೀವು ನರೇಟ್ ಮಾಡಿ ಹೋಗಿದ್ರಿ. ಇದನ್ನು ನಾನು ಯಾಕೆ ಕೊಟ್ಟಿದ್ದೀನಿ ಅಂದರೆ ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಇಸ್ ಬಿಕಾಸ್. ಸೊ ಅದರಲ್ಲೇ ನನಗೆ ಅರ್ಧ ಯಾರು ನನ್ನ ಜೊತೆ ಇದ್ದಾರಪ್ಪ ಅನ್ನೋ ಒಂದು ಸಮಾಧಾನ ಬಂದಿತ್ತು. ಐ ವಿಲ್ ಡೆಫಿನೆಟ್ಲಿ ರೀಡ್ ದಟ್. ಐ ವಿಲ್ ಡೆಫಿನೆಟ್ಲಿ ನಾಟ್ ಮಿಸ್ ಆನ್ ದಟ್. ಖಂಡಿತ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಲೆಗಸಿ ಬಗ್ಗೆ ಮಾತಾಡ್ತಾ, ಫಸ್ಟ್ ನಿಮ್ಮ ಮುತ್ತಾತ ಸುಬ್ಬಯ್ಯ ನಾಯ್ಡು ಅವರು, ಅವರ ಮಗಳು ಪ್ರೇಮಾ ನಾಯ್ಡು ಅವರು, ಹೌದು, ಅವರನ್ನ ವರೆಸಿದಂಥವರು ಕರ್ನಾಟಕದ ಹರಿಕಥಾ ಪಿತಾಮಹರಾದಂತಹ ಗುರುರಾಜುಲ್ ನಾಯ್ಡು ಅವರು. ಅವರ ಮುದ್ದಾದ 2 ಮಕ್ಕಳು ಇವತ್ತಿನ ದಿನ ಅಂದ್ರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಬಹಳವಾಗಿ ಹೆಸರು ಮಾಡಿರುವಂತ ಹರಿಕಥಾ ಕೀರ್ತನಾಕಾರರು ಅಂತ ಯಾರಾದ್ರೂ ಇದ್ರೆ ಶೋಭಾ ನಾಯ್ಡು, ಶೀಲಾ ನಾಯ್ಡು ಅಂತ ಖಂಡಿತ ಹೇಳಬಹುದು. ಶೋಭಾ ನಾಯ್ಡು ರವರ ಪ್ರೀತಿಯ ಪುತ್ರಿ ಅಮೃತಾ ನಾಯ್ಡು. ಹೌದು, ಎಷ್ಟು ಹೋಮ್ವರ್ಕ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ, ಮೈ ಗಾಡ್. ಸೊ ಕನ್ನಡ ಚಿತ್ರರಂಗದ ಪ್ರಥಮ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅವರು, ನಾನಾಗ್ಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದಂತ ಹೆಸರು. ಆದ್ರೆ ಇವರ ಜೀವನದಲ್ಲಿನ ಒಂದು ವಿಷಯ ಎಷ್ಟು ಕೋಇನ್ಸಿಡೆಂಟಲ್ ಆಗಿದೆ ಅವರ ಸತಿ ಸುಲೋಚನಾ ಸಿನಿಮಾಗೆ ಅಂತ ನನಗನ್ನಿಸ್ತು. ಅಂದ್ರೆ ಇವರು 1962ನೇ ಇಸ್ವಿಯಲ್ಲಿ ಜುಲೈ 21ನೇ ತಾರೀಕು ಮಂಡ್ಯದಲ್ಲಿ ಅಂಬರೀಷ ಪಾತ್ರವನ್ನ ಪ್ಲೇ ಮಾಡುವಂತ ಸಮಯದಲ್ಲೇ ಅಸುನೀಗ್ತಾರೆ. ಮಾರನೇ ದಿನ ಅವರನ್ನ ಕರ್ಕೊಂಡ್ ಬರ್ತಾರೆ ಫಾರ್ ಲಾಸ್ಟ್ ರೈಟ್ಸ್. ಪತಿಯ ಈ ಥರದ ಒಂದು ಸುದ್ದಿ ಅಂದರೆ ಪತಿ ಇನ್ನಿಲ್ಲ ಅನ್ನೋದನ್ನ ತಿಳಿದಂತಹ ಪತ್ನಿ ಆ ನೋವಲ್ಲೇ ಅವತ್ತು ಅವರು ಅಸುನೀಗ್ತಾರೆ. ಹೌದು. ಸತಿ ಸುಲೋಚನಾ ಸಿನಿಮಾದಲ್ಲಿ ಏನಾಗುತ್ತೆ, ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸುಲೋಚನಾಗೆ ತನ್ನ ಪತಿ ಇನ್ನಿಲ್ಲ ಅಂತ ಗೊತ್ತಾದಾಗ, ವಿಚ್ ವಾಸ್ ಪ್ಲೇಡ್ ಬೈ ಆಫ್ ಕೋರ್ಸ್ ಸುಬ್ಬಯ್ಯ ನಾಯ್ಡು ಅವರು. ಹೌದು. ಇವರು ಕೂಡ ಸತಿ ಸ್ಯಾಕ್ರಿಫೈಸ್ ಅಂದ್ರೆ ಅವರು ಕೂಡ ಬೆಂಕಿಗೆ ಆಹುತಿ ಆಗ್ತಾರೆ. ರಿಯಲ್ ಲೈಫಲ್ಲೂ ಪತಿಯನ್ನ ಕಳ್ಕೊಂಡು ಪತ್ನಿ ಅಗಲ್ತಾರೆ. ಸತಿ ಸುಲೋಚನಾದ ಕ್ಲೈಮ್ಯಾಕ್ಸ್ ಕೂಡ ಅದೇ ಇರೋದು. ಇಟ್ ಇಸ್
ಹೌದು, ಒಂಥರ ಕೋಇನ್ಸಿಡೆನ್ಸ್ ಅನ್ಸಲ್ವಾ ನಿಮಗೆ? ಒಂದೊಂದ್ಸತಿ ನಾವು ಏನೋ ಒಂದು ವೇಗಾಗಿ ಅನ್ಕೊಂಡಿರ್ತೀವಿ, ಅದನ್ನ ನಮ್ಮ ಜೀವನದಲ್ಲಿ ನಾವು ಅದನ್ನೇ ಫೇಸ್ ಮಾಡ್ತೀವಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಗುತ್ತೆ. ಆ್ಯಂಡ್ ಆ ಒಂದು ಸಿಚುವೇಶನ್ ಬಂದಾಗ ನಾವು ಯಾವತ್ತಾದ್ರೂ ಅನ್ಕೊಂಡಿದ್ವಾ ಇಂಥ ಒಂದು ಪರಿಸ್ಥಿತಿಲಿ ನಾವು ಇರ್ತೀವಿ ಅಂತ ಅನ್ನೋದು ನಮಗೆ ರಿಯಲೈಸೇ ಆಗಲ್ಲ. ಸೊ ಪ್ರಾಬ್ಲಿ ಈ ಒಂದು ಸಿನಿಮಾ ಅಥವಾ ನೀವು ಹೇಳ್ತಾ ಇರುವ ಈ ಒಂದು ಪಾಸ್ಟ್ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಿಂತಿದೆ. ಕರೆಕ್ಟ್ ಕರೆಕ್ಟ್. ಸೊ ಮುತ್ತಾತನ ಬಗ್ಗೆ ಒಂದು ಕಡೆ ಮಾತಾಡೋದು, ಮತ್ತೊಂದು ಕಡೆ ನಿಮ್ಮ ಮುತ್ತಜ್ಜಿಯ ಬಗ್ಗೆ ಮಾತಾಡಬೇಕು. ಕೆಲವೊಂದ್ಸಲ ಏನಾಗುತ್ತೆ, ನೀವು ಏನ್ ಹೇಳಿದ್ರಿ ಹೆಡ್ ಸ್ಟ್ರಾಂಗ್ ವಿಮೆನ್, ನಮ್ಮ ಇಡೀ ವಂಶದಲ್ಲಿ ಎಲ್ಲರೂ ಹಾಗೆ ಬಂದಿದ್ದಾರೆ ಅಂತ. ನಿಮ್ಮ ತಾಯಿ ಸಚ್ ಸ್ಟ್ರಾಂಗ್ ವಿಮೆನ್ ಅಂಡ್ ಎಂಥ ಟೈಮಲ್ಲಿ ಶಿ ಮೇಡ್ ಎ ಕಮ್ ಬ್ಯಾಕ್ ಹರಿಕಥಾ ಕ್ಷೇತ್ರಕ್ಕೆ. ಅಂಡ್ ನಾನು ಹೇಳೋದು ನಿಮ್ಮ ಮುತ್ತಜ್ಜಿ ಬಗ್ಗೆ ಮಾತಾಡ್ಬೇಕಂದ್ರೆ ಎಷ್ಟೋ ಸಲ ಏನಾಗುತ್ತೆ ನೋಡಿ, ಮೊದಲ ನಾಯಕ ನಟ ಯಾರು ಅಂದಾಗ ನಾವು ವಿತೌಟ್ ಸೆಕೆಂಡ್ ಥಾಟ್ ಸುಬ್ಬಯ್ಯ ನಾಯ್ಡು ಅವ್ರ ಹೆಸರನ್ನ ಹೇಳ್ತೀವಿ. ಆದ್ರೆ ಮೊದಲ ನಾಯಕ ನಟಿ ಅಂತ ಬಂದಾಗ ಸತಿ ಸುಲೋಚನಾ ಸಿನಿಮಾದಲ್ಲಿ ಮಂಡೋದರಿ ಪಾತ್ರವನ್ನ ಪ್ಲೇ ಮಾಡ್ತಾರೆ ನಿಮ್ಮ ಮುತ್ತಜ್ಜಿ ಅವರು. ಸೊ ಅವ್ರ ಬಗ್ಗೆ ನೀವು ನಮ್ಗೆ ಇವತ್ತು ಹೇಳಬೇಕು. ಓಕೆ, ಸೊ ನೀವೀಗ ಒಂದು ಇನ್ಸಿಡೆಂಟ್ ಹೇಳಿದ್ರಿ, ಈ ತರ ಒಂದು ಚಿತ್ರದಲ್ಲಿ ನೋಡಿದ್ವಿ, ಅದೇ ರೀತಿ ಅವರ ನಿಜ ಜೀವನದಲ್ಲೂ ಒಂದು ಇನ್ಸಿಡೆಂಟ್ ನಡೀತು ಅನ್ನೋ ಹಾಗೆ ನಮ್ಮ ಅಜ್ಜಿಯವರಿಗೆ ಅಂದ್ರೆ ಲಕ್ಷ್ಮೀಬಾಯಿ ಅವರದು ಏನಾಗಿತ್ತು ಅಂದ್ರೆ, ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ಕೆಲವೊಂದು ಸಲ ನಮ್ಮ ಜೀವನ ನಮಗೆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅನ್ನ ಕೊಡುವಂಥದ್ದು ಹೌದು ಅಂತ ಆಗುತ್ತೆ. ಇನ್ನೊಂದೊಂದು ಸತಿ ಅರೆ ಹೇಗಿದ್ದ ಜೀವನ ಹೇಗೆ ಬದಲಾಗ್ಬಿಡ್ತಪ್ಪ ಅನ್ನೋ ಒಂದು ಯಕ್ಷ ಪ್ರಶ್ನೆಯನ್ನು ತಂದು ನಿಲ್ಲಿಸುತ್ತೆ. ಅಂದರೆ ಇವರು ಚೆನ್ನಾಗಿ ಬಾಳಿ ಬದುಕಿದವ್ರೆ, ಅವ್ರಿಗೆ ಯಾವ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬಂದಿದ್ದಿಲ್ಲ. ಬಟ್ ಏನಾಗ್ತಿತ್ತು ಅಂದರೆ, ಇವರು ನಮ್ಮ ಅಜ್ಜಿಯವರು ಇದ್ದಿದ್ದು ಮೆಜೆಸ್ಟಿಕ್ಕಲ್ಲಿ, ಅಲ್ಲಿ ಆ ಥಿಯೇಟರ್ಸ್ ಎಲ್ಲ ಇರ್ತಾ ಇರ್ತಿತ್ತಲ್ವಾ. ಸೊ ಸತಿ ಸುಲೋಚನನ ರಿಲೀಸ್ ಮಾಡ್ತಾರೆ ಒಂದಷ್ಟು ವರ್ಷಗಳ ನಂತರ. ಸತಿ ಸುಲೋಚನನ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಮಾಡಿದಾಗ ನಮ್ಮ ಲಕ್ಷ್ಮೀಬಾಯಿ ಅವ್ರು ಏನಿದ್ರು, ಅವ್ರು ಬಹಳ ವಯಸ್ಸಾಗೋಗಿರುತ್ತೆ, ಒಂದು 92 ಆ ಏಜಲ್ಲಿ ಅವ್ರು ಇರ್ತಾರೆ. ಆವಾಗ ಅವರಿಗೆ ಸ್ವಲ್ಪ ಮೆಮೊರಿ ಲಾಸ್ ಥರ ಆಗಿರುತ್ತೆ. ಆವಾಗ ಅವ್ರು ಅಲ್ಲೇ ಕೂತು ಆ ಗೇಟ್ ಹತ್ರ ಕೂತಿದ್ರಂತೆ ನಮ್ಮ ಅಜ್ಜಿಯವರು. ಚಿತ್ರ ನೋಡ್ಕೊಂಡು ಬಂದವರೆಲ್ಲರೂ ಅವ್ರ ಮುಂದೆನೇ ಅದೇ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಆ ಚಿತ್ರದ ನಾಯಕಿ ನಟಿ ಇವರೇ ಅನ್ನುವಂಥದ್ದು. ಅವರಿಗೂ ಗೊತ್ತಿಲ್ಲ ಇವರೆಲ್ಲ ನನ್ನ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಅಜ್ಜಿಯವರೆಲ್ಲ ಹಿಂದೆ ನಿಂತಿದ್ರಂತಲ್ಲ, ಸೊ ಅವರು ಇದನ್ನು ವಿಟ್ನೆಸ್ ಮಾಡಿದ್ದಾರೆ ಆಯಿತಾ. ಸೊ ಅವಾಗಂತಾರೆ, ಈಗ ಇದನ್ನು ನೀವು ಹೆಂಗೆ ತೊಗೊತೀರಾ, ಹೆಂಗೆಲ್ಲ ನಾನು ಇದ್ದೇನೋ ತಗೋತೀರಾ, ಸೊ ನೀವು ಇದರಲ್ಲಿ ಯಾವ್ದು ಚೂಸ್ ಮಾಡ್ತೀರಾ ಅಂತ ನಮ್ಮನ್ನು ಕೇಳಿದಾಗ ನಮ್ಮ ಅಜ್ಜಿ ನಮ್ಗೆ ಹೇಳ್ತಿದ್ದಿದ್ದು ಅಷ್ಟೇ, ಯಾವಾಗಲೂ ನಿಮ್ಮ ಪಾಸಿಟಿವ್ ಸೈಡನ್ನೇ ನೀವು ಚೂಸ್ ಮಾಡಬೇಕು. ನೆಗೆಟಿವ್ ಅಥವಾ ನಿಮ್ಮನ್ನು ವೀಕ್ ಅನಿಸೋದು ಬರುತ್ತೆ ಹೋಗುತ್ತೆ, ಬಟ್ ನಿಮ್ಗೆ ಏನು ಪಾಸಿಟಿವ್ ಅಂತ ಅನಿಸುತ್ತೋ ನೀವು ಅದನ್ನು ಭದ್ರವಾಗಿ ಹಿಡ್ಕೊಂಡ್ರೆ ದಟ್ ವಿಲ್ ಕೀಪ್ ಯು ಗೋಯಿಂಗ್. ಸೊ ಈ ಥರ ಇವ್ರ ಬಗ್ಗೆ, ಲಕ್ಷ್ಮೀಬಾಯಿ ಅವ್ರ ಬಗ್ಗೆ. ಅದಾದಮೇಲೆ ಅವರು ಸತ್ಯ ಹರಿಶ್ಚಂದ್ರ ಅನ್ನುವಂಥ ಚಿತ್ರದಲ್ಲೂ ನಾಯಕ ನಟಿಯಾಗಿ ಮಾಡ್ತಾರೆ. ಆವಾಗ ಅವ್ರಿಗೆ ಎಷ್ಟುದ್ದ ಕೂದಲಿರ್ತಿತ್ತು ಅಂತಂದರೆ, ಅವ್ರ ಕೂದಲು ನೋಡೋಕ್ಕೆ ಮತ್ತು ಆ ಹೀರೋಯಿನ್ ಹಾಗೇ ಇದ್ದಾರಾ, ಅವ್ರು ಅಷ್ಟೇ ಅಂದವಾಗಿದ್ದಾರಾ ಅಂತ ನೋಡೋಕ್ಕೆ ಬೆಳಗ್ಗೆ ಆಗಿದ್ದ ಕೂಡಲೇ, ಆ ನಾಟಕ ಅಥವಾ ಚಿತ್ರ ಆಗಿದ್ದ ಕೂಡಲೇ ಎಷ್ಟೋ ಜನ ಮನೆ ಹತ್ರ ಬರ್ತಿದ್ರಂತೆ. ಬಂದು ಕೂದಲನ್ನು ಮುಟ್ಟಿ ನೋಡ್ತಿದ್ರಂತೆ, ಇದು ನಿಮ್ಮ ನಿಜವಾದ ಕೂದಲ ಅಥವಾ ನೀವು ವಿಗ್ ಹಾಕೋತೀರಾ ಅಂತೆಲ್ಲ. ಸೊ ನಮ್ಮ ಮುತ್ತಜ್ಜಿಯವರು ಅದಕ್ಕೋಸ್ಕರ ಸಮಯ ಮಾಡಿಕೊಂಡು ಬೆಳಗಿನ ಜಾವ ಒಂದಷ್ಟು ಹೊತ್ತು ಬಂದು ಅವರ ಅಭಿಮಾನಿಗಳು ಅಥವಾ ಬರುವಂಥ ಜನರು ಯಾರಿದ್ದಾರೋ ಅವ್ರನ್ನೆಲ್ಲ ಮಾತಾಡಿಸಿ ಕಳಿಸ್ತಾ ಇದ್ರು ಅಂತ ಹೇಳ್ತಾರೆ. ಆ್ಯಂಡ್ ಅವರು ನಮಗೆ ನರೇಟ್ ಮಾಡುವಾಗೆಲ್ಲ ಒಂದು ರೀತಿಯಂಥ ಯಾವುದೋ ಊರಿನ ರಾಜ್ಕುಮಾರಿ ಅವರು ಹೇಗೆ ಬಾಳಿ ಬದುಕಿದ್ರು ನಮ್ಗೆ ಇದೇ ಥರ ಒಂದು ಫೇರಿ ಟೇಲ್ ಥರನೇ ಹೇಳಿರೋದು. ಆ್ಯಂಡ್ ಲೈಕ್ ಆ್ಯಸ್ ಯು ಸೆಡ್, ಅಲ್ಲಿಯವರೆಗೂ ನಮಗೆ ಗೊತ್ತಿರಲ್ಲ, ನಮ್ಮದು ಹೀಗೂ ಒಂದಿತ್ತ, ನಮ್ಮ ಪೂರ್ವಕರು ಹೀಗೂ ಇದ್ರ ಅಂತ ಅನಿಸುತ್ತೆ. ಬಟ್ ಈ ಜಂಜಾಟದಲ್ಲಿ ಅಥವಾ ಈಗಿನ ಲೈಫ್ ಸ್ಟೈಲಲ್ಲಿ ನಾವು ಅದನ್ನೆಲ್ಲ ಮರೆತು ನಾವು ಒಬ್ಬರು ಸಾಮಾನ್ಯರು ಅನ್ನುವ ಥರದಲ್ಲಿ ಬಂದ್ಬಿಟ್ಟಿರ್ತೀವಿ. ಆದರೂ ಅಮೃತ ಅವರು, ನನಗೇನು ಖುಷಿ ಆಗ್ತಿರೋದಂದ್ರೆ, ನೀವು ಮಾತಾಡ್ತಾ ನಾನು ಯೋಚನೆ ಮಾಡ್ತಿದ್ದೆ, ನಮಗೆಲ್ಲ ಎಷ್ಟು ತಲೆಮಾರುಗಳು ಗೊತ್ತು. ಅಜ್ಜಿ, ಮುತ್ತಜ್ಜಿ ಅಂತ ನೀವು ಅನ್ಕೊಂಡ್ರೆ ಇಲ್ಲ, ನಮಗೆ ದೇವರಾಣೆಗೂ ಮುತ್ತಜ್ಜಿರು ಗೊತ್ತಿಲ್ಲ. ಬಿಕಾಸ್ ನಾವು ಹುಟ್ಟುವಷ್ಟರಲ್ಲಾಗ್ಲೇ ಅವ್ರ ಕಾರ್ಯ ನಡೀತಾ ಇತ್ತು. ಅವಾಗ ಕೇಳೋ ಒಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಮಕ್ಕಳಲ್ಲಿ. ಇವಾಗ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ನಮ್ಮ ಅಜ್ಜಿ ತಾತ ಎರಡೂ ಕಡೆ ಅವ್ರನ್ನ ಕಳ್ಕೊಂಡ್ಬಿಟ್ಟಿದೀನಿ. ಎಲ್ಲಿ ಯಾರನ್ನ ಕೇಳೋದು? ಇವಾಗಿನ ಜನ್ರೇಷನ್ ಅವ್ರನ್ನ ಇವಾಗ ನಮ್ ದೊಡ್ಡಪ್ಪಂದ್ರೋ ಮಾಮಂದ್ರೋ ಕೇಳಿದ್ರೆ ಅವ್ರಿಗೆ ಎಷ್ಟು ಜನ್ರೇಷನ್ ಮಹಾ ಗೊತ್ತಿರುತ್ತೆ ಅಂತ. ಬಟ್ ನೀವು ನಿಮ್ಮ ಮುತ್ತಾತನವರೆಗೂ ತಿಳ್ಕೊಂಡಿದ್ದೀರಾ, ಮುತ್ತಜ್ಜಿವರೆಗೂ ತಿಳ್ಕೊಂಡಿದ್ದೀರಾ. ನಿಮ್ಮ ತಾತನವರ ತಂದೆ ಏನು ಮೈಸೂರು ಆಸ್ಥಾನದಲ್ಲಿ ಮಹಾರಾಜರ ಜೊತೆಗಿರ್ತಿದ್ರು, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ನನಗೆ ನಿಜವಾಗ್ಲೂ ಐ ಫೀಲ್ ಬ್ಯಾಡ್. ಅಂಡ್ ಮತ್ತೊಂದು ಕಡೆ ಯಾರ್ಯಾರಿಗೆ ಅಜ್ಜಿ ತಾತಂದ್ರು ಇದ್ದಾರೋ, ಇಟ್ ಈಸ್ ಅ ರಿಕ್ವೆಸ್ಟ್, ಬಿಕಾಸ್ ಅವ್ರಿಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು 2-3 ತಲೆಮಾರು ಅವ್ರಿಗೆ ನೆನಪಿರುತ್ತೆ. ಮೇಕ್ ಅ ಫ್ಯಾಮಿಲಿ ಟ್ರೀ. ಎಕ್ಸಾಕ್ಟ್ಲಿ. ಆ್ಯಂಡ್ ಇನ್ನೊಂದು ಇಲ್ಲಿ ಯಾಕೆ ಈ ಪ್ರಸ್ತಾಪಗಳು ಬರ್ತಿತ್ತು ಅಂತಂದ್ರೆ, ಸೌಜನ್ಯ, ಅವರೆಲ್ಲರೂ ಸಾಧನೆ ಮಾಡಿ ಹೋದವರು. ನಮ್ಮ ತಾತ ಅವರು ಕೂಡ ಹರಿಕತೆಯಲ್ಲಿ ನಾನು ಸಾಮಾನ್ಯ ಹೇಳ್ತೀನಿ, ನಾವು ಯಾವಾಗಲೂ ಸತ್ತು ಬದುಕಿದವರಾಗಬೇಕೇ ವಿನಃ
ಬದುಕಿದ್ದು ಸತ್ತವರು ನಾವಾಗಬಾರ್ದು ಅಂತ ಒಂದು ಸಾಲು ಬರುತ್ತೆ. ಸೊ ಇವರೆಲ್ಲರೂ ಸತ್ತು ಇವತ್ತಿಗೂ ಯಾಕೆ ಬದುಕಿದ್ದಾರೆ ಅಂದರೆ ಅವರ ಒಂದು ಸಾಧನೆಯಿಂದ. ವಿ ಹ್ಯಾವ್ ಸಮಥಿಂಗ್ ಟು ಟಾಕ್ ಅಬೌಟ್ ದೆಮ್, ವಿ ಹ್ಯಾವ್ ಸಮಥಿಂಗ್ ಟು ಲರ್ನ್ ಫ್ರಮ್ ದೆಮ್. ಎಸ್ಪೆಷಲಿ ಅವ್ರದ್ದೇ ಒಂದು ವಂಶವೃಕ್ಷವನ್ನು ನಾವು ಫಾಲೋ ಮಾಡ್ಕೊಂಡು ಬಂದಾಗ ಅದು ನಮ್ಮ ಹಿರಿಕರ ಒಂದು ಜವಾಬ್ದಾರಿ ಆಗುತ್ತೆ ಕೂಡ. ನೀನು ಇಂಥ ಒಂದು ಫ್ಯಾಮಿಲಿಯಿಂದ ಬರ್ತೀಯ, ಸೊ ಏನಾದರೂ ಒಂದು ಸಾಧನೆ ಮಾಡು. ಆವಾಗ ನಮ್ಗೆ ಅನ್ಸೋದು ಅಯ್ಯೋ ಒಂದೊಂದು ಸಾಸಿವೆ ಕಾಳಷ್ಟಾದ್ರೂ ನಾವೇನಾದ್ರೂ ಮಾಡ್ಬೇಕಲ್ವಾ, ಮಾಡಬಹುದಾಗಿತ್ತಲ್ವಾ ಅಂತ ಅನ್ಸುತ್ತೆ. ಸೊ ಒಂದು ವೇಳೆ ನಾವು ಮಾಡಿಲ್ಲ ಅಂತ ಅನ್ಸಿದ್ರು ನಮ್ಮ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿ ಬರುತ್ತೆ ಏನಂದ್ರೆ ನಮ್ಮ ಮಕ್ಕಳನ್ನಾದ್ರೂ ಈ ಹಾದಿಯಲ್ಲಿ ತರಬೇಕಪ್ಪ, ಮತ್ತೆ ಅವ್ರ ಈ ಹೆಸರನ್ನ ಎತ್ತಿ ಹಿಡಿಯೋ ಹಾಗೆ ಮಾಡಬೇಕಪ್ಪ ಅನ್ನೋ ಒಂದು ಆಸೆ ನಮ್ಮಲ್ಲಿ ಹುಟ್ಟುತ್ತೆ. ಸೊ ಹಾಗಾಗಿ ಆ ಕತೆಗಳನ್ನ ನಾವು ಆಗಾಗ ಮೆಲುಕು ಹಾಕೋತಾ ಇರ್ತೀವಿ. ಹೌದು ಹೌದು. ಅಂಡ್ ಆಲ್ಸೋ ನಿಮ್ಮ ಅಜ್ಜಿ ವಾಸ್ ಇನ್ ಟು ಫಿಲಮ್ಸ್ ಅಥವಾ ಮುತ್ತಜ್ಜಿ ವಾಸ್ ಇನ್ ಟು ಫಿಲಮ್ಸ್ ಅಂತ ನಾವು ತಗೊಂಡ್ರೆ ಅವರ ತಂದೆ ತಾಯಿನ ಪ್ರೇಸ್ ಮಾಡಬೇಕು. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲೇ ಮಕ್ಕಳನ್ನ ಮೀಡಿಯಾ ಕಳಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಫಾರ್ ವಾಟ್ ಎವರ್ ರೀಸನ್. ಐ ಹ್ಯಾವ್ ಟು ಟೆಲ್ ಯು ದಿಸ್, ಸಾರಿ ಇಫ್ ಐ ಹ್ಯಾವ್ ಸ್ಟಾಪ್ಡ್ ಯು. ಅವ್ರ ಅಜ್ಜಿ ಅಂದ್ರೆ ಅವ್ರ ಹೆಸರು ತಾಯಮ್ಮ ಅಂತ. ನಮ್ಮ ಅಜ್ಜಿಗೆ ನಮ್ಮ ತಾಯಿಗೆಲ್ಲ ತಾಯಮ್ಮ ಅವ್ರು ಅಂದ್ರೆ ತುಂಬಾ ಇಷ್ಟ. ಇವತ್ತಿಗೂ ನಮ್ಮ ಮನೇಲಿ ಅವ್ರ ಫೋಟೋ ಯಾವುದೇ ಅವಾಗ ಮಗು ಹುಟ್ಟಿದ್ರೆ ತಾಯಮ್ಮ ಅವ್ರ ಫೋಟೋ ತಂದು ಫಸ್ಟ್ ಇಡ್ತಾರೆ. ಅವ್ರ ಒಂಥರ ನಮಗೆ ಶ್ರೀರಕ್ಷೆ ಇದ್ದಂಗೆ. ಮಕ್ಕಳು ಅವ್ರವ್ರ ದೇವ್ರನ್ನ ಕೇಳ್ಕೊಂತಿದ್ದಿದೆ ಅಷ್ಟೇ ಅಂತೆ, ಮಕ್ಕಳನ್ನ ಚೆನ್ನಾಗಿಡು ಅಂತ. ಸೊ ತಾಯಮ್ಮ ಅವ್ರಿಗೆ ಅವರಿಬ್ಬರು ಹೆಣ್ಮಕ್ಳನ್ನ ಸಿನಿಮಾಗೆ ಸೇರಿಸುವಂಥ ಒಂದು ಸನ್ನಿವೇಶ ಬಂದಾಗ ಅವರು ಬಾಂಬೆಯಿಂದ ಕ್ಯಾಮ್ರಾಗಳೆಲ್ಲ ತಂದಾಗ ಆ ಊರವರೆಲ್ಲ ಓಡ್ ಹೋಗಿದ್ರಂತೆ, ಏನೋ ಮಾಯಾ ಪೆಟ್ಟಿಗೆ ತರ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಅವಾಗ ಅದ್ರೊಳಗಡೆ ಹಿಂಗೆ ಬಟ್ಟೆ ಹಾಕೊಂಡು ಒಳಗಡೆ ಹೋಗ್ತಿದ್ರಲ್ವಾ, ಸೊ ಏನೋ ಮಾಯಾ ಪೆಟ್ಟಿಗೆ ಬರ್ತಾ ಇದೆ ಅಂತ ಎಲ್ಲ ಓಡ್ ಹೋಗಿದ್ರಂತೆ. ಸೊ ಅವಾಗ ತಾಯಮ್ಮ ಅವರು ಧೈರ್ಯ ಮಾಡಿ ಅವರಿಬ್ಬರು ಹೆಣ್ಣು ಮಕ್ಕಳನ್ನ ಸಿನಿಮಾಗೆ ಅಂತ ಇದು ಮಾಡಿದ್ದು. ಸೊ ನೀವು ಹೇಳ್ದಂಗೆ ಈಗಲೇ ಇಷ್ಟೊಂದು ಏನಂತೀರಾ ಸಂಕುಚಿತವಾಗಿ ಯೋಚನೆ ಮಾಡುವಾಗ ಆ ಕಾಲದಲ್ಲಿ ಅವ್ರು ಇನ್ನೆಷ್ಟು ಬ್ರಾಡ್ ಮೈಂಡೆಡ್ ಆಗಿದ್ರು. ಅಂಡ್ ಅವ್ರ ತಾಯಿ ಬಿಟ್ಟಿದ್ದಕ್ಕಲ್ವ ಇವತ್ತು ಆ ಇಬ್ಬರು ಹೆಣ್ಣು ಮಕ್ಕಳು ಒಂದು ನೆಲೆ ಕಾಣೋದಕ್ಕೆ ಅಥವಾ ಒಂದು ಹೆಸರು ಮಾಡೋದಕ್ಕಾಗಿದ್ದು. ಸೊ ಇದನ್ನು ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ನಮಗೆ ಸ್ಟೋರಿ, ತಾಯಮ್ಮ ಅವ್ರದ್ದು ಸ್ಟೋರಿ ಅಂತ. ಅದೇ ಹೇಳದ್ನಲ್ಲ, ನೀವು ಒಬ್ಬೊಬ್ಬರ ಹೆಸರು ಹೇಳುವಾಗ್ಲೂ ತಿಳ್ಕೊಂಡಿದ್ದೀರಲ್ಲ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಹಿಸ್ಟ್ರಿನ ಅಂತ ಬಹಳ ಖುಷಿ ಆಗುತ್ತೆ. ನೆಕ್ಸ್ಟ್ ಸುಬ್ಬಯ್ಯ ನಾಯ್ಡು ಅವರ ಮಗಳು ಪ್ರೇಮಾ ನಾಯ್ಡು, ನೀವು ಬೆಳೆದಿದ್ದೆಲ್ಲ ಅವ್ರ ಜೊತೆಗೇನೆ. ಹೇಗಿತ್ತು ನಿಮ್ಮ ಬಾಲ್ಯ ಅವ್ರ ಜೊತೆ? ನಮ್ಮ ಅಜ್ಜಿ ಬಗ್ಗೆ ನಮ್ಗೆ ಏನೋ ಅವರು ನಮ್ಮ ತಾಯಿಗಿಂತ ಒಂದು ಪಟ್ಟು ಹೆಚ್ಚು ನಮ್ಮ ಅಜ್ಜಿನೇ ನಮ್ಗೆ ನಮ್ಮನ್ನ ಸಾಕಿ ಬೆಳೆಸಿದ್ದೆಲ್ಲ. ಅಂಡ್ ನಮ್ಮ ಅಜ್ಜಿ ಮನೆ ಮೆಮೊರೀಸ್ ಎಷ್ಟೊಂದಿದೆ ಅಂದ್ರೆ ಎಸ್ಪೆಷಲಿ ನಾವು ಕಸಿನ್ ಎಲ್ಲ ಹತ್ರನೇ ಇದ್ರು. ಅವಾಗ ಅಮ್ಮನ ಮನೇನೂ ಹತ್ರ, ಅಜ್ಜಿ ಮನೇನೂ ಹತ್ರ, ಚಿಕ್ಕಮ್ಮಂದ್ರು ಹತ್ರನೇ ಇರ್ತಿದ್ರು. ಸೊ ನಮ್ಮ ಅಜ್ಜಿ ಮನೇಲಿ ನಾವೆಲ್ಲ ಕಸಿನ್ಸ್ ಆಲ್ಮೋಸ್ಟ್ ಅಲ್ಲೇ ಇರ್ತಾ ಇದ್ವಿ. ನಾವು ಈಗಲೂ ಎಷ್ಟು ಮಾತಾಡ್ತೀವಿ ಅಂದರೆ ಸ್ವಲ್ಪ ಶಿಸ್ತು ಜಾಸ್ತಿ. 7 ಗಂಟೆ ಅಷ್ಟೊತ್ತಿಗೆ ಲೈಟ್ಸ್ ಎಲ್ಲ ಆಫ್ ಆಗಬೇಕು, ನಾವು ಮಲ್ಕೋಬೇಕು. ನಾವು 5 ಜನ ಮೊಮ್ಮಕ್ಕಳು ಹೆಣ್ಮಕ್ಳು, ಒಬ್ಬ ಮಾತ್ರ ಗಂಡು ಹುಡುಗ ನಮ್ಮ 6 ಜನದಲ್ಲಿ ಕಸಿನ್ಸಲ್ಲಿ. ಸೊ ನಾವು ಆಲ್ಮೋಸ್ಟ್ 5 ಜನ ಎಲ್ಲ ಒಟ್ಟೊಟ್ಟಿಗೆ ಇರ್ತಿದ್ವಿ. ಅವನು ಇರ್ತಿದ್ದ, ಬಟ್ ಸ್ವಲ್ಪ ಹೆಣ್ಮಕ್ಳಿಗೆ ಹಂಗಲ್ವ ಒಂಚೂರು ಅವನು ದೂರ ಉಳಿತಿದ್ದ. ಬಟ್ ನಮಗೆ 7 ಗಂಟೆಗೆ ನಮ್ಮ ಅಜ್ಜಿ ಲೈಟ್ ಆಫ್ ಮಾಡಿದ್ರು ಕೂಡ ಪಿಸ 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 ಮಾತಾಡು, ಕುಸು 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 ನಗು. ಅದೇನು ನಗು ಬರ್ತಿದ್ವಿ, ಈಗ ಯೋಚನೆ ಮಾಡ್ತೀವಿ ಏನು ಮಾತಾಡ್ತಿದ್ವಿ ನಾವು, ಏನು ನಗ್ತಿದ್ವಿ, ಎಷ್ಟು ನಗು ಕಂಟ್ರೋಲ್ ಮಾಡ್ಕೋಬೇಕಾಗಿ ಬರ್ತಿತ್ತು. ಆ ನಗು ಕಂಟ್ರೋಲ್ ಆಗ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಅಜ್ಜಿ ಗದರಾಕೋರು ಆಯ್ತಾ. ಆ್ಯಂಡ್ ಇವಾಗಿನ ಥರ ಎಲ್ಲ ತುಂಬ ಸೂಕ್ಷ್ಮವಾಗಿ ಮಕ್ಕಳನ್ನ ಬೆಳೆಸ್ಬೇಕು, ಏನೋ ಮಾತಾಡ್ಸೋವಾಗ ಮಕ್ಕಳು ಅವೆಲ್ಲ ಇಲ್ಲ. ಅವರೆಲ್ಲ ಆಗ ಹಾಕಿರೋ ಕೂಗು ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದು ಹೆಂಗೆ ನೆನಪಿದೆ ಅಂದ್ರೆ ನಾವು ಒಂದು ಮಿಸ್ಟೇಕ್ ಮಾಡಕ್ ಹೋದಾಗ ಆ ಕೂಗು ನೆನಪಾಗುತ್ತೆ, ಏಯ್ ಅನ್ನೋರೆಲ್ಲ ಅಂತ ಬೆಚ್ಕೊಂಡು ಬರ್ತಿದ್ವಲ್ಲ. ಸೊ ಅವೆಲ್ಲ ಇವತ್ತಿಗೂ ನೆನಪಿದೆ. ಆಗ ನಮ್ಮ ಅಜ್ಜಿ ಒಂದು ಕೂಗು ಹಾಕೋರು ಏಯ್ ಅಂತ. ಆಮೇಲೆ 7 ಗಂಟೆ ಒಳಗಡೆ ಮನೆ ಒಳಗಡೆ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಒಂದು ಕಿಟಕಿ ಇತ್ತು, ನಾವು ಆ ಸಜ್ಜಾ ಮೇಲೆ ಹತ್ತಿ ಆ ಕಿಟಕಿ ಓಪನ್ ಮಾಡಿ ಅಮ್ಮಮ್ಮ ಅಂತ ಅಮ್ಮಮ್ಮ ಬಾಗಿಲು ತೆಗಿಯ, ಅಮ್ಮಮ್ಮ ಬಾಗಿಲು ತೆಗಿಯ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು. ಆಮೇಲೆ ಆಟ ಆಡೋವಾಗ ಮಾಡಿ ಮೇಲೆ ಹೋಗಿ ದಮ 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 ಅಂತ ಕುಣಿಯಂಗಿಲ್ಲ, ಅದಕ್ಕೂ ಬೈತಿದ್ರು. ಬಟ್ ನಾವು ಅದನ್ನೇ ಮಾಡೋದು. ಸೊ ಈ ತರ ನಾವು ನಮ್ಮ ಕಸಿನ್ಸ್ ಎಲ್ಲ ಎಷ್ಟು ಈಗ ರೀಸೆಂಟ್ ಆಗಿ ಒಂದು 3 months ಬ್ಯಾಕ್ ನಾವು ನಮ್ಮ ಅಜ್ಜಿನ ಕಳ್ಕೊಂಡ್ವಿ, ಪ್ರೇಮಾ ನಾಯ್ಡು ಅವ್ರನ್ನ. ಅವರಿಗೆ ಒಂದು 85-86 ಇಯರ್ಸ್ ಸಂಪೂರ್ಣವಾದ. ಅವ್ರನ್ನ ನೋಡಿದಾಗೆಲ್ಲ ಇಟ್ಸ್ ಅ ಬಿಗ್ ಲೈಫ್ ಲೆಸನ್ ಫಾರ್ ಅಸ್. ಅಂದರೆ ಅವ್ರು ಹೆಂಗೆ ಬಾಳಿ ಬದುಕಿದ್ದಾರೆ ಅನ್ನೋದು. ಸೊ ಅವಾಗೆಲ್ಲ ನಾವು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ನಮ್ಮ ಬಾಲ್ಯನ, ನಮ್ಮ ಅಜ್ಜಿನ. ನಮ್ಮ ಅಜ್ಜಿ ಹೋಗಿದ ತಕ್ಷಣ ನಮಗೆ ನಮ್ಮ ಯಾವುದೋ ಒಂದು ಅಂಶ ನಮ್ಮಿಂದ ಹೊರಟೋಯ್ತೇನೋ ಅನ್ನುವಷ್ಟು ನಮಗೆ ಇವಾಗ ಫೀಲ್ ಆಗ್ತಾ ಇದೆ. ಇಷ್ಟು ದೊಡ್ಡವರಾಗಿದ್ದೀವಿ. ನಮ್ಮ ಅಜ್ಜಿ ಮರಿ ಮೊಮ್ಮಕ್ಕಳನ್ನು ನೋಡಿದ್ದಾರೆ, ಮಕ್ಕಳನ್ನು ನೋಡ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ. ಸೊ ಅವರಷ್ಟು ಪರಿಪೂರ್ಣವಾಗಿ ಬಾಳಿ ಬದುಕಿದವರು. ಆ ಥರ ನಮ್ಮ ಅಜ್ಜಿ ಮನೆಯಲ್ಲಿ. ಆಮೇಲೆ ನಮ್ಮ ಅಜ್ಜಿ ಒಂದು ದೊಡ್ಡ ಡೀಸಲ್ಲಿ ಊಟ ಕಲಿಸ್ಕೊಂಬಂದು ಅವ್ರು ಒಂದೊಂದು ಕೈ ತುತ್ತು ಇಷ್ಟಿಷ್ಟು ದಪ್ಪ ಇರ್ತಾ ಇತ್ತು ಆಯ್ತಾ.
ತಿನ್ನಲೇಬೇಕು. ಅಮ್ಮಮ್ಮ ನಂಗೆ ಸಾಕು ಅಮ್ಮಮ್ಮ, ಇದನ್ನೇ ನಿನ್ನ ತಲೆಗೆ ತಟ್ಲಾ, ಹಿಂಗೆ ಇದೇ ಡೈಲಾಗ್ ಕೇಳ್ತಿದ್ದು ಆಯಿತಾ. ಆಮೇಲೆ ಎಲ್ಲರಿಗೂ ತಿನ್ನಿಸೋರು. ಆ್ಯಂಡ್ ನಮ್ಮ ತಾಯಿ ಹರಿಕತೆಗೆಲ್ಲ ಹೋದರೆ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮಂದಿರು ಏನಿದ್ದಾರೆ, ನನಗಿಬ್ಬರು ಚಿಕ್ಕಮ್ಮಂದಿರಿದ್ದಾರೆ, ಸೊ ಎಲ್ಲ ಎಷ್ಟು ಚೆನ್ನಾಗಿ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ಹಂಚ್ಕೋತಾ ಇದ್ರು. ಈಗ ಒಂದು ಒಂದು ಚಿಕ್ಕ ವ್ಯವಸ್ಥೆ ನಮಗೆ ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಕಾಣುತ್ತೆ. ಮಗುನ ಬಿಟ್ಟು ಹೋಗಬೇಕು ಅಂದರೆ ಎಲ್ಲಿ ಬಿಟ್ಟು ಹೋಗಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಆಗೆಲ್ಲ ಫ್ಯಾಮಿಲಿ ಅಂದರೆ ಹೇಗಿರ್ತಿತ್ತು ಅಂದರೆ ಈ ಥರ ಸಣ್ಣ ಪುಟ್ಟ ಯೋಚನೆಗಳಿರ್ತಿರಲಿಲ್ಲ. ಅವ್ರದ್ದೇನಿದ್ರು ದೊಡ್ಡ ದೊಡ್ಡ ಆಲೋಚನೆ, ದೊಡ್ಡ ಗೋಲ್ಸ್. ಕರೆಕ್ಟ್ ಹೇಳ್ತಿದ್ರೇನೆ ಕೇಳ್ತಿದ್ರೇನೆ ಖುಷಿ ಅನ್ಸುತ್ತೆ. ಅಂಡ್ ದೇರ್ ಇಸ್ ಅ ಲೈಫ್ ಲೆಸನ್ ಆಸ್ ಯು ರೈಟ್ಲಿ ಸೆಡ್. ಜೊತೆಗೆ ನೀವು ಹೇಳ್ದ ಹಾಗೆ ಅವರು ಆಡ್ದಂಥ ಮಾತುಗಳು ಇವಾಗಲೂ ನಮ್ಮ ಕಿವಿಲಿ ಇದೆ ಅನ್ನೋದಕ್ಕೆ. ಯಾರ್ಯಾರು ಏನೇನು ಬೈತಿದ್ರು ಅನ್ನೋದೆಲ್ಲ ನೆನಪಿರುತ್ತಲ್ಲ. ನಮ್ಮ ತಾತ ಯಾವಾಗಲೂ ಹೇಳೋರು ಬಲಿ ಹಾಕ್ಬಿಡ್ತೀನಿ ಅಂತ. ಇದು ಅವ್ರ ಸಿಗ್ನೇಚರ್ ಸ್ಟೈಲ್ ಆಫ್ ಬೈಯೋದು. ಅವ್ರು ಬಲಿ ಹಾಕ್ಬಿಡ್ತೀನಿ ಅಂತಿದ್ದಾರೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಂತ. ಅಲ್ಲಿವರೆಗೂ ಅವ್ರ ವರ್ಡ್ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅಂಡ್ ಹೆಣ್ಮಕ್ಳೆಲ್ಲ ನಿಧಾನವಾಗಿ ನಡಿಬೇಕು ಅಂತ. ಈಗ ನಾವು ನಡೆಯೋವಾಗ ಹಿಮ್ಮಡಿ ಏನಾದ್ರು ಊರಿ ಧಮ ಧಮ ಅಂತ ಶಬ್ದ ಮಾಡಿದ್ರೆ ಅವ್ರು ಅವಾಗ ನಮ್ಮನ್ನ ಪೋಟ್ರೆ ನೀನು ಹೋದ ಮನೇಲಿ ಅದು ಹೆಂಗೆ ಉದ್ಧಾರ ಆಗ್ತೀಯೋ, ಅದೇನು ಹಂಗೆ ನಡೀತೀಯಾ, ಈ ಥರ. ಸೊ ನಮ್ಗೆ ಅವಾಗೆಲ್ಲ ಇಟ್ಸ್ ಅ ವೆರಿ ಬಿಗ್ ಸಿನ್. ಅಯ್ಯೋ ಹಂಗೆ ನಡಿಬಾರ್ದು, ಸಾಫ್ಟ್ ಆಗೇ ನಡಿಬೇಕು. ಆ್ಯಂಡ್ ನಮಗೆಲ್ಲ ಫ್ರಾಕ್ಸ್ ಹೊಲ್ಸೋರು, ಅವರೇ ಒಂಥರ ಡಿಸೈನ್ ಅವ್ರ ಪ್ರಕಾರ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಇವಾಗ ಫ್ರಾಕ್ ಎಲ್ಲ ಆಗೋದು ಏನೇ ಹಿಂಗಿದ್ದೀವಿ ನಾವು ಅನ್ನೋ ಥರ ಅನಿಸುತ್ತೆ. ಸೊ ಅವ್ರು ಯೂಸ್ ಮಾಡ್ತಿದ್ದಿದ್ದು ವರ್ಡ್ಸು. ವೆಲ್ವೆಟ್ ಡ್ರೆಸ್ ಮೆಟೀರಿಯಲ್ ಬಂತಿತ್ತು, ದಮಾಸ್ ಬಟ್ಟೆ ಅನ್ನೋರು. ಎಲ್ಲಿ ಆ ದಮಾಸ್ ಫ್ರಾಕು, ಅವ್ರಿಗೇನೋ ಅಂದ್ರೆ ತುಂಬ ರಾಯಲ್ ಫ್ಯಾಮಿಲಿ ಬಟ್ಟೆ ಹಾಕೋತಾ ಇದೀವಿ ಅಂತ ಅವರು. ಆಮೇಲೆ ನಮಗೆಲ್ಲ ಹೇರ್ ಸ್ಟೈಲ್ಸ್ ಮಾಡೋರು. ಆ್ಯಂಡ್ ಆ ಹೇರ್ ಸ್ಟೈಲ್ ಗಟ್ಟಿಯಾಗಿ ಒಂದ್ಸತಿ ಅಂತೂ ನನಗೆ ಬುರುಡೇನೆ ಬಂದ್ಬಿಡೋ ಥರ ಜುಟ್ಟು ಹಾಕ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ. ಸೊ ಇವೆಲ್ಲ ನೆನ್ಪಿಟ್ಕೊಂಡು ಆ ಮೆಮೊರೀಸ್ ಎಲ್ಲ ಮತ್ತೆ ನಮ್ಗೆ ಆ ಜೀವನ ಸಿಗುತ್ತೋ ಖಂಡಿತ ಸಿಗಲ್ಲ, ಬಟ್ ಆ ಮೆಮೊರೀಸ್ ಅಂತೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಸಲ ನಾನು ಅನ್ಕೋತೀನಿ, ಇವಾಗ ನೀವೇನು ಹೇಳಿದ್ರಲ್ಲ ಅಜ್ಜಿ ತಾತಂದ್ರ ದಿನ, ಅದನ್ನ ನಾನು ಮೆಲುಕು ಹಾಕಿದಾಗ ಅವ್ರ ಜೊತೆ ಇದ್ದಂಥ ದಿನಗಳು ಅಂತ, ಒಂದು 20 ವರ್ಷ ಹಿಂದೆ ಹೋಗೋ ಹಾಗಿದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಒಂದು ಜೀವನದಲ್ಲಿ ನಡೆಯಲ್ಲ ಅಂತ ಗೊತ್ತಾದಾಗ ನಮಗೆ ರಿಯಲೈಸ್ ಆಗುತ್ತೆ ಪ್ರೆಸೆಂಟ್ ಅಲ್ಲಿ ಇರಬೇಕು ಅಲ್ವಾ ಅಂತ. ಬಿಕಾಸ್ ಈ ಕ್ಷಣ ಕಳ್ಕೊಂಡ್ಮೇಲೆ ಮೇ ಬಿ 20 years ಡೌನ್ ದ ಲೈನ್ ವಿಲ್ ಫೀಲ್ ದ ಸೇಮ್. ಈ ಸಮಯಕ್ಕೆ ವಾಪಸ್ ಬರೋಣ ಅಂತ ಅನಿಸ್ತಾ ಇರುತ್ತೆ. ಅಷ್ಟಿಲ್ಲದೆ ನಮಗೆ ದೊಡ್ಡವರಾಗ್ಲಿ ಅಥವಾ ಭಗವಂತ ಹೇಳಿರೋದು ಅಷ್ಟೇ, ನೀನ್ ತುಂಬಾ ತಲೆ ಕೆಡಿಸ್ಕೋಬೇಡ, ಯು ಜಸ್ಟ್ ಲಿವ್ ಯೋರ್ ಲೈಫ್, ಮುಂದಿನ ಪ್ಲಾನ್ಸ್ ನನ್ನ ಕೈಯಲ್ಲಿ ಬಿಡು. ನಾವು ಅತಿ ಪ್ರತಿಷ್ಠೆ, ಮುಂದಿಂದು ನಾನೇ ಯೋಚನೆ ಮಾಡ್ತೀನಿ ಅಂತ. ಸೊ ಅದ್ಯಾವುದು ನಡೆಯಲ್ಲ. ನಿನಗೇನು ಕೊಟ್ಟಿದ್ದಾನೋ ಅದನ್ನು ಸಂಪೂರ್ಣವಾಗಿ ಜೀವಿಸು, ಅದನ್ನು ಎಂಜಾಯ್ ಮಾಡು. ಸೊ ಅದು ನೀವು ಹೇಳ್ದಂಗೆ ನೆನ್ನೆ ಬಗ್ಗೆ ನೆನೆಸ್ಕೊಂಡ್ರು ಇವತ್ತು ಹಾಗೆ ಅನಿಸುತ್ತೆ. ಕರೆಕ್ಟ್. ಈಗ ಮಾತಾಡಲೇಬೇಕು ನಾವು ಅಬೌಟ್ ನನ್ನ ಫೇವ್ರೆಟ್ ಹರಿಕಥಾ ಪಿತಾಮಹರು ಅಂತ ಏನು ಕರಿತೀವಿ, ಕರ್ನಾಟಕದ ಹರಿಕಥಾ ಪಿತಾಮಹರು ಶ್ರೀಯುತ ಗುರು ರಾಜುಲ್ ನಾಯ್ಡುರವರು. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಇಸ್ ಇನ್ಕಂಪ್ಲೀಟ್ ಅವರ ಹರಿಕಥೆಗಳಿಲ್ಲದೆ. ಹರಿಕಥಾ ತ್ರಿಮೂರ್ತಿಗಳು ಅಂತ ನಮ್ಮ ಕರ್ನಾಟಕದಲ್ಲಿ ಅಚ್ಯುತದಾಸರು, ಕೇಶವದಾಸರು ಮತ್ತು ಗುರು ರಾಜುಲ್ ನಾಯ್ಡು ಅವ್ರನ್ನ ಕರೆಯೋರು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಕೇಳಿರೋದು ಇವರೊಬ್ಬರದ್ದೇ. ಯಾಕಂದ್ರೆ ಇವ್ರು ಎಲ್ಲ ಕ್ಯಾಸೆಟ್ಸು ನಮ್ಮ ಮನೇಲಿತ್ತು, ಎಲ್ಲ ಯು ನೇಮ್ ಇಟ್. ಒಂದೊಂದು ಹೆಸರು ಹೇಳಿದ್ರು ನನಗೆ ಇವಾಗ್ಲೂ ಮೂರುವರೆ ವಜ್ರಗಳು ಇರಬಹುದು, ಗಿರಿಜಾ ಕಲ್ಯಾಣ ಇರಬಹುದು, ಆ ಹೆಸರುಗಳು ಹೆಂಗೆ ಬಾಯಲ್ಲಿದೆ. ಮತ್ತೆ ಅವರು ಪ್ರಾರಂಭ ಮಾಡ್ತಾ ಇದ್ದಿದ್ದು, ಮಧ್ಯದಲ್ಲಿ ಉಪಕಥೆಗಳನ್ನ ಹೇಳ್ತಾ ಇದ್ದಿದ್ದು. ಆಮೇಲೆ ಕ್ಯಾಸೆಟ್ ಕಾಲನೇ ಚಂದ, ಯಾಕಂದ್ರೆ ಅವಾಗ ನಮಗೆ ತುಂಬಾ ಆಪ್ಷನ್ಸ್ ಇರ್ತಿರ್ಲಿಲ್ಲ. ಸೊ ಕೇಳಿದ್ದನ್ನೇ ಕೇಳ್ತಾನೆ ಇರ್ತಿದ್ವಿ. ಹಾಗಾಗಿ ಉಪಕಥೆಗಳು ಹಂಗೆ ಕಿವಿನಲ್ಲೇ ಇದೆ. ಸೊ ಹರಿಕತೆ 18 ಅಥವಾ 19ನೇ ಶತಮಾನದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಹುಟ್ಕೊಂಡಂಥ ಒಂದು ಕಲೆ. ಆದರೆ ಅನ್ಫಾರ್ಚುನೇಟ್ಲಿ ನೋಡಿ 3 ಶತಮಾನ ಆಲ್ಮೋಸ್ಟ್ ನಾವು ಅದನ್ನು ಕಳ್ಕೊತಾ ಬಂದಿದ್ದೀವಿ ಅಂತ ಅನ್ಸತ್ತೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಂಜಾವೂರಿನಲ್ಲಿ ಹುಟ್ಕೊಂಡಿದ್ದು ಅಂತ ಹೇಳಲಾಗುತ್ತೆ. ಕಥಾ ಕಾಲಕ್ಷೇಪ ಅಂತ ಅವಾಗೆಲ್ಲ ವಿದ್ವಾಂಸರು ಕೂತು ಮಾತಾಡೋರು, ಕಥೆಗಳನ್ನ ಹೇಳೋರು. ಅಂದ್ರೆ ಕಥೆಗಳನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇವತ್ತಿನ ದಿನ ರೀಲ್ಸ್ ಜಮಾನದಲ್ಲಿ ಏನ್ ಹೇಳ್ತೀವಿ ಹಾಗೆ ಹೇಳದೀರಾ, ಡಾಕ್ಯುಮೆಂಟ್ರಿ ತರ ಬರೀ ಹೇಳೋದಷ್ಟೇ ಅಲ್ಲ. ಈ ರಾಮಾಯಣದ್ದು ಮಹಾಭಾರತದ ಕಥೆಗಳನ್ನ ತಗೊಂಡು ಡಿಸ್ಕಷನ್ಸ್ ನಡೆಯೋದು, ಗಂಟೆಗಟ್ಟಲೆ ನಡೆಯೋದು. ಇನ್ನು ಮರಾಠಾಸ್ರ ಇನ್ಫ್ಲೂಯೆನ್ಸ್ ಆಕ್ಚುಲಿ ಬರುತ್ತೆ. ಮರಾಠಾಸ್ರ ಕೀರ್ತನೆಗಳು ಅವರು ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಅನ್ಕೋತಾರೆ. ಸೊ ಅವರ ಮರಾಠರ ಕೀರ್ತನೆಗಳು ಪ್ಲಸ್ ಈ ಕಥಾ ಕಾಲಕ್ಷೇಪ ಎರಡೂ ಸೇರಿ ಹರಿಕತೆ ಹುಟ್ಕೊಳ್ಳುತ್ತೆ. ಇನ್ನು ತಂಜಾವೂರಲ್ಲಿ ತಂಜಾವೂರು ಕೃಷ್ಣ ಭಾಗವತರಂತ ಈ ಹರಿಕತೆಗೆ ಒಂದು ರೂಪವನ್ನ ತಂದುಕೊಡ್ತಾರೆ. ಅಲ್ಲಿಂದ ಈಚೆಗೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಪ್ರಚಲಿತದಲ್ಲಿ ಇದ್ದಿದ್ದು. ಕರ್ನಾಟಕದಲ್ಲಂತೂ ಹರಿಕತೆ ಅಂದ್ರೆ ಗುರು ರಾಜುಲ್ ನಾಯ್ಡು ಅಂದ್ರೆ ಹರಿಕತೆ.
ಬಟ್ ಅನ್ಫಾರ್ಚುನೇಟ್ಲಿ ನೀವು ಸಹ ಅವ್ರನ್ನ ನೋಡೋದಕ್ಕಾಗ್ಲಿಲ್ಲ. ನೀವು ಹುಟ್ಟೋಷ್ಟರಲ್ಲಾಗ್ಲೇ ನಿಮ್ಮ ತಾತನವ್ರು ತೀರ್ಕೊಂಡಿದ್ರು. ಆದ್ರೆ ನಿಮ್ಮ ಅಜ್ಜಿಯಿಂದ ಸಾಕಷ್ಟು ತಿಳ್ಕೊಂಡಿರ್ತೀರಾ ನಿಮ್ಮ ತಾತನವ್ರ ಬಗ್ಗೆ, ಅಲ್ವಾ? ನಮಗ್ ಹೇಳಿ, ನಮಗೆ ನೀವು ನಿಮ್ಮ ತಾತನ ಬಗ್ಗೆ ಹೇಳ್ತಿದ್ದೀರಾ, ಅದನ್ನ ನಾವು ಕೇಳ್ತಿದೀವಿ ಅನ್ನೋದೇ ಸಿಕ್ಕಾಪಟ್ಟೆ ಖುಷಿ. ಸೋ ನೈಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಮಗಿಂತ ಹೆಚ್ಚಾಗಿ ನೀವು ಅದ್ರ ಬಗ್ಗೆ ಎಷ್ಟು ವಿಚಾರ ತಿಳ್ಕೊಂಡಿದ್ದೀರಿ. ನೀವು ಹೇಳಿದಂಥ ವಿಚಾರಗಳಲ್ಲಿ ಎಷ್ಟೋ ಪಾಯಿಂಟ್ಸ್ ನನಗೂ ಕೂಡ ಗೊತ್ತಿರಲಿಲ್ಲ. ಯಾಕೆಂದರೆ ಹರಿಕತೆ ಅನ್ನೋದು ನಮ್ಮ ಮನೆಯಲ್ಲಿ ಇದೆ. ಸೊ ನಮ್ಮ ಮನೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ನೋಡಿದ್ವೋ ಅದನ್ನು ಮಾತ್ರ ತಿಳ್ಕೊಂಡಿದ್ವಿ. ಬಟ್ ಅದರ ಹುಟ್ಟು ಹೇಗಾಯಿತು, ಅದು ಎಲ್ಲಿಂದ ಎಷ್ಟು ಶತಮಾನಗಳಿಂದ ಇದೆ, ಇವೆಲ್ಲವೂ ನಿಮ್ಮ ಬಾಯಿಂದ ಕೇಳಿ ಬಹಳ ಖುಷಿ ಆಯಿತು. ಆ್ಯಂಡ್ ಆ ಮಾತು ಹೇಳಿದಾಗ ನನಗೂ ನೋವಾಯಿತು. 3 ಶತಮಾನಕ್ಕೆ ನಾವು ಅದನ್ನು ಒಂದು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದಾಗ ಬಹುಶಃ ಈಗೇನಾಗಿದೆ, ಮತ್ತೆ ಜನ ಆ ಹರಿಕತೆಯ ಕಡೆ ಅಥವಾ ನಮ್ಮ ಈ ಆಧ್ಯಾತ್ಮಿಕದ ಕಡೆ ಏನಿದೆ ಅದರ ಕಡೆ ಒಲವು ಜಾಸ್ತಿ ಆಗ್ತಾ ಇದೆ ಜನರಿಗೆ. ಆ್ಯಂಡ್ ಹರಿಕತೆಗಳನ್ನೆಲ್ಲ ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಈಗ. ಆ್ಯಂಡ್ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋ ಜವಾಬ್ದಾರಿ ಖಂಡಿತವಾಗಿಯೂ ನಮ್ಮಗಳ ಮೇಲಿದೆ ಅಷ್ಟೇ. ಆ್ಯಂಡ್ ಹರಿಕತೆ ಅಂದಾಗ ಗುರುರಾಜುಲು ನಾಯ್ಡು ಅಂತ ಕೂಡ ಹೇಳಿದ್ರಿ. ಸೊ ಕೀರ್ತನೆಗಳನ್ನು ಹರಿಕತೆಯನ್ನು ಒಂದು ಕಂಬೈನ್ ಮಾಡಿದ್ರು. ಈ ಹರಿಕತೆಯಲ್ಲಿ ನಮ್ಮ ಅಜ್ಜಿಯವರು ಅಥವಾ ನಮ್ಮ ತಾಯಿ ನಮ್ಮ ಮನೆಯಲ್ಲಿ ಬರೀ ಈ ಹರಿಕತೆಯದೇ ಮಾತು, ನಮಗೆ ಏನು ತೊಗೊಂಡ್ರು ಕೂಡ ಅದನ್ನು ಹರಿಕತೆಗೆ ರಿಲೇಟ್ ಮಾಡಿ ಹೋಲಿಸಿ ಅಥವಾ ಅದನ್ನು ಒಂದು ಮೇನ್ ಬೇಸಾಗಿ ಇಟ್ಕೊಂಡು ಮಾತಾಡೋದೇ ಉಂಟು. ಸೊ ಯಾವಾಗಲೂ ನಮ್ಗೆ ಏನು ಹೇಳೋರು ಅಂದರೆ ಈ ನವರಸಗಳನ್ನು ಸೇರಿಸಿ ಒಂದು ಕತೆ ಕೀರ್ತನ ಕಥಾ ಕಾಲಕ್ಷೇಪ ಅನ್ನೋದೇನಿದೆ ಅದನ್ನ ಈ ನವರಸಗಳ ಜೊತೆ ಹೇಳ್ತಿದ್ರು, ಒಂದು ಹಾಡಿನ ಜೊತೆ ಇತ್ತು. ಮುಂಚೆ ಎಲ್ಲ ನೃತ್ಯ ಕೂಡ ಮಾಡ್ತಾ ಇದ್ರಂತೆ, ನೃತ್ಯನೂ ಮಾಡ್ತಾರೆ, ಹಾಡು ಹೇಳ್ತಾರೆ. ಪ್ರತಿಯೊಂದನ್ನು ಅವರು ಆ ಹರಿಕತೆಯಲ್ಲಿ ಹೇಳುವಾಗ ಅದು ಕೂತು ನೋಡೋರಿಗೆ ಪ್ರತ್ಯಕ್ಷವಾಗಿ ಅವ್ರು ಅದನ್ನೇ ನೋಡ್ತಾ ಇದ್ದಾರೇನೋ, ಆ ಸನ್ನಿವೇಶಗಳನ್ನು ನೋಡ್ತಿದ್ದಾರೇನೋ ಅನ್ನೋ ಹಾಗೆ ಭಾವನೆ ಬರ್ತಿತ್ತು ಅನ್ನೋ ಒಂದು ಮಾತು ಹರಿಕತೆ ಬಗ್ಗೆ ಬರುತ್ತೆ. ಆ್ಯಂಡ್ ನೀವು ಹಾಗೆ ಹೇಳಿದ್ರೆ ಅಚ್ಯುತದಾಸರು, ಕೇಶವದಾಸರು, ಹಾಗೆ ಗುರುರಾಜುಲು ನಾಯ್ಡು ಅವರು ನಮಗೆ ಇವ್ರ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಅಂದರೆ, ಅಚ್ಯುತದಾಸರು, ಕೇಶವದಾಸರು ಅಂತ ಏನಿದ್ರು ಇವರೆಲ್ಲರೂ ಬಹಳ ಪಂಡಿತೋತ್ತಮರು. ಅವರು ಸಂಸ್ಕೃತವನ್ನಾಗಲಿ ಅಥವಾ ಒಂದು ವಿಚಾರವನ್ನಾಗಲಿ ಅಥವಾ ಯಾವುದಾದ್ರೂ ಒಂದು ಪುರಾಣ ಕೀರ್ತನೆಗಳನ್ನಾಗಲಿ ಅಷ್ಟು ಅಧ್ಯಯನ ಮಾಡಿ ಅವರು ಬಂದು ಅದನ್ನು ಹೇಳ್ತಾ ಇದ್ರು. ಆದರೆ ನಮ್ಮ ತಾತನವರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಅವರು ಬಹಳಷ್ಟು ತಿಳ್ಕೊಂಡಿರುವಂಥವ್ರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಂದು ಆಡು ಭಾಷೆಯಲ್ಲಿ ಭಗವಂತನಿಗೆ ಹತ್ತಿರವಾಗೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಗುರುರಾಜುಲು ನಾಯ್ಡು ಅವರೇ. ಸೊ ಈಗ ನಾವು ಒಬ್ಬ ಹಳ್ಳಿಯವನು ಕೂಡ ಕೂತು ನೋಡಿದಾಗ ಅವ್ರು ಹೇಳ್ತಾ ಇರೋ ವಿಚಾರ ಅವ್ನಿಗೆ ಅರ್ಥವಾಗ್ಬಿಡ್ತಾ ಇತ್ತು. ಇವಾಗ ಅವರು ಒಂದು ನೀವು ಹೇಳಿದಾಗೆ ನಲ್ಲತಂಗ ಆ ಕತೆ ಬಗ್ಗೆ ಹೇಳ್ತಿದ್ರೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರು, ಪ್ರತಿಯೊಬ್ಬರು ಅಳತಿದ್ರು. ನಾನು ಕೂಡ ಎಷ್ಟೋ ಬಾರಿ ಇವತ್ತಿಗೂ ನಾನು ನಲ್ಲತಂಗ ದೇವಿ ಅನ್ನೋ ಹರಿಕತೆಯನ್ನು ಕೇಳಿದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ಯಾಕೆಂದರೆ ಆ ಕಂಠದಲ್ಲಿದ್ದಂಥ ಒಂದು ಮ್ಯಾಜಿಕ್ ಆಗಿತ್ತು. ಮತ್ತು ಅವರ ಒಂದು ಪವರ್, ಅವರಲ್ಲಿದ್ದಂಥ ಒಂದು ಮ್ಯಾಜಿಕ್ ಆಗಿತ್ತು, ಪ್ರತಿಯೊಬ್ಬರನ್ನೂ ಹಿಡಿದು ಕೂಡಿಸ್ತಾ ಇತ್ತು. ನಾವು ಅವ್ರೇನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೋ ಅದು ನಮ್ಗೆ ಕರೆಕ್ಟಾಗಿ ಕನ್ವೆ ಆಗ್ತಿತ್ತು. ನಮಗೀಗೇನಾಗುತ್ತೆ ಅಂದರೆ ಯಾಕೆ ಎಲ್ಲರೂ ಗುರುರಾಜುಲು ನಾಯ್ಡು ಆಗೋಕ್ಕಾಗಲ್ಲ ಅಂದರೆ ಅದನ್ನು ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಈಗ ನಾವೆಲ್ಲಿ ನಿಂತು ಹರಿಕತೆ ಮಾಡುವಾಗ ನಾವೊಂದು ಭಾವದಲ್ಲಿ ಹೇಳ್ತಿರ್ತೀವಿ, ಬಟ್ ನಮಗೆ ಆ ಕಡೆಯಿಂದ ಅದೇ ರೆಸ್ಪಾನ್ಸ್ ಬರ್ತಾ ಇರಲ್ಲ. ಅಲ್ಲಿಗೆ ನಮಗೆ ಅರ್ಥ ಆಗುತ್ತೆ, ಇದು ಅವರಿಗೆ ಮುಟ್ತಾ ಇಲ್ಲ, ಸೊ ನಾನೇನಾದರೂ ಒಂಚೂರು ಬದಲಾಯಿಸ್ಕೋಬೇಕು ಅಥವಾ ನಾನು ಹೇಳುವಂಥ ವಿಧಾನವನ್ನು ಆದರೆ ನಮ್ಮ ತಾತ ಅವರು ಯಾವ ಭಾವದಲ್ಲಿ ಹೇಳ್ತಿದ್ರು ಅದನ್ನು ಕೇಳಿಗರು ಕೂಡ ಅದೇ ಭಾವದಲ್ಲಿ ಸ್ಪಂದಿಸ್ತಾ ಇದ್ರಂತೆ. ಆ್ಯಂಡ್ ಎಷ್ಟು ಜನ ಬಂದು ಹೇಳ್ತಾರೆ, ಅಯ್ಯೋ ನಲತಂಗ ಕೇಳಿದ್ರೆ ನಾವು ಈಗಲೂ ಅಳ್ತೀವಿ, ಅಥವಾ ನಾವು ಮಾಯಾ ಬಜಾರ್ ಕೇಳಿದ್ದೀವಿ, ಅದೆಲ್ಲ ಅವ್ರ ವರ್ಣನೆ, ಅದೆಲ್ಲ ಕೇಳೋರು ಎಷ್ಟು ಎಂಜಾಯ್ ಮಾಡ್ತಾ ಹೇಳ್ತಾರೆ ಅಂದರೆ ನನಗೆ ಅವಾಗ ಅವ್ರ ಕಣ್ಣುಗಳಲ್ಲಿ ನೋಡಿದಾಗ ಈ ಅದೃಷ್ಟ ನಮಗಿರ್ಲಿಲ್ವಲ್ಲ. ಸೊ ಅಟ್ಲೀಸ್ಟ್ ನೀವು ಹೇಳೋದನ್ನು ಕೇಳಿ ಖುಷಿ ಪಡ್ತೀವಿ. ಮನೆಯಲ್ಲಿ ಒಂದು ಅರ್ಧ ಹೇಳಿದ್ದಾದರೆ ಜನ ಹೇಳೋದನ್ನು ಕೇಳಿನೇ ನಾವು ನಮ್ಮ ತಾತನ್ನ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರೋದು. ಸೊ ಇವಾಗ ಯಾರಾದರೂ ಈ ವಿಡಿಯೋನ ನೋಡ್ತಿರೋರು ಕ್ಯಾಸೆಟ್ ಕಾಲದಲ್ಲಿ ಇವ್ರು ಕೇಳಿರೋದು ಇವಾಗ ನಮಗೆ ಸಿಗತ್ತೋ ಇಲ್ವೋ ಅಂತ ಅನ್ಕೊಳ್ತಿದ್ರೆ, ಯೂಟ್ಯೂಬಲ್ಲಿ ಸಾಕಷ್ಟು ಗುರುರಾಜುಲು ನಾಯ್ಡು ಅವರ ಹರಿಕತೆಗಳನ್ನ ನೋಡಬಹುದು, ಕೇಳಬಹುದು, ನೋಡಕ್ಕಾಗಲ್ಲ ಕೇಳಬಹುದು. ಆಲ್ಸೋ ಈ ಮ್ಯೂಸಿಕ್ ಸ್ಟ್ರೀಮಿಂಗ್ ಆಪ್ಸ್ ಏನಿದೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಇವರ ಹರಿಕತೆಗಳನ್ನ ಕೇಳಬಹುದು. ಕೇಳಿ ನಿಮ್ಮ ಮಕ್ಕಳಿಗೂ ಕೇಳಿಸಿ. ಅದ್ಭುತವಾದಂಥ ಕಥೆಗಳು, ಒಂದು ಕಥೆನ ಹೀಗೂ ಕನ್ವೆ ಮಾಡಬಹುದಾ ಅಂತ ಅನ್ಸೋಂಥ ಕಥೆಗಳು. ಅಂಡ್ ಇವತ್ತಿನ ದಿನ ನಾವು ಕಂಟಿನ್ಯೂಸ್ ಆಗಿ ವಾರದಲ್ಲಿ ಒಂದು 2-3 ದಿನ ಕೆಲಸ ಇದ್ರೆ ಸಾಕಾಯ್ತಪ್ಪ, ವಾರ ಫುಲ್ ಹೆಕ್ಟಿಕ್ ಆಗಿತ್ತು ಅಂತೀವಿ. 365 ದಿನ ಸಹ ಅವರ ಕ್ಯಾಲೆಂಡರ್ ಬ್ಲಾಕ್ ಆಗಿರೋದು. ಹೌದು ಅಲ್ವಾ? ಹೌದು. ಅಬ್ಬಾ, ಅದಂತೂ ಎಷ್ಟು ಮ್ಯಾಜಿಕ್ ಅಪ್ಪ ಅನ್ಸ್ಬಿಡುತ್ತೆ. ಆ್ಯಂಡ್ ಬಹುಶಃ ನೋಡಿ ಅವರ ಒಂದು ಸರ್ವಿಸ್ ಮೋಟೋ, ಅವರು ಹರಿಕತೆಗೆ ಅವರ ಇಡೀ ಜೀವನವನ್ನೇ ಡೆಡಿಕೇಟ್ ಮಾಡಿದ್ರಿಂದ ಅವ್ರಿಗೆ ಹಾಗೆ ಅನಿಸಿಲ್ಲ, ಇದೇ ಆ ಜಾಗದಲ್ಲಿ ನಾವೆದ್ದಿದ್ರೆ ನಾನು ನನ್ನ ಬ್ಯಾಂಕ್ ಅಕೌಂಟ್ನ ಹೆಂಗೆ ಡಬಲ್ ಮಾಡ್ಕೊಳ್ಳಿ, ಮತ್ತು ಇದರಿಂದ ನಾನು ನೆಕ್ಸ್ಟ್ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಈ ನಮ್ಮ ಬಹುಶಃ ಆ ಒಂದು ದುರಾಲೋಚನೆಗೂ ಏನೋ ಅನಿಸುತ್ತೆ. ಆ ಕಲೆ ನಮ್ಗೆ ಅಷ್ಟು ಒಲಿದು ಬರಲಿಲ್ಲ. ಅವರು ಬೇರೆ ಅಲ್ಲ, ಕಲೆ ಬೇರೆ ಅಲ್ಲ ಅನ್ನೋ ರೀತಿ ಬಾಳಿ ಬದುಕ್ಬಿಟ್ಟಿದ್ದಾರೆ.
365 ದಿನ ಕೂಡ ಅವ್ರಿಗೆ ಹರಿಕತೆ ಫಿಕ್ಸು. ಆ್ಯಂಡ್ ನಮ್ಮ ತಂದೆನೂ ಹೇಳ್ತಾರೆ, ನಮ್ಮ ತಂದೆ ನಮ್ಮ ತಾಯಿನ ಮದುವೆ ಆಗಿದ್ದು ಬಿಕಾಸ್ ಹಿ ವಾಸ್ ಅ ಫ್ಯಾನ್ ಆಫ್ ಗುರುರಾಜ ನಾಯ್ಡು. ಅವ್ರ ಅಳಿ ಆಗ್ತೀನಿ ಹೌದಂತೆ, ಹಾಗೆ ಅಂತೆ. ಆಮೇಲೆ ನಮ್ಮ ತಾಯಿ ನೋಡಕ್ ಚೆನ್ನಾಗಿದ್ರು, ನಂಗೆ ನಿಮ್ಮ ಅಮ್ಮನೂ ಇಷ್ಟ ಆದ್ಲು. ಅದು ದಟ್ ಇಸ್ ಪಾರ್ಟ್ ಬಿ. ಬೈ ದಿ ವೇ, ಗುರುರಾಜಲ್ ನಾಯ್ಡು ಅವರು ಪ್ರೇಮಾ ನಾಯ್ಡು ಅವ್ರನ್ನ ಮದುವೆ ಆಗಿದ್ದು ಸಿನಿಮಾದಲ್ಲಿ ಪಾತ್ರಕ್ಕೆ ಅವಕಾಶ ಬೇಕು ಅಲ್ವಾ, ಸುಬ್ಬಯ್ಯ ನಾಯ್ಡು ಅವ್ರ ಮಗಳು. ಹೌದಂತೆ, ಅವರಿಗೆ ತುಂಬಾ ಆಸೆ ಇತ್ತಂತೆ ಸಿನಿಮಾದಲ್ಲಿ ಮಾಡ್ಬೇಕು ಅಂತೆಲ್ಲ. ಸೊ ಅದು ನಮ್ಮ ಅಜ್ಜಿ ಹೇಳ್ತಾರೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ. ಈಗ ನಾವು ಅಷ್ಟೇ, ನಾನೇನು ಅವ್ರನ್ನ ಇಷ್ಟಪಟ್ಟಿಲ್ಲ, ಅವರೇ ನನ್ನ ಇಷ್ಟಪಟ್ಟಿದ್ದು ಅಂತೀವಲ್ಲ. ಸೊ ಕುಡ್ ಬಿ ಲೈಕ್ ದಾಟ್ ಆಲ್ಸೋ. ಪಾಪ ನಮ್ಮ ತಾತನ್ಗೂ ಸಾಮರ್ಥ್ಯ ಇತ್ತು ರೀ, ನಾಟಕಗಳನ್ನ ಮಾಡ್ತಿದ್ರಂತೆ. ಅದ್ರಲ್ಲೂ ನಮ್ಗೆ ಶ್ರೀನಿವಾಸ ಮೂರ್ತಿ ಅವರು ನಟರು ಇದಾರಲ್ಲ, ಅವ್ರ ಜೊತೆ ನಾನು ಸತ್ಯ ಅನ್ನೋ ಸೀರಿಯಲ್ ಅಲ್ಲಿ ಪಾತ್ರ ಮಾಡಿದ್ದೆ. ಸೊ ಅವ್ರು ಅವಾಗ ಬಂದು ನನ್ಗೆ ಹೇಳೋರು, ನಾನು ನಿಮ್ಮ ತಾತ ಒಂದು ನಾಟಕ ಮಾಡ್ತಾ ಇದ್ವಿ, ಅದರಲ್ಲಿ ನಾವಿಬ್ರು ಅಣ್ಣ ತಮ್ಮಂದ್ರು ಅಥವಾ ಆ ಥರ ನಿಮ್ಮ ತಾತ ಏನು ಪಾತ್ರ ಮಾಡ್ತಿದ್ರಮ್ಮ ಅಂತ ಹೇಳ್ತಾರೆ. ಆಗ ಅವ್ರು ಅದ್ರಲ್ಲೂ ಏನೋ ಎಲ್ಲಿ ಹೋದ್ರೂ ಕೂಡ ಅವರಲ್ಲಿ ಸೈ ಅನ್ನಿಸ್ಕೊಂಡೇ ಬರ್ತಾ ಇದ್ದಿದ್ದು. ಆ್ಯಂಡ್ ನಾವು ಅವ್ರ ಪಿಕ್ಚರ್ಸ್ನ ಫೋಟೋಸ್ ಅಷ್ಟೇ ನೋಡೋದು, ಬಟ್ ಆ ಫೋಟೋಲ್ ನೋಡಿದ್ರೆ ಎಷ್ಟು ಸಾಧು ಥರ ಕಾಣ್ತಾರೆ ಗೊತ್ತಾ. ನಾವು ನಮ್ಮ ಅಜ್ಜಿಗೆ ರೇಗಿಸೋದು, ಅಮ್ಮಮ್ಮ ತಾತ ನಿನ್ನ ಹಿಂದೆ ಬಂದಿರಲ್ಲ ಬಿಡು ಅಮ್ಮಮ್ಮ ತಾತ. ಆ್ಯಂಡ್ ನಾವು ರೇಗಿಸ್ತಿರ್ತೀವಿ ಆಯಿತಾ. ನಮ್ಮ ಅಜ್ಜಿಗೆ ನಮ್ಮ ತಾತ ಅವರೆಲ್ಲ ಏನೇ ಹರಿಕತೆ ಮಾಡಿದ್ರು ಕೂಡ ಅವ್ರು ಬರೀ ತಮ್ಮ ಕಲೆಗಾಗಿ ಸೀಮಿತವಾಗಿದ್ದಿದ್ದು. ಆ್ಯಂಡ್ ನಮ್ಮ ಅಜ್ಜಿ ಅವರು ಇದ್ದಂತಹ ಮನೆ ಆಗ್ಬೋದು, ಅವ್ರ ಇಷ್ಟು ದಿನ ವಾಸವಾಗಿದ್ದಿದ್ದ ಮನೆಯೆಲ್ಲ ಅವ್ರಿಗೆ ಅವ್ರ ತಾಯಿ ಕಡೆಯಿಂದ ಹೆಣ್ಮಗುಗೆ ಅಂತ ಬಂದಂಥ ಮನೆ. ನಾವು ಇವತ್ತಿಗೂ ರೇಗಿಸೋದು, ಏನೋ ತಾತ ಇದೊಂದು ಮನೆ ಮಾಡಿದೆ ಅಂತ ನಮಗೆ ಒಂದು ಸಮಾಧಾನ. ಇದು ಇಲ್ಲದೆ ಹೋಗಿದ್ರೆ ನಾವೆಲ್ಲೋಗ್ಬೇಕು, ತೆಗೆದು ರಬಳಾಯಿಸ್ಬಿಡ್ತೀನಿ, ಏನು ನಿಮ್ಮ ತಾತ ಮಾಡಿರೋದು ನಂದಿದು, ನಿಮ್ಮ ತಾತ ಆ ಥರ. ಸೊ ನಮ್ಮ ಅಜ್ಜಿ ಅವ್ರಿಗೆ ನಮ್ಮ ತಾತನ ನೋಡಿದ್ರೆ ಎಂಥವ್ರಿಗೂ ಇವ್ರು ಆ ಥರ ಎಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ, ಏನೇ ಆದರೂ ಪ್ರೇಮಾ ನಾಯ್ಡು ಅವರೇ ಜೋರು ಇರಬೇಕು ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡ್ತೀವಿ. ಆ್ಯಂಡ್ ದುಡ್ಡಿನ ವಿಷಯಕ್ಕೆ ಬಂದಾಗ್ಲೂ ಅಂದ್ರೆ ಆಗಿನ ಕಾಲದವ್ರು ಯಾರು ಸಂಭಾವನೆಗೆ ಅಷ್ಟು ಮಹತ್ವ ಕೊಡ್ತಿರ್ಲಿಲ್ಲ ಅನ್ನೋದಕ್ಕೆ ಇವ್ರನ್ನ ಬುಕ್ ಮಾಡೋದಕ್ಕೆ ಬರೋರು ಎಲ್ಲರೂ ಹೇಳ್ತಾ ಇದ್ದಿದ್ದು, ನನಗೆ ತಟ್ಟೆ ಕಾಸು ಕೊಟ್ಬಿಡಿ, ನೀವು ಎಷ್ಟು ಸಂಭಾವನೆ ಕೇಳಿದ್ರು ನಾನು ಕೊಡ್ತೀನಿ ಅಂತ ಅಲ್ವಾ. ಹೌದಂತೆ, ಅದನ್ನು ಒಂದು ಕಾಮಿಡಿ ತರ ಅಂದ್ರೆ ಒಂದು ಉಪಕಥೆಯಲ್ಲಿ ಹೇಳೋದು ಉಂಟು. ಸಂಭಾವನೆ ಯಾಕೆಂದ್ರೆ ತಟ್ಟೆ ಕಾಸೇ ಜಾಸ್ತಿ ಬರ್ತಿತ್ತು, ಅಷ್ಟು ಜನ ಸೇರ್ತಾ ಇದ್ರು. ಒಂದ್ 2-3 ಫೋಟೋಸ್ ನಾವು ನೋಡಿದೀವಿ ಸೌಜನ್ಯ. ಅಯ್ಯೋ ರಾಮ, ಎಷ್ಟು ಜನ, ನೀವು ಎಲ್ಲನ ನೋಡಿ. ಆಮೇಲೆ ಹೇಳೋರು ತೆಂಗಿನ ಮರ ಎಲ್ಲ ಹತ್ತು ಕುತ್ಕೊಂಡ್ಬಿಡ್ತಿದ್ರಂತೆ ಜನ ಹರಿಕತೆ ನೋಡೋಕ್ಕೆ. ಯಾವುದೋ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದು ಹೇಳ್ತಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹರಿಕತೆಗೆ ಹೋದಾಗ ಹಿಂಗೆ ಮರದ ಮೇಲೆಲ್ಲ ಕುತ್ಕೊಂಡು ನೋಡ್ತಾ ಇದ್ರಂತೆ ಹರಿಕತೆನ ಜನ. ಸೊ ನಮಗೆ ಇವಾಗ ಹೋದಾಗ ಅವ್ರು ಚೇರ್ಗಳು ಹಾಕಿರ್ತಾರಲ್ಲ, ಜನ ಬರ್ತಾರ, ಜನ ಸೇರ್ತಾರ. ಸೊ ಅಲ್ಲೇ ಅರ್ಧ ನಾವು ಆ ಕಾನ್ಫಿಡೆನ್ಸ್ ಲೆವೆಲ್ ಕಿಲ್ ಆಗಿಬಿಟ್ಟಿರುತ್ತೆ. ಅವ್ರು ನನಗೆ ಯಾರಾದರೂ ಹರಿಕತೆ ಮಾಡಿ ನೀವು ಮುಂದುವರಿಸಿ ಅಂತೆಲ್ಲ ಹೇಳಿದಾಗ, ಅಫ್ಕೋರ್ಸ್ ಹರಿಕತೆ ಮಾಡೋದು ಬಹಳ ಮನಸ್ಸಿಗೆ ಒಂದು ಇಷ್ಟವಾದ ಕೆಲಸನೇ. ಆದರೆ ಅವರ ಹೆಸರಿಗೆ ಧಕ್ಕೆ ಬರದೇ ಇರೋ ಹಾಗೆ ನಡ್ಕೊಂಡ್ರೆ ಸಾಕಪ್ಪ. ಈಗ ನಾವು ಹರಿಕತೆ ಮಾಡಿ ಅವ್ರ ಹೆಸರು ಅಯ್ಯೋ ಅಂಥವ್ರ ಮೊಮ್ಮಕ್ಕಳಂತೆ ಹೀಗಂತೆ ಅನ್ನೋದು ಬೇಡ. ಅಟ್ಲೀಸ್ಟ್ ಅವ್ರ ಹೆಸರನ್ನ ಉಳಿಸೋದಕ್ಕಾಗಲಿಲ್ಲ ಅಂದರೂ ಹಾಳು ಮಾಡೋದು ಬೇಡಪ್ಪ ಅನ್ನೋ ಫಸ್ಟ್ ಥಾಟ್, ಆ ಜವಾಬ್ದಾರಿಯನ್ನು ಮೈಂಡಲ್ಲಿ ಇಟ್ಕೊಂಡೆ ನಾವು ಹರಿಕತೆ ಬಗ್ಗೆ ಒಂದು ಇಂಟ್ರೆಸ್ಟ್ ತೋರಿಸೋದು. ಸೊ ಆವಾಗ ತಟ್ಟೆ ಕಾಸು ಕೊಟ್ಬಿಡಿ, ನಮಗೆ ಸಂಭಾವನೆ ನೀವೆಷ್ಟನ್ನ ಕೇಳಿ ತಟ್ಟೆ ಕಾಸು ಕೊಡಿ ಅನ್ನುವಂಥದ್ದನ್ನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರಾಗಲಿ ಅವರೆಲ್ಲ ಹೇಳ್ತಾ ಇದ್ದಿದ್ದೆ. ಆಮೇಲೆ ನಮ್ಮ ತಾಯಿಯವ್ರ ಹರಿಕತೆ ಮಾಡುವಾಗಲೂ ಈ ತಟ್ಟೆ ಕಾಸು ಒಂದು ಪಾಲಿಸಿ ಇತ್ತು. ನಮ್ಮ ತಾಯಿಯವರು ಒಂದು ಪಾತ್ರೆ ಇಟ್ಬಿಟ್ಟಿದ್ರು. ಅದರಲ್ಲಿ ನಾವು ಅವಾಗ 5 ಪೈಸಾ, 10 ಪೈಸಾ, 25 ಪೈಸಾ, 50 ಪೈಸಾ, ₹1 ಎಲ್ಲ ನೋಡಿದ್ದೀವಿ. ಓಕೆ, 5 ರೂಪೀಸ್ ಕಾಯಿನ್ ಕೂಡ ನೋಡಿದ್ದೀವಿ. ಓಕೆ, ಅಮ್ಮ ನಂಗೇನಾದರೂ ಬೇಕು ಅಂದರೆ ಸರ್ ಅಲ್ಲಿ ಪಾತ್ರೆಲಿದೆ ತಗೋ ಹೋಗು ಅನ್ನೋರು. ಅದು ಬೀರಲ್ಲಿ ಇರ್ತಿತ್ತು ಆ ಪಾತ್ರೆ. ಆ ಪಾತ್ರೆ ನಮ್ಗೆ ಈಗಲೂ ನೆನಪಿದೆ. ಪಾತ್ರೆಲಿ ಆಯ್ಕೊಂಡು ಎಲ್ಲ ತೊಗೊಳೋದು. ಆಮೇಲೆ ಆ 10 ಪೈಸಾನೆಲ್ಲ ₹1 ಮಾಡ್ಕೊಂಡು ಹೋಗಿ ಚಾಕ್ಲೇಟ್ ತೊಗೊಂಡಿರೋದು. ಇವೆಲ್ಲ ನಮ್ಗೆ ಇವತ್ತು. ಸೊ ಆ ತಟ್ಟೆ ಕಾಸು ಅಂದಾಗ ಅದು ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗೇ ಇದೆ. ಯಾಕೆಂದರೆ ಅದರಿಂದ ಕೂಡ ಎಷ್ಟೋ ನಮ್ಮ ಮನೆಯಲ್ಲಿ ನಮ್ಮ ಜೀವನ ನಡೆದಿದೆ. ಅದು ಅಷ್ಟು ಕಡಿಮೆ ಬರ್ತಿತ್ತು ಅಂತಲ್ಲ, ಅದರಿಂದ ಒಂದು ಜೀವನ ನಡೀತಾ ಇತ್ತು. ಆ ತಟ್ಟೆ ಕಾಸಿಗಿದ್ದಂಥ ಒಂದು ಮಹತ್ವ ಅಂಥದ್ದು. ಖಂಡಿತ ಒಪ್ತೀನಿ. ಇಂಥ ಒಂದು ಲೆಗಸಿ, ಇಫ್ ಐ ಆಮ್ ನಾಟ್ ರಾಂಗ್, ಇವರು ಸಹ ಹರಿಕತೆ ಮಾಡ್ತಾ ತೀರ್ಕೋತಾರ? ಹೌದು ಸೌಜನ್ಯ, ಅವರು ಕೂಡ ಹರಿಕತೆ ಮಾಡ್ತಾ ಹರಿಕತೆಯನ್ನು ಮುಗಿಸಿದ್ರಂತೆ. ಬಟ್ ನಮ್ಗೆ ಯಾವಾಗಲೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಒಂದೇ, ಇವಾಗ ಹರಿಕತೆ ಮಾಡೋವಾಗ ನೀವು
ಆ ವಾಯ್ಸ್ ಥ್ರೋ ಮಾಡ್ತಿರಲ್ಲ, ಅದಕ್ಕೆ ಎಷ್ಟು ಎನರ್ಜಿ ಬೇಕು ಅಂದರೆ ನಾವೆಲ್ಲ ನಮ್ಮ ತಾಯಿಯವ್ರಿಗಾಗಲಿ ನಮ್ಮ ಚಿಕ್ಕಮ್ಮವ್ರಿಗೆಲ್ಲ ನಾವು ಅದನ್ನೊಂಚೂರು ಹೇಳ್ತೀವಿ, ಸ್ವಲ್ಪ ಗಮನಿಸ್ಕೊಳ್ಳಿ, ಯಾಕೆಂದರೆ ತುಂಬ ಸ್ಟ್ರೆಸ್ಫುಲ್ ಆಗಿದೆ, ತುಂಬ ಸ್ಟ್ರೈನ್ಫುಲ್ ಆಗಿದೆ, ನೀವು ಸ್ವಲ್ಪ ಟೇಕ್ ಇಟ್ ಸ್ಲೋ, ಕಾರ್ಯಕ್ರಮಗಳು ಬರುತ್ತೆ ಹಾಗಂತ. ಬಿಕಾಸ್ ನಮ್ಮ ತಾತನವ್ರನ್ನ ನೋಡಿದ್ದೀವಿ, ಅವ್ರು 365 ಡೇಸ್ ಆ ಪ್ರೆಷರನ್ನು ಅನುಭವಿಸ್ತಾ ಇದ್ರು ಅಂತಂದರೆ ಇಟ್ಸ್ ನಾಟ್ ಅ ಈಸಿ ಜಾಬ್ ಎಟ್ ಆಲ್. ಅವ್ರಿಗೂ ಕೂಡ ಎಷ್ಟು ಶ್ರಮ ಆಗಿರುತ್ತೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅದರ ಮಧ್ಯೆ ಅವರು ಅಷ್ಟೊಂದು ದೊಡ್ಡ ಒಂದೊಂದು ಲೆಗಸಿನ ಅವರು ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಅಂದರೆ ಅದು ಸಾಮಾನ್ಯರಿಂದ ಖಂಡಿತ ಆಗಲ್ಲ ಸೌಜನ್ಯ. ನನಗನ್ಸೋದು ಖಂಡಿತ ಅವರು ಸಾಮಾನ್ಯ ಮನುಷ್ಯರಲ್ಲ, ಅವ್ರು ಯಾರೋ ಗಂಧರ್ವರು ಆಗಿ ಬಂದಿರೋ ಹೊತ್ತಿಗೆ ಅವ್ರು ಅಷ್ಟು ಈಸಿಯಾಗಿ ಎಲ್ಲರ ಮನಸ್ಸನ್ನು ಮುಟ್ಟೋದಕ್ಕಾಯ್ತೆ ಹೊರತು ಯಾಕೆ ಎಲ್ಲರಿಗೂ ಆ ಥರ ಇರೋದಕ್ಕಾಗೋದಿಲ್ಲ. ಅಂಥವ್ರ ಫ್ಯಾಮಿಲಿಯಲ್ಲಿ ನಾವು ಹುಟ್ಟಿದ್ರು, ನಾವು ಯಾಕೆ ಗುರುರಾಜ ನಾಯ್ಡು ಥರ ಹರಿಕತೆ ಮಾಡೋಕ್ಕಾಗಲ್ಲ? ಅದು ಆ ಭಗವಂತನ ಒಂದು ಅನುಗ್ರಹ ಇದ್ರೆ ಅಷ್ಟೇ ಸಾಧ್ಯ. ಸೊ ಅವರು ಕೂಡ ಹರಿಕತೆ ಮಾಡ್ತಾ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಸೊ ಅಲ್ಲೇ ಅದನ್ನು ನೋಡಿರೋಂಥ ಎಷ್ಟೋ ಜನ ವಾದ್ಯದವ್ರು ಇದ್ದಾರೆ, ಅವ್ರು ಹೇಳ್ತಾರೆ ಪೇಟ ತೆಗೆದಿಟ್ರಮ್ಮ, ಇಟ್ಟು ತಲೆ ಬಾಚ್ಕೊಳ್ಳೋಕ್ಕೆ ಅಂತ ಹಿಂಗಂದ್ರು, ಹಾಗೆ ಅವರು ಹಿಂದೆ ಬಿದ್ದುಬಿಟ್ರಮ್ಮ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಅದನ್ನೆಲ್ಲ ನಮ್ಮ ತಾಯಿಯವರು, ನನ್ನ ಚಿಕ್ಕಮ್ಮ ಇವರೆಲ್ಲ ದೇ ಹ್ಯಾವ್ ವಿಟ್ನೆಸ್ಡ್ ಆಲ್ ದೋಸ್ ಟೈಮ್ಸ್. ಅವ್ರು ಅವಾಗ ಎಷ್ಟು ಕಷ್ಟ ಫೇಸ್ ಮಾಡಿದ್ರು, ಮತ್ತು ನಮ್ಮ ತಾತನವರ ಆರೋಗ್ಯ ಸ್ಥಿತಿ ಹೇಗಿತ್ತು, ಅವರು ಒಂದಷ್ಟು ದಿನ ಹಾಸ್ಪಿಟಲೈಸ್ ಆಗಿದ್ರಂತೆ. ಸೊ ಹಾಗೆ ಅವರು ಕೂಡ ಅದನ್ನೆಲ್ಲ ಕಣ್ಣಲ್ಲಿ ನೋಡಿದ್ದಾರೆ. ಈ ನಾವು ಇಷ್ಟಪಡುವಂಥ ಕೆಲಸದಲ್ಲೇ ಪ್ರಾಣವನ್ನು ಕಳ್ಕೊಳ್ಳೋದು ಅಪ್ಯಾರೆಂಟ್ಲಿ ಬಹಳ ಕೆಲವ್ರಿಗೆ ಮಾತ್ರ ಅಂಥದ್ದೊಂದು ಅವಕಾಶ ಅಥವಾ ಅದೃಷ್ಟ ಬರುತ್ತೆ. ಅಂದ್ರೆ ಅವ್ರು ಇಷ್ಟಪಟ್ಟಿದ್ದನ್ನು ಮಾಡ್ತಾ ಮಾಡ್ತಾನೆ ಅವರ ಪ್ರಾಣ ಪಕ್ಷಿ ಭೂಮಿಯಲ್ಲಿ ಪ್ರಾಣ ಬಿಡೋದು ಅದೊಂದು ಪುಣ್ಯತಮವಾದ ಕೆಲಸ, ಎಲ್ಲರಿಗೂ ಸಿಗಲ್ಲ. ಇನ್ಫ್ಯಾಕ್ಟ್ APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ಕಳ್ಕೊಂಡಾಗ ಸಾಕಷ್ಟು ಜನ ಅದನ್ನೇ ಹೇಳಿದ್ದು. ಹಿ ವಾಸ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್. ಅವ್ರು ತುಂಬಾ ಖುಷಿಯಿಂದ ಏನ್ ಮಾಡ್ತಿದ್ರು ಅದನ್ನ ಮಾಡ್ತಾ ಅವ್ರ ಜೀವ ಹೋಯ್ತು. ಅವರೇ ಪುಣ್ಯವಂತರು, ಅವ್ರಿಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡ್ತಾ ಹೋದ್ರು ಅಂತ. ಬಹುಶಃ ನಾವು ಸುಬ್ಬಯ್ಯ ನಾಯ್ಡು ಅವ್ರಿಗೂ ಇದನ್ನ ರಿಲೇಟ್ ಮಾಡ್ಕೋಬಹುದು. ಯಾಕಂದ್ರೆ ಅವರು ಅಂಬರೀಷ ಪಾತ್ರಧಾರಿಯಾಗಿ ಆ ಡ್ರಾಮಾ ನಡೆಯುವಂತಹ ಸಮಯದಲ್ಲಿ ತೀರ್ಕೋತಾರೆ. ಸುಬ್ಬಯ್ಯ ನಾಯ್ಡು ಅವ್ರದ್ದು ಕೂಡ, ಗುರುರಾಜುಲ್ ನಾಯ್ಡು ಅವ್ರದ್ದು ಕೂಡ ಇದೇ ಆಗತ್ತೆ. ಈಗ ಇವ್ರ ಬಗ್ಗೆ ಇಷ್ಟೆಲ್ಲಾ ಮಾತಾಡಿದ ನಂತರ ನೀವು ಅದ್ಭುತವಾದಂತ ಹರಿಕಥಾ ಕೀರ್ತನಾಕಾರರು ಅಂತ ನನಗೆ ಗೊತ್ತು, ಆಯ್ತಾ? ನೀವ್ ಹೇಳ್ಬಹುದು ಅವರಷ್ಟೆಲ್ಲ ನಮಗ್ ಖರ್ಚಿಲ್ಲ, ಆದ್ರೆ ನಾನು ಕೇಳಿದೀನಿ ಅಮೃತ ಅವರೇ, ಕೇಳಿದೀನಿ, ನೋಡಿದೀನಿ. ನೀವು ಹರಿಕಥೆ ಮಾಡ್ಬೇಕಾದ್ರೆ ಅದು ಈ ಅಮೃತಾನೇನ ಅದು ಅಂತ ಅನ್ಸೋಷ್ಟು ಒಂದು ಪಾತ್ರದ ಪರಕಾಯ ಪ್ರವೇಶ ಮಾಡೋದನ್ನ ನಾನು ನೋಡಿದೀನಿ. ಒಂದು ಉಪಕಥೆ ಅಥವಾ ಒಂದು ಝಲಕ್ ನಮಗೋಸ್ಕರ ನೀವು ಕೊಡಬಹುದಾ? ಓಕೆ, ಖಂಡಿತ. ಅಂದ್ರೆ ಆ ಪೀಠಿಕೆ ಅಂತಾರಲ್ಲ, ಹಾಗೆ ಆ ಪೀಠಿಕೆ 4 ಸಾಲನ್ನು ಮಾತ್ರ ಹೇಳ್ಬಹುದಾ? ಸರಿ ಸರಿ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞೆ ಮಹನೀಯರಾಗಿರ್ತಕ್ಕಂಥವ್ರು ನಿರೂಪಣೆಯನ್ನು ಮಾಡಿ ಹೇಳ್ತಾರೆ, ಯಾರಿಗೆ ಯಾರೂ ಇಲ್ಲ, ಮನುಷ್ಯನಾಗಿ ನಾವು ಹುಟ್ಟಿ ಬಂದ ಮೇಲೆ ನಮ್ಮ ಜೀವನವನ್ನು ನಾವೇ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗಬೇಕು. ಕಾರಣ, ಚಂದ್ರೋದಯಕ್ಕೆ ಅಂಬುದಿ ಉಕ್ಕುವುದಯ್ಯ, ಚಂದ್ರ ಕುಂದಿದೊಡೆ ಅಂಬುದಿಯೂ ಕುಂದುವುದು. ಆದರೆ ಚಂದ್ರನಿಗೆ ರಾಹು ಅಡ್ಡ ಬಂದಾಗ ಅಂಬುದಿ ಬೊಬ್ಬಿಟ್ಟಿದೆ, ಅಂಬುದಿಯನ್ನು ಋಷಿಯು ಆಪೋಷಗೈದಾಗ ಚಂದ್ರಮ ಬೊಬ್ಬಿಟ್ಟನೆ. ಅಂದರೆ ಚಂದ್ರೋದಯಕ್ಕೆ ಅಂದರೆ ಒಂದು ಪೂರ್ಣವಾದ ಚಂದ್ರ ಇರುವಂಥ ಸಮಯದಲ್ಲಿ ಅಂಬುದಿ ಉಕ್ಕುತ್ತಂತೆ. ಕಾರಣ ಅದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ತಾರೆ. ಆದರೆ ಅದೇ ಚಂದ್ರನಿಗೆ ರಾಹು ಅಡ್ಡ ಬಂದಾಗ ಅಂಬುದಿ ಏನಾದರೂ ಮಾಡೋದಕ್ಕಾಯ್ತೆ? ಅಂಬುದಿಯನ್ನು ಋಷಿಯು ಒಮ್ಮೆ ಆಪೋಷಗೈತಾನಂತೆ, ಆಗ ಚಂದ್ರಮ ಬಬ್ಬಿಟ್ಟನೆ. ಅಂದ ಮೇಲೆ ಈ ಮನುಷ್ಯನ ಜೀವನ ಅನ್ನೋದು ಅವನ ಧರ್ಮ ಕರ್ಮಗಳ ಮೇಲೆ ಅನುಸಾರವಾಗಿರುತ್ತೆ. ಮನುಷ್ಯನಾಗಿ ನಾವು ಹುಟ್ಟುವಂದ ಮೇಲೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ 2 ವಿಚಾರಗಳನ್ನು ತಲೆಯಲ್ಲಿ ಇಟ್ಕೋಬೇಕಂತೆ. ಏನಪ್ಪ ಅಂದರೆ, ಸತ್ತ ಮೇಲೂ ಕೂಡ ನಮ್ಮನ್ನು ಹಿಂಬಾಲಿಸಿ ಬರುವಂಥ 2 ಸ್ನೇಹಿತರನ್ನು ನಾವು ಸಂಪಾದನೆ ಮಾಡಬೇಕು. ಯಾರು ಆ 2 ಸ್ನೇಹಿತರು ಅಂದರೆ, ನಾವು ಮಾಡುವಂಥ ದಾನ ಧರ್ಮ. ಯಾಕೆಂದರೆ ಯಾರಾದರೂ ಸತ್ತಾಗ ಜನ ಅವನ ಗುಣಕಥನವನ್ನು ಮಾಡ್ತಾರೆಯೇ ಹೊರತು ಈ ದೇಹಕ್ಕಾಗಿ ಯಾರೂ ಅಳುವುದಿಲ್ಲ. ಎಂಥ ಪುಣ್ಯಾತ್ಮ ಸತ್ನಪ್ಪ, ಎಂಥ ಮಹನೀಯ ಸತ್ತ, ಎಂಥ ಕಲಾವಿದ ಸತ್ತ ಅಂತ ಅವನ ಗುಣಕಥನವನ್ನು ಮಾಡ್ತಾರೆ ಹೊರತು ಎಡದಪ್ಪ ಇದ್ದ ಇವನು ಮನೆ ಕಾಯೋಗ ಸತ್ತು ಹೋದ್ನಲ್ಲಯ್ಯ ಅಂತ ಈ ದೇಹದ ಬಗ್ಗೆ ಯಾರೂ ಅಳೋದಿಲ್ಲ. ಹಾಗಾಗಿ ಮನುಷ್ಯನಾಗಿ ನಾವು ಹುಟ್ಟು ಬಂದ ಮೇಲೆ ನಮ್ಮ ಜೀವನವನ್ನು ಸಾರ್ಥಕತೆಯ ಹಾದಿಯಲ್ಲಿ ಹೇಗೆ ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಋಣಾನುಬಂಧ ರೂಪೇಣ ಪಶುಪತಿ ಸುತ ಆಲಯ ಅಂತಾರೆ. ಉತ್ತಮನಾದ ಹೆಂಡತಿ ಸಿಗಬೇಕಾದ್ರೆ ಅದು ಗಂಡ ಮಾಡಿರುವ ಪುಣ್ಯ, ಉತ್ತಮನಾದ ಗಂಡ ಸಿಗಬೇಕಾದ್ರೆ ಅದು ಹೆಂಡತಿ ಮಾಡಿರುವ ಪುಣ್ಯ, ಇವರಿಬ್ಬರಿಗೂ ಉತ್ತಮನಾದ ಮಕ್ಕಳಾಗಬೇಕು ಅಂದರೆ ಅದು ದೈವಾನುಗ್ರಹವೇ ಸರಿ. ಅಂದ ಮೇಲೆ ನಮ್ಮ ಜೀವನದಲ್ಲಿ ಏನು ನಡೆಯಬೇಕಾದರೂ ಅದಕ್ಕೆ ಆ ಭಗವಂತನ ಅನುಗ್ರಹವಿರಬೇಕು. ಅದಕ್ಕೆ ಹೇಳೋದು ಭಕ್ತಿಯೊಂದೇ ಮುಕ್ತಿಗೆ ಬಹು ಸುಲಭವಾದ ಸಾಧನ.
ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಹೀಗೆ ಹರಿಕತೆ ಕೇಳ್ತಾ ಹೋದ್ರೆ ಒಂದು ಗಂಟೆ 90 ನಿಮಿಷಗಳ ಕಾಲ ಸಮಯ ಹೋಗೋದೇ ಗೊತ್ತಾಗಲ್ಲ. ಹೌದು ಅಲ್ವಾ? ನನ್ನ ಸಾಕಷ್ಟು ಫೇವ್ರೇಟ್ಸ್, ಅದ್ರಲ್ಲಿ ಕೆಲವ್ದು ಹೆಸರು ಮರ್ತು ಬಿಡಬಾರ್ದು ಅಂತ ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಒಂದಷ್ಟು ಫೇವ್ರೇಟ್ಸ್ ಯಾವ್ಯಾವ್ದು ಅಂತ ಹೇಳ್ಬಹುದು? ನನಗೆ ಮಾಯಾ ಬಜಾರ್ ಇಷ್ಟ, ಗಜಗೌರಿ ವ್ರತ ಇಷ್ಟ, 3 ವಜ್ರಗಳು ಹೇಳಿದೆ, ಶ್ರೀಕೃಷ್ಣ ಗಾರುಡಿ ನೆನ್ನೆ ಇನ್ನೂ ಕೇಳ್ತಾ ಇದ್ದೆ, ನಳದ ಮಯಂತಿ, ಭೂ ಕೈಲಾಸ. ಹೌದು, ಶ್ರೀಕೃಷ್ಣ ಗಾರುಡಿಯಲ್ಲಿ ಅವಾಗೆಲ್ಲ ಏನು ಈ ಬ್ರೆತ್ಲೆಸ್ ಸಾಂಗ್ಸ್ ಅಂತ ಇವಾಗ ಹೇಳ್ತಾರೆ, ಅದನ್ನ ಕೃಷ್ಣ ಗಾರುಡಿಯಲ್ಲೂ ಒಂದು ಬರುತ್ತೆ. ಕೃಷ್ಣ ಅವಾಗ್ಲೇ ಅದನ್ನೆಲ್ಲ ಮಾಡಿದ್ದ ಅಂತ. ಅಂದ್ರೆ ಏನಂದ್ರೆ, ಒಂದು ಚಿಕ್ಕ ಇದನ್ನ ಹೇಳೋದಾದ್ರೆ, ಕೃಷ್ಣ ಮಾರುವೇಷದಲ್ಲಿ ಬರ್ತಾನೆ. ಆಗ ಕೇಳ್ತಾರೆ, ಯಾರಪ್ಪ ನೀನು ಅಂದ್ರೆ, ನಾನು ಈ ತರ ಏನು ಬೇಕಾದ್ರೂ ಮಾಡ್ಬೋದು ನಾನು ಅಂತ. ಹಾಗಾದ್ರೆ ಏನ್ ಮಾಡ್ತೀಯಾ ಅಂದಾಗ ಕೃಷ್ಣ ಹೇಳ್ತಾನೆ, ಒಣಗಿದ ಮರವ ಚಿಗುರಿಸಬಲ್ಲೆ, ಚಿಗುರಿದ ಮರವ ಒಣಗಿಸಬಲ್ಲೆ, ಇರುಳಂ ಪಗಲಂ ಮಾಡಲು ಬಲ್ಲೆ, ಪಗಲಂ ಇರುಳಂ ಮಾಡಲು ಬಲ್ಲೆ, ಅಲ್ಲದ ಫಲಗಳ ಈಯಲು ಬಲ್ಲೆ, ಬೇಡಿದಿಷ್ಟಾರ್ಥ ತೀರಿಸಬಲ್ಲೆ, ತಾತ ಮುತಂದಿರ ತೋರಿಸಬಲ್ಲೆ, ಬರುವ ಮಳೆಯನ್ನು ನಿಲ್ಲಿಸಬಲ್ಲೆ, ನಿಂತ ಮಳೆಯನ್ನು ಭರಿಸಲು ಬಲ್ಲೆ, ಗೋವಿಂದನ ದಯದಿಂದಲಿ ನಾನು ಎಲ್ಲ ಮಾಡಬಲ್ಲೆ, ಎಲ್ಲ ಮಾಡಬಲ್ಲೆ ಅಂತ ಇದನ್ನ ಒಂದೇ ಉಸಿರಲ್ಲಿ ಹೇಳ್ತಾರೆ. ಸೊ ಅದು ಕೇಳೋಕ್ಕೆ ಒಂಥರ ಮೈ ರೋಮಾಂಚನವಾಗುತ್ತೆ. ಆ ಕೃಷ್ಣ ಗಾರುಡಿ ಅಂದಾಗ ಈ ಥರ ಒಂದೊಂದು ಝಲಕ್ಗಳು ನಮಗೆ ನೆನಪಾಗ್ತಾ ಹೋಗುತ್ತೆ. ಒಂದು ಹರಿಕತೆ ಎಂದಾಗ ಪಕ್ಕವಾದ್ಯದವರು ಎಷ್ಟು ಮುಖ್ಯ ಆಗ್ತಾರಲ್ವಾ? ಯಾಕಂದ್ರೆ ಆ ಸಮಯಕ್ಕೆ ಸರಿಯಾಗಿ ಆ ತಾಳ ಜೊತೆಗೆ ಇವರೊಂದು ಕಾಮಿಡಿ ಮಾಡಿದಾಗ, ಇವತ್ತು ನಾವೇನ್ ಟಿವಿನಲ್ಲಿ ಟೊಯ್ ಅಂತ ಪಂಚ್ಲೈನ್ ನೋಡ್ತೀವಿ ಅಥವಾ ಲಾಫ್ಟರ್ ಕೇಳ್ತೀವಿ, ಆ ಥರದ್ದು ಯಾವುದೂ ಇಲ್ಲದೆ ಇದೊಂಥರ ಪಕ್ಕವಾದ್ಯಗಳಲ್ಲೇ ಅವರು ನಮ್ಮನ್ನ ನಗಿಸ್ತಾರೆ, ಗೊತ್ತಾ? ಹೌದು, ಅಮೇಝಿಂಗ್. ನಮ್ಮ ತಾಯಿಯವರು ಅಂದ್ರೆ ನಾವು ನೋಡಿರೋದು ಅಮ್ಮನ ಹರಿಕತೆನೇ ಅಲ್ವಾ. ಸೊ ಹೀಗೆ ಪಕ್ಕವಾದ್ಯದವರು ಅಂದಾಗ ನಮಗೆಲ್ಲ ತುಂಬಾ ಒಂಥರ ನಮ್ಗೆ ಈಗ್ಲೂ ನೆನಪಿರುವಂಥವ್ರು ಅಂತೆಲ್ಲ ಅಂದ್ರೆ ನಮ್ಮ ತಾಯಿ ಜೊತೆ ಬರ್ತಾ ಇದ್ರು. ಶ್ರೀನಿವಾಸ್ ಅಯ್ಯಂಗಾರ್ ಮತ್ತೆ ಪ್ರಸನ್ನ ಅಂತ. ಈಗಲೂ ತುಂಬ ಜನ ನಮ್ಗೊಂಥರ ಸಪೋರ್ಟಿವ್ ಆಗಿ ಶ್ರೀನಿವಾಸ್ ಆಗಿರ್ಬೋದು ಅಥವಾ ಸಾಗರ್, ಹೀಗೆ ಇನ್ನೊಂದಷ್ಟು ಜನ ನಮಗೆ ಮೊದಲಿಂದ ನಮ್ಮ ಜೊತೆಯಲ್ಲೇ ಇರುವಂಥವ್ರು ಇದ್ದಾರೆ. ಸೊ ಈ ಶ್ರೀನಿವಾಸ್ ಅಯ್ಯಂಗಾರ್ ಪ್ರಸನ್ನ ಅವರು ಬಂದು ನಮ್ಮ ತಾಯಿಯವ್ರಿಗೆ ಒಂದು ರೆಗ್ಯುಲರ್ ಪಕ್ಕವಾದ್ಯದವ್ರು ಬರ್ತಾರೆ. ಸೊ ಅವರಿಬ್ರು ಅಪ್ಪ ಮಗ ಆಯ್ತಾ. ಆ್ಯಂಡ್ ನೀವು ಹೇಳ್ದಂಗೆ ಆ ಪಕ್ಕವಾದ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಭಾವನೆಗೆ ಅವರು ಅದನ್ನ ಇನ್ನು ಎನ್ಹ್ಯಾನ್ಸ್ ಮಾಡಬೇಕು. ನಾವೇನು ಭಾವ ಪ್ರೆಸೆಂಟ್ ಮಾಡ್ತಿದೀವಿ ಅದನ್ನ ಅವ್ರು ಎನ್ಹ್ಯಾನ್ಸ್ ಮಾಡಿ ಲೈವ್ ಆಗಿ. ಓಕೆ. ಸೊ ಒಂದೊಂದ್ಸತಿ ಪಾಪ ಅವರು ಯಾವುದೋ ಅವ್ರ ಒಂದು ಇದ್ರಲ್ಲಿ ಇರ್ತಾ ಇದ್ರಲ್ಲ, ಏನೋ ನೋಡಿಸ್ಕೊಂಡೆಲ್ಲೋ ನೋಡ್ಕೊಂಡಿರ್ತಾ ಇದ್ರು. ನಮ್ಮ ತಾಯಿ ರಾವಣ ಬಂದ ಅವ್ರಿಗೆ ಮೆಸೇಜ್ ಅವ್ರನ್ನ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ರು ಆಯ್ತಾ. ಪಾಪ ತಾತ ಎಲ್ಲ ನೋಡ್ತಿದ್ರು ಅಂತ ಕೊಡ್ತಿದ್ರು. ನಮಗೆ ಹಿಂದೆಗಡೆ ಎಷ್ಟು ನಗು ಬರ್ತಿತ್ತು ಅಂದ್ರೆ, ಬೇಡ ಬೇಡ ಅಂತ ಇವ್ರ ಫೀಲಿಂಗ್ನೆಲ್ಲ ಅಲ್ಲಿ ಅವರು ಕೊಡೋರು ಆಯ್ತಾ. ಆಮೇಲೆ ಎಲ್ಲ ಕತೆ ಮುಗಿದು, ಏನಣ್ಣ ನೀವು ಎಲ್ಲಿರ್ತಾನ ನಿಮಗೆ ಗಮನ ಅಂತೆಲ್ಲ ಆಮೇಲೆ ಬೈಕೊಂಡು ಬರೋರು ಆಯ್ತಾ. ಸೊ ಈ ಪಕ್ಕವಾದ್ಯ ಅಂದಾಗ ಹೌದು, ನಾವೊಂದು ಫೀಲಲ್ಲಿ ಹೇಳ್ತಾ ಇರ್ತೀವಿ, ಅದಕ್ಕೆ ಅವ್ರು ಸ್ಪಂದಿಸ್ಲಿಲ್ಲ ಅಂದರೆ ಆ ಸೀನ್ ಅಲ್ಲಿಗೆ ಹೋಯ್ತು ಅಂತಾನೆ ಅರ್ಥ. ಆ ಸಪೋರ್ಟ್ ಇಲ್ಲ ಅಂತಂದ್ರೆ ಒಂಥರ ಆ ಕಳೆ ಕಟ್ಟೋದು ನಿಂತು ಹೋಗುತ್ತೆ ಅಲ್ಲಿಗೆ. ಹೌದು ಹೌದು ಹೌದು. ಜೊತೆಗೆ ಈ ಹರಿಕತೆ ಮಾಡೋರು ಆ ಧ್ವನಿಯಲ್ಲಿನ ಮಡಿವಂತಿಕೆಯನ್ನ ಬಿಟ್ಟು ಬಿಡ್ಬೇಕಲ್ವಾ? ನೀವು ಎಲ್ಲಿ ನಡಗಿಸ್ಬೇಕು, ಎಲ್ಲಿ ಉಚ್ಚ ಸ್ಥಾಯಿಯಲ್ಲಿ ಮಾತಾಡಬೇಕು, ಎಲ್ಲಿ ಅಂದ್ರೆ ಅದು ನಾವೊಬ್ಬರೇ ಮಾತಾಡುವಾಗ ಆ ಸ್ಟೇಜ್ ಫಿಯರ್ ಅನ್ನೋದೇನಾದ್ರೂ ಇದ್ರೆ ಇದೇನಾದ್ರೂ ನಾಟಕೀಯ ಅನ್ಸತ್ತಾ ಅಂತ ಅನ್ನಿಸ್ಬಿಡತ್ತೆ. ಅಂದ್ರೆ ಅದು ಹೊಸಬ್ರಿಗೆ ಬಹುಶಃ ಸೀಸನ್ಡ್ ಕಲಾವಿದ್ರಿಗೆ ಹಾಗೆ ಅನ್ನಿಸ್ದೇ ಇರಬಹುದು. ಆದ್ರೆ ಆ ಎಲ್ಲವನ್ನ ಮೆಟ್ಟಿ ನಿಂತು ಅಷ್ಟು ಜನರ ಮುಂದೆ ನಾವು ಅಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ಲೇಬೇಕು. ಬಿಕಾಸ್ ಆಸ್ ಯು ಸೆಡ್ ಸ್ಟಾರ್ಟಿಂಗ್ ಅಲ್ಲಿ ಜನ ರಿಯಾಕ್ಟ್ ಮಾಡದೇ ಇದ್ರೆ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ. ಆದ್ರೆ ಅಷ್ಟು ಡ್ರಾಮ್ಯಾಟಿಕ್ ಆಗಿ ಅಷ್ಟು ಎಕ್ಸ್ಪ್ರೆಷನ್ಸ್ ಗಳನ್ನ ಕೊಟ್ಟಾಗ ಅದಕ್ಕೆ ಪಕ್ಕವಾದ್ಯದವರು ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಕಾಂಪ್ಲಿಮೆಂಟ್ ಮಾಡಿದಾಗ ಒಂದು 100% ಒಂದು ಮಳೆ ಬರ್ತಾ ಇದೆ, ಒಂದು ಗುಡುಗು ಬರ್ತಿದೆ ಅಂದ ತಕ್ಷಣ ತಬಲೋ ದಡ 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 ಅಂತ ಕೊಡ್ತಾರೆ. ಆ್ಯಂಡ್ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಗಾಂಧಿ ತತ್ವ ಅಂತ ಕೂಡ ಒಂದು ತತ್ವವನ್ನು ಹೇಳ್ತೀವಿ. ಆಗ ಎಲ್ಬಿನ ಗುಡ್ ನಂಗಿದ್ರು ಅಜ್ಜನ್ ಮಾತ್ನಗೆಂತ ಗತ್ತು ಅಂತ ಒಂದು ಸಾಲಿದೆ. ಆವಾಗ ನಮ್ಮ ಆ ತಬಲಾದವ್ರು ಏನು ಮಾಡ್ತಿದ್ರು, ಒಂದು ಸುತ್ತಿಯನ್ನು ಕೂಡ ಕೈಗೆ ತಗೊಂಡು ಒಂಥರ ಮ್ಯೂಸಿಕ್ ಬರೋ ಹಾಗೆ ಮಾಡ್ತಾ ಇದ್ರು ಆಯ್ತಾ. ಸೊ ಅದಕ್ಕೆ ಎಷ್ಟು ಮ್ಯಾಚ್ ಆಗ್ತಿತ್ತು, ನಾವೆಷ್ಟು ಯೂಸ್ ಆಗ್ಬಿಟ್ಟಿದ್ವಿ ಅಂದರೆ, ಆ ಸಾಲು ಹೇಳುವಾಗ ಅವನಿಲ್ಲ ಆ ಜಾಗದಲ್ಲಿ ಬೇರೆ ಯಾರನ್ನ ಇದ್ದಾರೆ ಅಂದ್ರೆ ನಮ್ಗೆ ಆ ಜೋಶ ಹೊಟ್ಟೋಗ್ತಾ ಅಲ್ಲಿ ಧಬ್ಬಂತ ಬಿದ್ಬಿಡ್ತಾ ಇತ್ತು ಆ ಜೋಶು. ಸೊ ಒಂದೊಂದಕ್ಕೆ ನಾವೆಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ಮತ್ತೆ ಆ ಪಕ್ಕವಾದ್ಯಕ್ಕೆ ನಾವೆಷ್ಟು ಅವಲಂಬಿತವಾಗಿರ್ತೀವಿ ಅನ್ನೋದು ದಟ್ ಇಸ್ ವೆರಿ ಟ್ರೂ. ಜೊತೆಗೆ ನಾವು ಕಥೆ ಕೇಳಬೇಕಾದ್ರೆ ಡ್ರಾಮ್ಯಾಟಿಕ್ ಆಗಿ ಕೇಳಿದ್ರೆ ರಿಜಿಸ್ಟರ್ ಆಗೋದು. ಇವಾಗ ಏನು ಅಂತ ನಾವು ರಿಯಲ್ ಲೈಫಲ್ಲಿ ಕೇಳ್ತೀವಿ, ಬಟ್ ನನಗೆ ಗುರುರಾಜುಲ್ ನಾಯ್ಡು ಅವರ ಧ್ವನಿ ಇದೆ ಏನು ಅಂತ ಅದನ್ನೇ 2-3 ಬಾರಿ ಹೇಳೋದು. ಅದಕ್ಕೆ ಪಕ್ಕವಾದ್ಯದವರು ಸೇರಿಸಿ ಆ ಏನು ನಾವು ವಿ ಕುಡ್ ಇಮ್ಯಾಜಿನ್ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಹೇಗಿತ್ತು ಆ ಏನು ಕೇಳಬೇಕಾದ್ರೆ ಅಂತ.
ಆ್ಯಂಡ್ ನಮ್ಗಳಿಗೆ ಹರಿಕತೆ ಅನ್ನೋದು ಎಷ್ಟು ನಮಗೆ ಇವಾಗ ಪರಂಪರೆಯಿಂದ ಬಂದಿದೆ ಅಂತಾರಲ್ಲ, ಹಾಗೆ ಆ ಮಾತಿನ ಧಾಟಿ ಎಷ್ಟು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ ನಮ್ಮ ಮನೇಲಿ ನಮ್ಮ ಯಜಮಾನರು ನನ್ನನ್ನು ರೇಗಿಸ್ತಿರ್ತಾರೆ. ಏನ್ರಿ ನೀವು ನಾರ್ಮಲ್ ಆಗಿ ಮಾತಾಡೆ, ಏನ್ರಿ ನೀವು ಅನ್ನು ಸಾಕು, ಯಾಕೆ ಅನ್ನು ಸಾಕು ಆಯಿತಾ. ಆಮೇಲೆ ನಮ್ಮ ತೆಲುಗುಲಿ ನಮ್ಮ ಅಜ್ಜಿದೊಂದು ಸ್ಟ್ಯಾಂಡರ್ಡ್ ಸಿಗ್ನೇಚರ್ ಥರ ಏನಾದರೂ ಹೇಳಿದ್ರೆ ಅದೇ ಕದಾ ಅನ್ನೋದ್ರೆ ಅದೇ ಅಲ್ವಾ ಅನ್ನೋರು, ಅದಕ್ಕೆ ಅದೇ ಕದಾ ಅಂದರೆ ಇವರು ಅದನ್ನು ಅದೇ ಕದಾ ಅದನ್ನೊಂದು ಹಾಡು ಮಾಡಿ ನನಗೆ ಈಗಲೂ ರೇಗಿಸ್ತಿರ್ತಾರಲ್ಲ, ಏನು ನಿಮ್ಮ ಅಜ್ಜಿದು ಅದೇ ಕದಾ. ಸೊ ನಂಗೆ ನಮ್ಮ ಅಜ್ಜಿದು ಹೊರಟೋಯ್ತು, ಇವ್ರದ್ದು ಫಿಕ್ಸ್ ಆಗಿಬಿಟ್ಟಿದೆ. ಸೊ ನಾವು ಮನೇಲೂ ಕೆಲವು ಇಂಟೋನೇಷನ್ನ ಹರಿಕತೆ ಸ್ಟೈಲಲ್ಲೇ ಕೊಡ್ತಿರ್ತೀವಿ. ಸೊ ಹೀಗೆ ಸ್ಟೈಲಿಂಗ್ ನೀನು ನಾರ್ಮಲ್ ಆಗಿರಮ್ಮ ಸಾಕು, ನೀನು ಹೋಗ್ಬಿಡ್ಬೇಡ ಹರಿಕತೆ ಇದಕ್ಕೆ. ಆಲ್ಸೋ ಈ ಹರಿಕತೆ ಅಂದ್ರೆ ನಾನು ಹೇಳೋದು, ಹರಿಕಥೆಯನ್ನ ಆಸ್ ಅನ್ ಆರ್ಟ್ ಜನ ಮರಿತಾ ಬಂದಿದ್ರು. ಯಾರಾದ್ರೂ ತುಂಬಾ ಒಂದು ವಿಷಯದ ಬಗ್ಗೆ ಹೇಳ್ತಾ ಇರ, ಓ ಹರಿಕತೆ ಹೊಡಿತಾ ಇದ್ದಾಳೆ, ಹರಿಕತೆ ಆಗ ನಮ್ಗೆ ಒಂದು ಎಮೋಜಿ ಬರುತ್ತಲ್ಲ ಫುಲ್ ಕೋಪ, ಇವ್ರು ಹರಿಕತೆನ ಯಾಕೆ ಹೇಳ್ತಾ ಇದಾರೆ ಅಂತ ಬರುತ್ತೆ. ಕರೆಕ್ಟ್. ಅಂಡ್ ನಿಮ್ಮ ತಾತನವರು ತೀರ್ಕೊಂಡ ನಂತರ ಅಂದ್ರೆ ಅಲ್ಲಿವರೆಗೂ ಹೆಣ್ಣು ಮಕ್ಕಳಂತೂ ಈ ಫೀಲ್ಡ್ಗೆ ಬರೋದೇ ಬೇಡ ಅಂತ ಇತ್ತು ನಿಮ್ಮ ತಾತನವರಿಗೆ. ಅಜ್ಜಿದು ಅದೇ ಸ್ಟ್ಯಾಂಡ್ ಇತ್ತಾ? ನಮ್ಮ ಅಜ್ಜಿನೂ ಒಂಥರ ಅವ್ರ ತಾಯಿ ಥರ ಸ್ವಲ್ಪ ಲಿಬರಲ್ ಆಗಿದ್ರು, ಬೋಲ್ಡ್ ಆಗಿದ್ರು. ಆಮೇಲೆ ನಮ್ಮ ಮನೇಲಿ ಯಾವತ್ತಿಗೂ ಹೀಗೆ ಲೈಕ್ ಆಸ್ ವಿ ಸೆಡ್ ನಾವು ಯಾವುದು ಪ್ಲ್ಯಾಂಡ್ ಆಗಿ ಮಾಡೇ ಇಲ್ಲ, ಬಂದು ಹಂಗೆ ತೊಗೊಂಡಿದ್ದೀವಿ. ಸೊ ಅಜ್ಜಿ ಏನು ಹಾಗಿರ್ತಿರ್ಲಿಲ್ಲ. ಬಟ್ ಅಜ್ಜಿಗೆ ಏನಂದರೆ ಇದೆ, ಅವ್ರ ಹೆಸರನ್ನ ಉಳಿಸಿ, ಸೊ ಬೇಡ, ಅವರ ತುಂಬ ಒಂದು ಒಳ್ಳೆ ಹೆಸರು ಮಾಡಿ ಹೋಗಿದ್ದಾರೆ, ಸೊ ಬೇಡ ಅನ್ನೋ ಥರ ಇತ್ತು. ಬಟ್ ಯಾವಾಗ ಅವರಿಬ್ಬರು ಹೆಣ್ಣು ಮಕ್ಕಳು ಆಲ್ಮೋಸ್ಟ್ ಅವರ ತಂದೆ ಹಾಗೆ ಹರಿಕತೆ ಮಾಡೋದಾಗ್ಲಿ, ಅವರಿಗಿಂತ ಈಗ ಹೇಳ್ಬೇಕು ಅಂದ್ರೆ ಅಯ್ಯೋ ನಿಮ್ಮ ತಂದೆ ನೋಡಿದ ಹಾಗೆ ಆಗುತ್ತೆ ಅಂತ ಇಬ್ರು. ಅದ್ರಲ್ಲೂ ನಿಮ್ಮ ತಾಯಿ ಅಂತೂ ಅವ್ರ ಜೆರಾಕ್ಸ್ ರೆಪ್ಲಿಕಾ ಅಂತ ಅನ್ಸತ್ತೆ. ಇಬ್ರು ಆಫ್ಕೋರ್ಸ್ ಶೋಭಾ ನಾಯ್ಡು ಅವರು, ಶೀಲಾ ನಾಯ್ಡು ಅವರು ಇಬ್ರು ಅದ್ಭುತವಾದ ಹರಿಕತೆಗಳನ್ನ ಮಾಡ್ತಾ ಬಂದಿದ್ದಾರೆ. ನಾನೊಂದಷ್ಟು ನೋಡಿದೀನಿ ಸಹ. ಆದ್ರೆ ನಿಮ್ಮ ತಾಯಿ ಅಂತೂ ಹೇಳೋದೇ ಬೇಡ. ಖಂಡಿತ ಇವರೇ ಗುರುರಾಜಲ್ ನಾಯ್ಡು ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಫೋಟೋ ಏನಾರು ಕೊಟ್ಟು ನಂಬಿಡ್ತಾರೆ. ಹೌದು, ಖಂಡಿತ. ಅಂಡ್ ನಮ್ಮ ತಾಯಿಯವ್ರ ಹರಿಕತೆಗೆ ಹೋಗುವಾಗ ಅವರು ಪೇಟ ಅಲ್ಲಿವರೆಗೂ ತುಂಬಾ ಸಾಧಾರಣವಾಗಿರ್ತಾರೆ. ಪೇಟ ಕಟ್ಕೊಂಡಿದ್ದ ತಕ್ಷಣ ನಿಜವಾಗಿಯೂ ನಾವೇ ಭಯ ಪಟ್ಕೋತಾ ಇದ್ವಿ. ನಮ್ಮಮ್ಮ ಬಂದು ನಮ್ಗೆ ಹತ್ರ ಒಂಥರ ಸ್ಟ್ರಿಕ್ಟ್ ಮದರ್ ಥರ ಎಲ್ಲ ಏನಿರಲಿಲ್ಲ. ಶಿ ವಾಸ್ ಅ ವೆರಿ ಕ್ಯಾಶುಯಲ್ ನೈಸ್ ಸ್ವೀಟ್ ಪರ್ಸನ್. ಓಕೆ, ಇನ್ಫ್ಯಾಕ್ಟ್ ವಿ ಯೂಸ್ ಟು ಟೇಕ್ ಹರ್ ಆನ್ ಅ ರೈಡ್, ಆ ಥರ ಅಮ್ಮ, ಇನ್ನಸೆಂಟ್. ಓಕೆ, ಬಟ್ ಅವ್ರ ಹರಿಕತೆಗೆ ಹೋದಾಗ ನಾವೇ ಒಂಚೂರು, ಯಾಕೆಂದರೆ ಅದೇನೋ ಗತ್ತು, ಅದೇನೋ ಒಂದು ಗಾಂಭೀರ್ಯ. ಆಮೇಲೆ ನಮ್ಮನ್ನೆಲ್ಲ ಹಿಂಗೆ ನೋಡ್ತಿದ್ರು ಅಂದರೆ, ಇವಾಗ ಒಂದೊಂದ್ಸತಿ ನಾನು ಅಮ್ಮನ ಜೊತೆ ಹರಿಕತೆಗೆ ಹೋಗ್ತಿರುವಾಗ ಒಂದೊಂದು ಕಡೆ ಅಮ್ಮ ಬಂದು ನನಗೆ ಹಾಡು ಹೇಳಬೇಕು ಅಂತ ಹೇಳಿರೋರು ಆಯಿತಾ. ಸೊ ನಾನು ಹೋಗದೆ ಇರೋದು ಅಥವಾ ನಾನು ಯಾಕೆ ಹಾಡಲಿ ಅಂತ ನಾನು ಕೂತಿದ್ದೆ, ಸುಮ್ಮನಿಗೆ ಒಂದು ಲುಕ್ ಕೊಡ್ತಿದ್ರು. ಯಾಕೆ ಬೇಕಪ್ಪ ಅಂತ ಸೈಲೆಂಟಾಗಿ ಹೋಗಿ ಅವ್ರ ಪಕ್ಕ ನಿಂತು ಅದೇನು ಮಾಡಬೇಕೋ ಅದನ್ನು ಮಾಡಿ ಬರ್ತಾಯಿದ್ರು. ಸೊ ಅವ್ರಿಗೆ ಆ ಒಂದು ಗತ್ತು ಗಾಂಭೀರ್ಯ ಬರ್ತಿತ್ತು. ಆ್ಯಂಡ್ ನಮ್ಮ ತಂದೆ ರೇಗಿಸ್ತಾ ಇದ್ದಿದ್ದೇನು ಅಂದರೆ, ಅಮ್ಮ ಎಷ್ಟು ಸರಳವಾಗಿ ಅಥವಾ ಸಚ್ ಅ ಸಿಂಪಲ್ ಪರ್ಸನ್ ಅಂದರೆ, ಯಾರನ್ನ ಹರಿಕತೆಯವ್ರು ಕಾಲ್ ಮಾಡಿದ್ರೆ ಅವರ ಒಂದು ರೆಸ್ಪೆಕ್ಟ್ ಹೇಗಿರ್ತದೆ, ಸ್ವಾಮಿಗಳೇ, ಗುರುಗಳೇ, ಹಾಂ ಹೌದು ಅಲ್ಲೇ ಫೋನಲ್ಲಿ ಮಾತಾಡ್ತಿದ್ದೆ ಕಡೆ, ನೀನು ಸ್ಟ್ರೇಟಾಗಿ ನಿಂತ್ಕೊಂಡು ಮಾತಾಡೆ. ಆಮೇಲೆ ನಮ್ಮನ್ನೆಲ್ಲ ಕರೆದು ತೋರಿಸೋರು, ಇಲ್ಲೋಡು ನಿಮ್ಮಮ್ಮ ಹಂಗೆ ಭೂಮಿಗೆ ಬಗ್ಗೋಗ್ಬಿಡು. ಸೊ ಫೋನಲ್ಲೂ ಕೂಡ ಅವ್ರು ಅಷ್ಟು ನಯ ವಿನಯ ಗೌರವ ಯಾರನ್ನ ಹರಿಕತೆಗೆ ಫೋನ್ ಮಾಡದೆ ತೋರಿಸ್ತಿದ್ದು. ಸೊ ಅವಾಗೆಲ್ಲ ನಮ್ಗೆ ಅದು ಕಾಮಿಡಿ ಅನ್ನಿಸ್ತಿತ್ತು. ಬಟ್ ಇವಾಗ ಅನ್ಸುತ್ತೆ, ಅಪ್ಪ ಅವರೆಲ್ಲ ಎಷ್ಟು ಗ್ರೌಂಡೆಡ್ ಆಗಿದ್ರು. ನಾವು ಎದುರುಗಡೆ ಗೌರವ ತೋರಿಸೋದೇ ಕಷ್ಟ ಆಗೋಗಿದೆ ಈಗಿನ ಜನ್ರೇಷನ್ ಅವರು ಅಲ್ವಾ. ನಾವೀಗ ಹೇಳ್ಕೊಡ್ಬೇಕು ಗೌರವ ಹೆಂಗೆ ಕೊಡಬೇಕು ಅಂತ. ಬಟ್ ಅವಾಗೆಲ್ಲ ಅವ್ರು ಎದುರು ಇದ್ರು ಇಲ್ಲದೇ ಇದ್ದರು. ಒಬ್ರು ಯಾರೋ ಕಾಲ್ ಮಾಡಿದ್ದಾರೆ, ಮಾತಾಡೋ ಸ್ಟೈಲು ಅದು ಎಷ್ಟು ನಯ ವಿನಯವಾಗಿರ್ತಾ ಇದ್ರಪ್ಪ. ಅದು ನಮಗೂ ಒಂಚೂರು ಬಂದಿದೆ. ಬಟ್ ಅದಿವಾಗ ಜನಗಳಿಗೆ ಸ್ವಲ್ಪ ಆರ್ಟಿಫಿಷಿಯಲ್ ಅಥವಾ ಶೀಸ್ ಪ್ರಿಟೆಂಡಿಂಗ್ ಅಂತ ಅನಿಸ್ಬೋದು. ಬಟ್ ನಮ್ಗೆ ಏನಕ್ಕೆ ನಾವು ಆಗಿದ್ದೀವಿ ಅಂದರೆ, ನಾವು ಆ ಥರ ನೋಡಿ ಬಂದಿರೋದ್ರಿಂದ ನಮಗೂ ಸ್ವಲ್ಪ ಅದು ಬಂದ್ಬಿಡುತ್ತೆ ಏನೋ ನೋಡಿದಾಗ ಒಂಚೂರು. ಸೊ ಡೆಫಿನೆಟ್ಲಿ ನಮ್ಮ ಮನೇಲೂ ಹೇಳ್ತಾರೆ, ನೀನು ತುಂಬ ನಾಟಕ ಮಾಡ್ತೀಯ ಅನ್ಸುತ್ತೆ ಅಂತನೂ. ಅದೊಂಥರ ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಐ ಅಗ್ರಿ 100%. ಹೌದು, ನಾವು ಯಾರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿರ್ತೀವಿ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಜೊತೆಗೆ ನಿಮ್ಮ ತಾತನವರ 1 ವರ್ಷದ ಕಾರ್ಯ ಅದನ್ನ ಮುಗಿಸಿದ ತಕ್ಷಣ ಆಫ್ಕೋರ್ಸ್ ಡ್ಯೂ ಕ್ರೆಡಿಟ್ಸ್ ಟು ನಿಮ್ಮ ತಂದೆ. ಯಾಕಂದ್ರೆ ಅವರು ನಿಮ್ಮ ತಾಯಿಗೆ ಪ್ರೋತ್ಸಾಹ ಕೊಡ್ತಾರೆ, ಕಚ್ಚೆ ಕಟ್ಟು, ಪೇಟ ಧರಿಸು, ನೀನ್ ಹರಿಕತೆ ಮಾಡು ಅಂತ. ಅಲ್ಲಿವರೆಗೂ ಅದರ ಗಂಧ ಗಾಳಿನೇ ಇಲ್ಲದೆ ಇದ್ದವರು ನಿಮ್ಮ ತಾತನವರು ತೀರ್ಕೊಂಡಂತ 1 ವರ್ಷಕ್ಕೆ ಗಿರಿಜಾ ಕಲ್ಯಾಣ ಹರಿಕಥೆಯನ್ನ ಮಾಡ್ತಾರೆ. ಆ ಪ್ರಸಂಗ ನೆನಪಿದ್ಯಾ? ಅಂದ್ರೆ ಮೊದಲ ಬಾರಿ ಒಂದು ಹರಿಕತೆ ಮಾಡ್ತಾ ಇದ್ದಾರೆ, ಭಯ ಇತ್ತಂತ, ಅಂಡ್ ಹೇಗಿತ್ತು?
ಹೌದು, ಅವರಿಗೆ ತುಂಬಾ ನಾನಿನ್ನೂ ಅವಾಗ ಹುಟ್ಟಿರ್ಲಿಲ್ಲ. ಅಂಡ್ ನಮ್ಮಮ್ಮ ಹೇಳೋ ಹಾಗೆ ಅವ್ರು ಇನ್ನೇನು ಆ ಹರಿಕತೆ ಜರ್ನಿ ಸ್ಟಾರ್ಟ್ ಆದಾಗ ನಾನು ಅವ್ರ ಹೊಟ್ಟೆಗೆ ಬಿದ್ದೆ. ಸೊ ನಾನು ಆ ಜರ್ನಿಯಲ್ಲಿ ಇದ್ದಾಗ ನಾನು ಎಷ್ಟೋ ಸತಿ ತುಂಬ ಗರ್ಭಿಣಿಯಾಗಿದ್ದಾಗಲೂ ಹರಿಕತೆ ಮಾಡಿದ್ದೀನಿ ಅಂತ ಅಮ್ಮ ಹೇಳ್ತಾರೆ. ಆ್ಯಂಡ್ ಲೈಕ್ ವೈಸ್ ಅವರ ಅದು ಆ ಪರ್ಸನ್ ಇರೋವರೆಗೂ ಆ ಪರ್ಸನ್ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ, ಅಥವಾ ಆ ಒಂದು ಕಲೆ ನಮ್ಮ ಮನೆಯಲ್ಲಿ ಇದೆ ಅನ್ನೋ ಒಂದು ಇಂಪಾರ್ಟೆನ್ಸ್ ನಮಗಿರಲ್ಲ. ಯಾವಾಗ ಅದಕ್ಕೆ ನಮ್ಮ ಒಂಥರ ಮರೀಚಿಕೆ ಆಗುತ್ತೋ ಅವಾಗ ನಮ್ಗೆ ಅದರ ಹಂಬಲ ದಾಹ ಜಾಸ್ತಿ ಆಗುತ್ತೆ. ಸೊ ನಮ್ಮ ತಾಯಿಯವ್ರಿಗೂ ಹಾಗೆ ನಮ್ಮ ತಾತ ತೀರ್ಕೊಂಡ್ಮೇಲೆ ಒಂಥರ ಸ್ಟ್ರಾಂಗ್ ಫೀಲಿಂಗ್ ಬಂತಂತೆ, ನಾನು ಹರಿಕತೆ ಮಾಡಲೇಬೇಕು ಅಂತ. ಬಟ್ ನಮ್ಮ ತಾತ ಅವರು ಸ್ಟ್ರಿಕ್ಟಾಗಿ ನೋ ಅಂತ. ಎಷ್ಟೋ ಸತಿ ಇವ್ರಿಗೆ ಸ್ಕೂಲ್ ಫಂಕ್ಷನ್ಸ್ಗೆ ಭರತನಾಟ್ಯ, ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಇಬ್ಬರು ಚಿಕ್ಕಮ್ಮದಿರು ಭರತನಾಟ್ಯ ಎಲ್ಲ ಕಲ್ತಿದ್ದಾರೆ ಆಯ್ತಾ. ಅವಾಗೆಲ್ಲ ಆ ಡಾನ್ಸ್ ಪರ್ಫಾರ್ಮೆನ್ಸ್ಗೂ ನಮ್ಮ ತಾತಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಏನಕ್ಕೆ ಬೇಕು ಹೆಣ್ಮಕ್ಳು ಅನ್ನೋ ಥರ. ಸೊ ಹಾಗಿದ್ದವರು ಅಫ್ಕೋರ್ಸ್ ಒಂದು ವೇದಿಕೆ ಮೇಲೆ ನಿಂತು ನೀನು ಅಷ್ಟು ಜನನ ಅಡ್ರೆಸ್ ಮಾಡು ಅನ್ನೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ವೋ ಏನೋ. ಬಟ್ ನಮ್ಮ ತಾಯಿ ಮಾಡಲೇಬೇಕು ಅಂದಾಗ ನೀವು ಹೇಳಿದಾಗೆ. ಆ್ಯಂಡ್ ನಾನು ಅವ್ರದ್ದು ನಮ್ಮ ತಾಯಿಯವ್ರದ್ದು ಒಂದು ಹಳೆ ಹರಿಕತೆ ಕೂಡ ಯೂಟ್ಯೂಬಲ್ಲಿದೆ. ಬಹುಶಃ ಅವರು ಬಡ್ಡಿಂಗ್ ಆಗಿದ್ದಾಗ ಮಾಡಿರೋದು ಅನಿಸುತ್ತೆ. ಎಷ್ಟು ವ್ಯತ್ಯಾಸ ಇದೆ ಅಂದರೆ ನಮ್ಮಮ್ಮ ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹರಿಕತೆ ಬಡ ಅಂತ ಸುಮ್ಮನೆ. ಅಂದರೆ ಅಷ್ಟೊಂದು ಏರುಪೇರು ಅವೆಲ್ಲ ಇಲ್ಲ, ಇವಾಗಿರೋಷ್ಟು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಇಲ್ಲದೆ ಸುಮ್ಮನೆ. ಅವಾಗ ನಾನು ಅನ್ಕೊಳ್ಳೋದು ಮೋಸ್ಟ್ಲಿ ಇದು ಅಮ್ಮ ಬಿಗಿನಿಂಗಲ್ಲಿ ಹೇಳಿರೋದು, ಪಾಪ ಏನೂ ಗೊತ್ತಿಲ್ಲ, ಸುಮ್ಮನೆ ಅದನ್ನೂ ಕ್ಯಾಸೆಟ್ ಮಾಡಿದ್ದಾರೆ ನೋಡಿ. ಅವಾಗ ಎಷ್ಟು ಡಿಮಾಂಡ್ ಇತ್ತು ಅಂದರೆ ಈಗಲೂ ಅಷ್ಟೇ ಯಾರು ಹರಿಕತೆ ಮಾಡಿದ್ರು ಕೂಡ ಅದನ್ನು ಸ್ವೀಕರಿಸೋಕ್ಕೆ ಜನ ರೆಡಿ ಇದ್ದಾರೆ. ಅದನ್ನು ನಾವು ಒಂದು ಸಂಪೂರ್ಣವಾಗಿ ಅದನ್ನೊಂದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು ನಾವು ಜನರ ಮುಂದೆ ಪ್ರೆಸೆಂಟ್ ಮಾಡಬೇಕಷ್ಟೇ. ಬಟ್ ಪೀಪಲ್ ಆರ್ ಆಲ್ರೆಡಿ ರೆಡಿ. ಬೇಕು ಅವ್ರಿಗೀಗ ಹರಿಕತೆ, ಪುರಾಣ ಕಥೆಗಳು ಅವೆಲ್ಲ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಜನ ಇದ್ದಾರೆ ಇವಾಗ. ಸೊ ಜೊತೆಗೆ ನಿಮ್ಮ ಚಿಕ್ಕಮ್ಮನೂ ಶುರು ಮಾಡ್ಕೊಂಡ್ರ ಅಥವಾ ಹೇಗೆ? ಅಂದ್ರೆ ಅಮ್ಮ ಮಾಡಿ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನಮ್ಮ ಚಿಕ್ಕಮ್ಮ ಅವರು ಕೂಡ ಅವಾಗ ಹೀಗೆ ಮಕ್ಕಳು, ಅವರು 2ನೇ ಮಗಳು ಪ್ರೆಗ್ನೆನ್ಸಿ ಎಲ್ಲ ಮುಗಿಸಿ ಡೆಲಿವರಿ ಮುಗಿಸಿ ಅವ್ರು 2ನೇ ಮಗಳು ಚಿಕ್ಕ ಮಗು ಅಂತೆ ಆವಾಗ. ಸೊ ಆವಾಗ ನಮ್ಮ ಅಜ್ಜಿ ಅವರು ಅವಳನ್ನ ತೊಡೆ ಮೇಲೆ ಹಾಕ್ಕೊಂಡು, ಅವಳು ನಮ್ಮ ಅಜ್ಜಿಗೆ ಬಂದರೆ ನಮ್ಮ ಅಜ್ಜಿನೇ ಆ ತೊಡೆ ಮೇಲೆ ಹಾಕೊಂಡಿದ್ರೆ ಮಲಗಿರೋಳು ಅಂತೆ. ಬೇರೆ ಏನೆಲ್ಲ ಹಾಕಿದ ತಕ್ಷಣ ಎದ್ಬಿಡ್ತಿದ್ಲು. ಆಗ ನಮ್ಮ ಚಿಕ್ಕಮ್ಮನಿಗೆ ಹರಿಕತೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲಿ ನಮ್ಮ ತಂದೆಯವರು ನಮ್ಮ ತಾಯಿಗೆ ಹೇಗೆ ಒಂದು ಬೆನ್ನೆಲುಬಾಗಿದ್ರು, ಅಲ್ಲಿ ನಮ್ಮ ಅಜ್ಜಿಯವರು ನಮ್ಮ ಚಿಕ್ಕಮ್ಮನಿಗೆ ಜೊತೆಯಲ್ಲಿ ಹೋಗೋದು, ಹರಿಕತೆ ಮಾಡೋದು, ಮತ್ತು ಒಂದು ಸ್ವಲ್ಪ ಅವರೊಂದು ಸ್ಟ್ಯಾಂಡ್ ತಗೊಳ್ಳೋವರೆಗೂ ನಮ್ಮ ಅಜ್ಜಿ ಜೊತೆಯಲ್ಲಿದ್ದು ಇಬ್ಬರು ಹೆಣ್ಮಕ್ಳು ಹಾಗೆ ಕಲ್ತಿದ್ದು ಅಂತ ಹೇಳ್ತಾರೆ. ಅಮೃತ ಅವರು, ಇವತ್ತಿನ ದಿನ ನಮಗೆ ಬೇಕು ಅಂದರೆ ಎಷ್ಟೊಂದು ಬುಕ್ಸ್ ಇದೆ ರೆಫರ್ ಮಾಡೋದಕ್ಕೆ. ನಮ್ಗೆ ಯಾವುದೇ ಪುರಾಣದ ಪಾತ್ರ ಪರಿಚಯ ಅಂತ ಬೇಕು ಅಂತಿದ್ರು, ಯಾವುದೇ ಪುರಾಣಕ್ಕೆ ಸಂಬಂಧಪಟ್ಟ ಏನೇ ಬೇಕಂತಿದ್ರು ಪುಸ್ತಕಗಳಿದೆ, AI ಇದೆ, ಕೇಳಿದ್ರೆ ಹೇಳೋರಿದ್ದಾರೆ. ಬಟ್ ಆಗಿನ ಕಾಲ ಹಂಗಿರ್ಲಿಲ್ಲ. ಆ ಕಾಲದಲ್ಲೇ ಇಷ್ಟೊಂದು ಕಥೆಗಳನ್ನ, ಯಾಕಂದ್ರೆ ಕಥೆ ಒಂದೇ, ಒಂದು ಸನ್ನಿವೇಶವನ್ನ ಹರಿಕಥೆ ಮಾಡಬೇಕು. ಅಂದ್ರೆ ಉದಾಹರಣೆಗೆ ನಿನ್ನೆ ಶ್ರೀಕೃಷ್ಣ ಸಂಧಾನ ಕೇಳ್ತಾ ಇದ್ದೆ. ಅದು ಶ್ರೀಕೃಷ್ಣ ಸಂಧಾನ ಒಂದು ಸನ್ನಿವೇಶ, ನಾವ್ ಅದನ್ನ 5 ನಿಮಿಷದಲ್ಲೂ ಹೇಳ್ಬಹುದು, 1.5 ಗಂಟೆನೂ ಹೇಳ್ಬಹುದು. ಈ 5 ನಿಮಿಷದಲ್ಲಿರೋ ಆ ಸಾರಾಂಶವನ್ನ 1.5 ಗಂಟೆ ಆಸಕ್ತದಾಯಕವಾಗಿ ಹೇಗೆ ಹೇಳ್ಬಹುದು ಹರಿಕಥೆಯ ಮೂಲಕ, ಅದನ್ನ ಇವ್ರು ಬರ್ಕೋತಿದ್ರು, ಹರಿಕಥೆ ಕೀರ್ತನಾಕಾರರು, ಕರೆಕ್ಟ್ ಅಲ್ವಾ? ಆಗಿನ ಕಾಲದಲ್ಲಿ ಕಥೆಗಳನ್ನ ಹೇಗೆ ಹೆಕ್ಕಿ ತೆಗಿತಾ ಇದ್ರು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ ನೀವು? ನಮ್ಮ ತಾತನವ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಯಾಕೆಂದರೆ ನಮ್ಮ ತಾತನವ್ರು ಅವ್ರ ತಂದೆಯಿಂದ ಕಲ್ತಿದ್ದು ಅಂತ ಹೇಳ್ತಾರೆ. ಅವರ ಭುಜದ ಮೇಲೆ ಕೂತು ಹರಿಕತೆಗೆ ಹೋಗ್ಬಿಡ್ತಾರೆ, ಅಷ್ಟು ಚಿಕ್ಕ ಹುಡುಗ ಇದ್ರಂತೆ ನಮ್ಮ ತಾತ ಹೋಗುವಾಗ. ಸೊ ಅವರು ಅವರಿಂದ ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಪ್ಲಸ್ ನಮ್ಮ ತಾತನವರು ಕೂಡ ಅಂದರೆ ತುಂಬ ಚೆನ್ನಾಗಿ ಬರೀತಾ ಇದ್ರು, ಎಷ್ಟು ಹಾಡುಗಳನ್ನು. ಮತ್ತು ಈ ಉಪಕಥೆಗಳೆಲ್ಲ ಸಾಕಷ್ಟು ಅವರು ರಿಯಲ್ ಲೈಫಲ್ಲಿ ನಡೆದಿರೋದನ್ನು ಅವರೊಂದು ಉಪಕಥೆಯಾಗಿ ಇದು ಮಾಡಿ ಅದನ್ನು ಜನಕ್ಕೆ ನರೇಟ್ ಮಾಡ್ತಿದ್ರು. ಆದರೆ ಈ ಮೂಲ ಕಥೆಗಳನ್ನು ಬಹುಶಃ ಅವರು ಕೂಡ ಪುಸ್ತಕಗಳು ಅದು ಇದು ಓದಿನೇ. ಆ್ಯಂಡ್ ನಮ್ಮ ತಾತ ಅವರ ತಂದೆ, ಬಹುಶಃ ಅವ್ರ ತಂದೆಯವರು ಹರಿಕತೆ ಅದು ಪರಂಪರೆ ಪೀಳಿಗೆಯಿಂದ ಬಂದಿರೋದ್ರಿಂದ ಮೇ ಬಿ ದೇ ಹ್ಯಾವ್ ಜಸ್ಟ್ ಇನ್ಹೆರಿಟೆಡ್ ಇಟ್ ಫ್ರಮ್ ದೇರ್ ಆನ್ಸೆಸ್ಟರ್ಸ್ ಅಂತ ಅನ್ಸುತ್ತೆ. ಅದನ್ನ ಅವ್ರು ಬರ್ದಿರೋದೇನಾದ್ರೂ ಇವತ್ತಿಗೂ ನಮ್ಮ ಅಜ್ಜಿ ಹತ್ರ ಇದೆ. ಅವರು ನಮ್ಮ ಅಜ್ಜಿಗೆ ಬರ್ದಿರೋಂತಹ ಒಂದಷ್ಟು, ನಮ್ಮ ಅಜ್ಜಿಗಾಗಿ ನಮ್ಮ ತಾಯಿಯವ್ರಿಗೆ ಒಂದು ಹಾಡು ಬರ್ದಿದ್ರಂತೆ. ಆ್ಯಕ್ಚುಲಿ ಮರ್ತೋಗಿದ್ದೀನಿ ಹಾಡು ಯಾವುದು ಅನ್ನುವಂಥದ್ದು. ಮತ್ತು ನಮ್ಮ ಅಜ್ಜಿಯವರಿಗೂ ಸುಮಾರಷ್ಟು ಪತ್ರಗಳು ಬರೆಯೋದು ಅಥವಾ ಪುಸ್ತಕಗಳನ್ನು ಗಿಫ್ಟಾಗಿ ಕೊಟ್ಟಾಗ ಆ ಫಸ್ಟ್ ಪೇಜಲ್ಲಿ ಒಂದಷ್ಟು ವಿಚಾರಗಳನ್ನು ಬರೆಯೋದು. ಆ್ಯಂಡ್ ನಾವು ಬರೀ ಈ ಥರ ನಮ್ಮ ತಾತನವ್ರದ್ದು ಕೇಳ್ತಿದ್ವಿ. ಈಗ ರೀಸೆಂಟಾಗಿ ನಮ್ಮ ಅಜ್ಜಿಯವ್ರ ಕಾಲವಾದ್ಮೇಲೆ ಅವ್ರದ್ದು ಒಂದು ಪುಸ್ತಕ ಸಿಕ್ತಪ್ಪ ನಮಗೆ. ನಮ್ಮ ಅಜ್ಜಿಯವರು ಎಷ್ಟು ಚೆನ್ನಾಗಿ ಬರೀತಾರೆ, ಅವ್ರು ಬರೆಯೋ ಅವ್ರು ಯೂಸ್ ಮಾಡಿರೋ ಆ ಪದಗಳು, ಅವ್ರು ಬರ್ದಿರೋ ಆ ಸ್ಟೈಲ್. ಆಮೇಲೆ ಅಯ್ಯೋ ನಮ್ಮ ಅಜ್ಜಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇತ್ತಾ, ಅವ್ರು ಎಷ್ಟು ಸಿಂಪಲ್ ಆಗಿ ಅವ್ರು ತೋರಿಸ್ಕೋತಾ ಇದ್ರಪ್ಪ ಅಂತ. ಸೊ ಹಾಗೆ ನಮ್ಮ ತಾತನವ್ರಿಗೂ ಬರೆಯೋ ಒಂದು ಅಭ್ಯಾಸ ಇತ್ತಂತೆ. ಅಂಡ್ ನಿಮ್ಮ ತಾತನವರು ಮತ್ತೆ ನಿಮ್ಮ ತಾಯಿಯವರು ಆಲ್ಮೋಸ್ಟ್ ಒಂದೇ ಏಜ್ಗೆ ತೀರ್ಕೋತಾರೆ ಅಲ್ವಾ? 53, 54? ಹೌದು. ನಮ್ಮ ತಾಯಿಗೆ ದಟ್ ವಾಸ್ ಅ ಬಿಗ್ಗೆಸ್ಟ್ ಮೈಂಡ್ ಬ್ಲಾಕ್.
ಅಂದರೆ ನಮ್ಮ ತಂದೆಯವರು ಈ ವಯಸ್ಸು ಅದನ್ನು ತುಂಬ ಹೇಳೋರು ಕೂಡ ಅವರು. ನಮ್ಮ ತಂದೆನೂ ಇದೇ ವಯಸ್ಸಿಗೆ ಹೊರಟೋದ್ರು, ನಮ್ಮ ತಂದೆನೂ ಇದೇ ವಯಸ್ಸಿಗೆ ಹೊರಟೋದ್ರು ಅಂತ ಹೇಳ್ತಾ ಇರೋರು. ಬಟ್ ಈಗ ನೀವು ಹೇಳಾದ್ಮೇಲೆ ಒಂಚೂರು ಹೌದು, ಅದೇ ಏಜಿಗೆ ಪ್ಲಸ್ ನಮ್ಮ ತಾತನವ್ರಿಗೂ ಸ್ವಲ್ಪ ಡಯಾಬಿಟೀಸ್ ಇತ್ತಂತೆ, ಅಮ್ಮನಿಗೂ ಕೂಡ ಡಯಾಬಿಟೀಸ್ ಇದ್ದಿದ್ದರಿಂದ ಅವರ ಹೆಲ್ತ್ ಸ್ವಲ್ಪ ಡಿಟೋರಿಯೇಟ್ ಆಗಿ ಅವ್ರ ಹೆಲ್ತ್ ಇಶ್ಯೂಸ್ ಬಂದು ಅಮ್ಮ ಕೂಡ ತೀರ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು. ಓಕೆ ಓಕೆ. ಇವಾಗ ನಾನು ಮತ್ತೆ ನೀವಿಬ್ರು ಕೂಡ ವಿ ಆರ್ ಇನ್ ಆರ್ ಮಿಡ್ 30s. ಹೌದು. ಸಾಧನೆಯ ಹಾದಿ ಅಂತ ತಗೊಂಡ್ರೆ 1% ಇಲ್ಲದೆ ಮುಂದೆ ತುಂಬಾ ಆಸೆ ಆಕಾಂಕ್ಷೆಗಳನ್ನ ಹೊತ್ತಿದೀವಿ. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಅನೌನ್ಸ್ ಆದಾಗ ನಾವು ಅದನ್ನ ನೋಡಿದಾಗ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಸಾಮಾನ್ಯವಾಗಿ 50, 60, 70 ಸಾಕಷ್ಟು ಸಾಧನೆ ಮಾಡೋದಕ್ಕೆ ಒಂದಷ್ಟು ವರ್ಷಗಳು ತಗೊಳುತ್ತಲ್ಲ. ಆದ್ರೆ ನಿಮ್ಮ ತಾಯಿಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಶಿ ವಾಸ್ ಇನ್ ಹರ್ 30s. 2004 ಅಲ್ಲಿ ಬರುತ್ತೆ. 20 ವರ್ಷಗಳ ಮುಂಚೆ ಕರ್ನಾಟಕ ಸರ್ಕಾರ ಆಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಧರಮ್ ಸಿಂಗ್ ಅನ್ಸುತ್ತಲ್ವಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡ್ತಾರೆ. ಡು ಯು ರಿಮೆಂಬರ್? ಐ ರಿಮೆಂಬರ್ ದಟ್ ವೆರಿ ವೆಲ್. ನಮ್ಮ ತಂದೆಯವ್ರ ಜೊತೆ ನಾನು ಹೋಗಿದ್ದೆ. ಐ ಈವನ್ ರಿಮೆಂಬರ್ ನಾನು ಯಾವ ಡ್ರೆಸ್ ಹಾಕೊಂಡಿದ್ದೆ ಅನ್ನೋದು ನಂಗೆ ಚೆನ್ನಾಗಿ ನೆನಪಿದೆ. ಸೊ ಅಮ್ಮನ ಜೊತೆ ಕೂಡ ಹೋಗಿದ್ದೆ. ಅಂಡ್ ನಮ್ಮ ತಾಯಿಗೆ ತುಂಬಾ ನಮ್ಮ ತಂದೆಯವರೇ ಸ್ವಲ್ಪ ಗೈಡ್ ಮಾಡ್ತಾ ಇದ್ದಿದ್ದು. ಮೇ ಬಿ ನಮ್ಮಮ್ಮ ವಾಸ್ ಬೆಟರ್ ದೆನ್ ದಟ್. ಆದ್ರೂ ಕೂಡ ನಮ್ಮ ತಂದೆ ಒಂದು ಮಾತು ಹೇಳಿದ್ರೆ ನಮ್ಮಮ್ಮಗೆ ಹೌದಾ, ಮೇ ಬಿ ಅವ್ರು ಹೇಳ್ತಿರೋದೇ ನಿಜ. ಅವ್ರು ಹಾಕೊಳ್ಳೋ ಒಂದು ಉಡುಪಿಂದ ಹಿಡಿದು ಅವರು ಏನ್ ಮಾತಾಡಬೇಕು ಪ್ರತಿಯೊಂದನ್ನು ಪ್ರಿಪೇರ್ ಮಾಡ್ತಾ ಇದ್ರು ನಮ್ಮ ತಂದೆ. ಅವ್ರು ನಿಂಗೆ ಮೈ ಕೊಟ್ರೆ ಈ ಥರ ಮಾತಾಡು, ಈ ಥರ ವಿಷಯ ಹೇಳು, ನೀನು ಇವಾಗ ಈ ಥರ ಸೀರೆ ತಗೋ, ಅದಕ್ಕೆ ಹಂಗೆ ಕಾಣು. ನಮ್ಮಪ್ಪ ತುಂಬ ಎಲ್ಲವನ್ನು ತುಂಬ ಎಂಜಾಯ್ ಮಾಡಿ ಮಾಡ್ತಾ ಇದ್ದಂಥ ಒಂದು ಪರ್ಸನ್. ಸೊ ನಮ್ಮ ತಾಯಿನ ಕಂಪ್ಲೀಟಾಗಿ ಅವ್ರು ರೆಡಿ ಮಾಡಿ ಕರ್ಕೊಂಡು ಹೋಗಿ ನಮ್ಮಮ್ಮ ಆ ಚೇರ್ ಮೇಲೆ ಕೂತಿದ್ದಾಗ ನನಗೆ ನಮ್ಮ ತಂದೆ ಹೇಳಿದ್ದು ಗೊತ್ತಿದೆ. ನೋಡ್ದ, ಅದು ಸ್ವಲ್ಪ ಸ್ಟ್ರಿಕ್ಟ್ ಫೇಸ್ ಇಟ್ಕೊಂಡು ಒಂದು ಬೈಯೋ ಥರ, ನೋಡಿ ನಿಮ್ಮಮ್ಮನ ನೀನು ಆ ಥರ ಒಂದಿನ ತಗೋಬೇಕು, ಅದು ಸಾಧನೆ ಅಂದರೆ ಸುಮ್ಮನೆ ಇರೋದಲ್ಲ ಅಂತ ನಮಗೆ ಒಂಥರ ಭಯೋ ಥರ ಹೇಳಿ, ಅದಾದಮೇಲೆ ನಮ್ಮಮ್ಮನ ಪ್ರತಿ ಸಲ ನಮ್ಮಮ್ಮಗೆ ಒಂದು ಕಾರ್ಯಕ್ರಮ ಆದಮೇಲೆ ಎಷ್ಟು ಜನ ಅವ್ರನ್ನ ಸರೌಂಡ್ ಮಾಡ್ಕೋತಾ ಇದ್ರು. ಅವೆಲ್ಲ ನಮ್ಗೆ ಅನ್ಸೋದು ಮನೇಲಿ ನಾವು ಅಪ್ಪ ಅಮ್ಮನ ಸ್ವಲ್ಪ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಬಟ್ ಹೊರಗಡೆ ನೋಡಿದವ್ರಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಅದನ್ನು ಅವ್ರು ಒಂಚೂರು ಮನೆ ಕ್ಯಾರಿ ಮಾಡಲ್ಲ. ಆ್ಯಂಡ್ ಆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ಮೇಲೂ ಈಗೆಲ್ಲ ಹೇಳ್ತಾರಲ್ಲ, ಸ್ವಲ್ಪ ಏನಾದರೂ ಈ ಸೈಟ್ಗಳಿಗೆ ಅದಕ್ಕೆ ಇದಕ್ಕೆ ಅಪ್ಲೈ ಮಾಡ್ಕೋಬೋದಾಗಿತ್ತು. ಅವರವೆಲ್ಲ ಏನೂ ಇಲ್ಲ ಸೌಜನ್ಯ, ಅಷ್ಟೆಲ್ಲ ಅವ್ರಿಗೆ ಮುಂದಾಲೋಚನೆನೇ ಇಲ್ಲ. ನನಗೆ ನನ್ನ ಕಲೆ ಗುರುತಿಸಿ ಒಂದು ಪ್ರಶಸ್ತಿ ಸಿಕ್ಕಿದೆ, ಅದನ್ನು ನಾನು ಮನೆಗೆ ತೊಗೊಂಡ್ಬರ್ತಾ ಇದ್ದೀನಿ ಅಷ್ಟು ಅವರಿಗೆ ಅಷ್ಟೇ ಗೊತ್ತಿರೋದು. ಅಲ್ಲಿಂದ ಮುಂದಕ್ಕೆ ಎಕ್ಸ್ಟ್ರಾ ಪ್ರಯತ್ನಗಳು ಮಾಡಬೇಕು, ಎಫರ್ಟ್ಸ್ ಹಾಕಬೇಕು. ಅದು ಎಷ್ಟೋ ವರ್ಷ ಆದಮೇಲೆ ನಾನೊಂಚೂರು ಟ್ರೈ ಮಾಡಿದೆ, ಬಟ್ ನನಗೂ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಅಷ್ಟೊಂದು ನಮ್ಮ ತಂದೆ ತೀರ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಸುಮ್ಮನೆ ಹಂಗಂತೆ ಅಂತ ಗೊತ್ತಿತ್ತು, ಬಟ್ ವಿ ಜಸ್ಟ್ ಲೆಫ್ಟ್ ಇಟ್ ದೇರ್. ಹಾಗೆ ಅವ್ರಿಗೆ ಬಂದಿರುವಂಥದ್ದನ್ನು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋ ಅಷ್ಟು ನಾಲೆಡ್ಜ್ ಅಥವಾ ಇದು ಕೂಡ ಅವ್ರಿಗೆ ಇರ್ತಾ ಇರಲಿಲ್ಲ. ಅಷ್ಟು ಫೋಕಸ್ಡ್ ಆಗಿ ಅವ್ರ ಕೆಲಸ, ಅವ್ರ ಪ್ರೊಫೆಷನ್ ಅಷ್ಟರಲ್ಲೇ ಅವ್ರು ಸೀಮಿತವಾಗಿರ್ತಿದ್ರು. ಅಲ್ಲ, ಹೇಗೆ ನಮಗೆ ವಂಶ ಪಾರಂಪರಿಕವಾಗಿ ಬರುವಂಥ ಯಾವುದೇ ಒಂದು ನಮಗೆ ಚಿಕ್ಕ ವಯಸ್ಸಲ್ಲಿ ಅದೊಂದು ಸ್ವಲ್ಪ ಮುಜುಗರ ಉಂಟು ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ಸಿಲ್ಲಿ ಅಂತ ಅನ್ನಿಸ್ಬಹುದು, ಬಟ್ ಸ್ಟಿಲ್ ನನ್ನ ಇನಿಷಿಯಲ್ ಕೆ ಆಯ್ತಾ, ನನ್ನ ಸ್ಕೂಲಲ್ಲೆಲ್ಲ ಕೆ ಮೇಕೆ ಅಂತ ರೇಗ್ಸೋರು. ನನಗೆ ಮಾತ್ರ ಯಾಕೆ ಈ ಥರ ಇನ್ಶಿಲ್ಲು, ಎಲ್ಲರಿಗೂ TST, KS ಹಿಂಗೆ ಏನೇನೋ ಇರುತ್ತೆ, ಎರಡು ಬೇರೆ ಬೇರೆ ಅಕ್ಷರಗಳಿರುತ್ತೆ, ಲೆಟರ್ಸ್ ಇರುತ್ತೆ, ನನಗೆ ಮಾತ್ರ ಯಾಕೆ ಹೀಗೆ ಅಂತ. ಆಮೇಲೆ ನನಗೆ ಸೌಜನ್ಯ ಅನ್ನೋ ಹೆಸರೇ ಇಷ್ಟ ಇರ್ತಿರ್ಲಿಲ್ಲ ಚಿಕ್ಕ ವಯಸ್ಸಿಂದ. ಇವಾಗ ಅನ್ಸುತ್ತೆ ಚಿಕ್ಕ ವಯಸ್ಸಿಂದ ಯಾಕಾದ್ರೂ ಈ ಹೆಸರಿಟ್ರು. ನಾನು ಕೇಳೋದು, ಯಾರಿಟ್ರು ನನಗೆ ಹೆಸರು? ನಿಮ್ಮ ಸೋದರತೆ ಅಂದರೆ ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಎಷ್ಟು ಕೆಟ್ಟ ಹೆಸರಿಟ್ಟಿದ್ದಾರೆ ನನಗೆ. ಅವಾಗ ನಮ್ಮ ಅಪ್ಪ ಹೇಳೋರು, ಸೌಜನ್ಯ ಅಂದರೆ ಏನು ಗೊತ್ತಾ, ಒಳ್ಳೆ ನಡತೆ ಉಳ್ಳವಳು, ಒಳ್ಳೆ ಇದು, ನನಗಿದು ಯಾವುದು ಬೇಡ, ನಂಗೆ ಸೌಜನ್ಯ ಅನ್ನೋ ಹೆಸರು ಇಷ್ಟ ಇಲ್ಲ ಅಂತ. ನಾನು ಅಲ್ಲ ನಾ ಹೇಳೋದು ಹೇಗೆ, ಇವಾಗ ಅದನ್ನು ನೆನೆಸ್ಕೊಂಡಾಗ ಅವಾಗ ನಡೆದಿದ್ದು ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಖಂಡಿತ. ಇವಾಗ ಯಾರು ಕೇಳದೇ ಇದ್ರು ಎಷ್ಟೋ ಕಡೆಗಳಲ್ಲಿ ನಾನೇ ನನ್ನ ಇನಿಷಿಯಲ್ ಹಾಕ್ತೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಎವ್ರಿಥಿಂಗ್, ನಮ್ಮ ರೂಟ್ಸ್ ಇಂದ ಹಿಡಿದು ಎಲ್ಲ. ಯಾಕೆ ಇದನ್ನ ಹೇಳಿದೆ ಅಂದ್ರೆ, ನಿಮಗೂ ಸಹ ಸ್ಕೂಲ್ ಡೇಸ್ ಅಲ್ಲಿ ನಿಮ್ಗೆ ಹರಿಕತೆ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಒಂಥರ ಯಾಕಾದ್ರೂ ಕೇಳ್ತಾರೋ ಈ ಆರ್ಟ್ ಫಾರ್ಮ್ ಹೆಂಗೆ ಅಂದ್ರೆ, ಸ್ವಲ್ಪ ಚಿಕ್ಕವಳಿದ್ದಾಗ ಏನು ಅನ್ನಿಸ್ತಿರ್ಲಿಲ್ಲ. ಚಿಕ್ಕವಳಿದ್ದಾಗ ಏನಾಗ್ತಿತ್ತು ಅಂದ್ರೆ, ಇಷ್ಟು ಚಿಕ್ಕ ಮಗು ಹರಿಕತೆ ಮಾಡುತ್ತಂತೆ, ಅಂಡ್ ಆ ಚಿಕ್ಕ ಮಗು ಬಾಯಲ್ಲಿ ಇಷ್ಟೆಲ್ಲ ವೇದಾಂತಗಳು ಕೇಳೋದಕ್ಕೆ ಸ್ವಲ್ಪ ಖುಷಿ ಆಗ್ತಿತ್ತು ಎಲ್ಲ. ಅಂಡ್ ಒಂದ್ಸತಿ ನಂಗೆ ಚೆನ್ನಾಗಿ ನೆನಪಿದೆ, ಒಬ್ಬರು ಟೀಚರು ನನ್ನ ಕರೆದಿದ್ದಾರೆ, ಗೋ ಗೆಟ್ ಅಮೃತ ಆ್ಯಂಡ್ ಕಮ್ ಅಂತ. ಸೊ ನಾನು ಜನರಲಿ ಆ ಥರ ಕರೆಸ್ತಾ ಇದ್ದಿದ್ದೇನಕ್ಕೆ ಅಂದರೆ, ನಾನು ಹರಿಕತೆ ಮಾಡ್ಸೋಕ್ಕೆ. ಸ್ಟಾಫ್ ರೂಮ್ಗೆ ಅಮೃತನ ಕರ್ಕೊಂಬ ಅಥವಾ ಬೇರೆ ಕ್ಲಾಸ್ಗೆ ಅಮೃತನ ಕರ್ಕೊಂಬ ಅಂದರೆ ಮಾಡು ಹರಿಕತೆ ಅಂತ ಹೇಳೋದು. ಒಂದ್ಸತಿ ನಾನು ಯಾವುದೋ ಪ್ರಾಜೆಕ್ಟ್ ಏನೋ ಮಾಡಿಲ್ಲ, ಅಥವಾ ನಂದು ಯಾವುದೋ ಬುಕ್ಸ್ ಅವರು ಅದಕ್ಕೆ ಹೇಳಿ ಕಳಿಸಿದ್ದಾರೆ. ನಾನು ಅವತ್ತು ಲಕ್ಕಿಲಿ ರಜಾ ಹಾಕಿದ್ದೀನಿ. ನೆಕ್ಸ್ಟ್ ಡೇ ಬಾಯಿ ಮುಚ್ಕೊಂಡು ಕ್ಲಾಸಲ್ಲಿ ಇರಬೇಕೋ ಬೇಡವೋ, ಎಸ್ಟರ್ಡೇ ಮ್ಯಾಮ್ ವಾಸ್ ಕಾಲಿಂಗ್ ಯು ಅಮೃತ ಅಂದರೆ ನನಗೆ ಹರಿಕತೆ ಮಾಡ್ಸೋಕ್ಕೆ ಅಂತ. ಓ ಇಸ್ ಇಟ್ ಮ್ಯಾಮ್, ಇಟ್ ಸೀಮ್ಸ್ ದಿ ಅದರ್ ಮ್ಯಾಮ್ ವಾಸ್ ಕಾಲಿಂಗ್, ಸೊ ಐ ವಿಲ್ ಗೋ ಅಂತ ಆ ಮ್ಯಾಮ್ನ ಹುಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅವರು ಕಿವಿ ಹಿಂಡಿ ತಲೆ ಮೇಲೆ ಕೊಟ್ಟರು, ವೇರ್ ಇಸ್ ಯುವರ್ ಪ್ರಾಜೆಕ್ಟ್ ಅಂತ. ಅಯ್ಯೋ ಇದಕ್ಕೆ ಕರೆದ್ರು, ಹಿಂಗೆ ಬರ್ತಾನೆ ಆ ಥರ
ಸ್ಕೂಲ್ ಡೇಸಲ್ಲಿ ಅದನ್ನು ಎಂಜಾಯ್ ಮಾಡ್ತಾ ಇದ್ರು. ಬಟ್ ಅದೇ ನಾವು ಕಾಲೇಜಿಗೆ ಬಂದಾಗ ನೀವು ಹೇಳ್ದಂಗೆ ಡೆಫಿನೆಟ್ ಆಗಿ ಆ ಒಂದು ಮುಜುಗರ. ನಮ್ಮ HOD ಒಬ್ಬರಿದ್ರು, ಅವರು ಈ ಥರ ಒಂದಿನ ಹರಿಕತೆ ಮಾಡಮ್ಮ ನೀನು ಅಂತ. ನನಗೆ ಇಲ್ಲ ಅನ್ನಂಗೂ ಇಲ್ಲ, ಯಾಕೆಂದರೆ ಇಟ್ ಇಸ್ ನಮ್ಮ ಮನೆಯ ಒಂದು ಹೆರಿಟೇಜ್ ಅದು. ನಾನೇ ಅದನ್ನಿಲ್ಲ ಅಂದ್ಬಿಟ್ರೆ ಇನ್ಯಾರು ಅದನ್ನು ಕೇಳ್ತಾರೆ? ನಂಗೆ ಆ ಥರ ಅದನ್ನು ತಿರಸ್ಕಾರ ಮಾಡೋದಕ್ಕೂ ನಂಗೆ ಇಷ್ಟ ಇಲ್ಲ, ಅದಕ್ಕೆ ಹರಿಕತೆಗೆ ಅವಮಾನ ಆಗೋ ರೀತಿ ನಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಎಲ್ಲರ ಮುಂದೆ ನಾನು ಹರಿಕತೆ ದಾಸರು ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇರಲಿಲ್ಲ ವೆನ್ ಐ ವಾಸ್ ಇನ್ ಕಾಲೇಜ್. ಓಕೆ, ಆ್ಯಂಡ್ ಅವಾಗ ಒಂದಷ್ಟು ಗೊತ್ತಲ್ಲ ಕಾಲೇಜ್, ಅವಾಗಷ್ಟೇ PUC, ಸ್ವಲ್ಪ ನಮಗೂ ಕಾಲೇಜ್ ಡೇಸ್ ಕಾಲಿಟ್ಟಿರ್ತೀವಿ ಆ್ಯಂಡ್ ಫ್ರೆಂಡ್ಸ್ ಇರ್ತಾರೆ, ಮತ್ತು ಒಂದಷ್ಟು ಜನ ಅಡ್ಮೈರರ್ಸ್ ಇರ್ತಾರೆ. ಸೊ ಅವ್ರ ಮುಂದೆಲ್ಲ ನಾವು ಬೇರೆ ಥರ ಪೋರ್ಟ್ರೇ ಮಾಡ್ಕೊಂಡ್ಬಿಟ್ಟಿರ್ತೀವಲ್ವಾ. ಸೊ ಹರಿಕತೆ ಅವರು HOD ಆರ್ಗನೈಸ್ ಮಾಡಿಬಿಟ್ಟು ನಾನು ಯಾರಿಗೂ ಹೇಳಿಲ್ಲ, ಐ ಡಿಂಟ್ ಟೆಲ್ ಎನಿಬಡಿ. ಹೋಗಿ ಸೈಲೆಂಟಾಗಿ ವಾದ್ಯ ಹಾರ್ಮೋನಿಯಂ ಎಲ್ಲ ಕರೆಸಿ 4 ಜನ ಕೂತಿದ್ರು. ಥ್ಯಾಂಕ್ ಗಾಡ್, ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ಟೈಮ್ ಯಾರು ಆಡಿಯನ್ಸ್ ಬೇಡಪ್ಪ ಅನ್ನೋ ಥರ. ನಾನು ಧಿಮಿ ಕಿಟ ಅಂತ ಶುರು ಮಾಡ್ತಿದ್ದಾಗೆ ಎಲ್ಲರೂ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕ್ಲಾಸ್ ಕಲೀಗ್ಸು, ಹುಡುಗರು, ನಮ್ಮ ಸೀನಿಯರ್ಸು ಎಲ್ಲ ದೇವ್ರೇ ಇವರೆಲ್ಲ ಯಾಕಪ್ಪ ಬಂದರು. ಅವರೆಲ್ಲ ನಿಂತ್ಕೊಂಡು ಎಲ್ಲ ಒಬ್ಬರು ತೋಳ ಮೇಲೆ ಒಬ್ಬರು ಕೈ ಹಾಕ್ಕೊಂಡು ಏನು ನಗ್ತಾ ಇದ್ದಾರೆ. ಅದು ನನಗೆ ಗೊತ್ತಾಗ್ತಾ ಇದೆ ಯಾವಾಗಪ್ಪ ಈ ಹರಿಕತೆ ಮುಗಿಯುತ್ತೆ. ಸೊ ಅದಾದಾಗಿಂದ ನಾನು ಅವ್ರ ಮುಂದೆ ಪಾಸ್ ಆದರೆ ಸಾಕು, ದಿಮಿಕಿಟ ಅನ್ನೋದು, ಎಲ್ಲರೋ ತಾಳ ಎತ್ಕೊಳ್ರೋ ಅನ್ನೋದು, ಆಮೇಲೆ ಏನೋ ಪಣಿಯಮ್ಮ ಅನ್ನೋದು, ಎಷ್ಟು ಹೆಸರು ಬಂದ್ಬಿಡ್ತು ಗೊತ್ತಾ. ಆ್ಯಂಡ್ ಎಲ್ಲ ಡಬ್ಬ ಹೆಸರುಗಳೇ ನನಗೆ ಕಾಲೇಜಲ್ಲಿ. ಅವಾಗ ಒಂಚೂರು ಬೇಜಾರ ಆ ಟೈಮಲ್ಲಿ ಇನ್ಸಲ್ಟ್. ಆ್ಯಂಡ್ ಆ ಟೈಮಲ್ಲಿ ಇನ್ನೊಂದೇನಂದರೆ, ನಾನು ಹರಿಕತೆಗೆ ನಮ್ಮ ಅಮ್ಮನ ಜೊತೆ ಹೋಗಬೇಕು, ನಂಗೆ ಇಷ್ಟ ಇಲ್ಲ. ಇಟ್ಸ್ ವೆರಿ ಬೋರಿಂಗ್ ನನಗೆ ಆ ಟೈಮಲ್ಲಿ. ಐ ವಾಂಟ್ ಟು ಸ್ಟೇ ಬ್ಯಾಕ್ ಅಟ್ ಹೋಮ್ ಆರ್ ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. ಆ್ಯಂಡ್ ಅಪ್ಪ ಅಮ್ಮ ಕಡೆ ಹೋಗಿದ ತಕ್ಷಣ ಫೋನ್ ಇರ್ತಿತ್ತಲ್ಲ, ಸೊ ನಾನು ಆ ಟೈಮ್ನ ಯೂಟಿಲೈಸ್ ಮಾಡ್ಕೋಬೇಕು. ನಮ್ಮ ಮನೇಲಿ ಬಿಡ್ತಾ ಇರಲಿಲ್ಲ, ಹರಿಕತೆಗೆ ಹೋಗಲೇಬೇಕು. ಅದರಲ್ಲಿ ಬೇರೆ ನಮ್ಮಮ್ಮ ಏನು ಮಾಡೋರು, ಸ್ಟೇಜ್ ಮಧ್ಯೆ ನನಗೊಂದು ಚೇರ್ ಬೇರೆ ಹಾಕ್ಸ್ಬಿಡ್ತಿದ್ರು. ಅದು ಇನ್ನೂ ನನಗೊಂಥರ ಇಟ್ ಯೂಸ್ ಟು ಬಿ ಸೋ ಆಕ್ವರ್ಡ್ ಫೀಲಿಂಗ್ ನನಗೆ. ಆ್ಯಂಡ್ ಎಲ್ಲರೂ ಬೇರೆ ನನ್ನೇ ನೋಡ್ತಿದ್ದು. ನಾನು ಅವಾಗೆಲ್ಲ ಹಿಂಗೆ ಚಿಕ್ಕ ಹುಡುಗಿ ಇದ್ದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ ಆಯಿತಾ, ಅವಾಗ ಎಷ್ಟು. ಬಟ್ ಅಲ್ಲೆಲ್ಲ ಹಿಂಗೇ ಇರಬೇಕು ಆಯಿತಾ. ಆಮೇಲೆ ಅಮ್ಮ ಹೇಳಿದ ಸ್ಟ್ರಿಕ್ಟಾಗಿ ಒಂದು ಲುಕ್ ಕೊಡೋರು, ಅವಾಗೆಲ್ಲ ಹೆದರ್ಕೊಂಡು ಹೋಗಿ ಐ ಲೈಕ್ ವಾಟ್ ಈಸ್ ಹ್ಯಾಪನಿಂಗ್, ನನಗೆ ಈ ಥರ ಎಲ್ಲ ಮಾಡೋಂಗಿಲ್ಲ ಅಂತ. ಆಮೇಲೆ ನಮ್ಮ ಅಮ್ಮಂಗೆ ಬರಲ್ಲ ಅಂದರೆ ನಮ್ಮ ಅಪ್ಪಂಗೆ ಹೋಗಿ ಹೇಳ್ಬಿಡ್ತಿದ್ರು. ನಮ್ಮಪ್ಪ ಸ್ಟ್ರಿಕ್ಟಾಗಿ ಬಂದು, ಯಾಕೆ ಬೇಕಾ ಒದೆಗಳು, ಒಳ್ಳೆ ದಾರಿಗೆ ನಡೆಯೋಕ್ಕೆ ಇಷ್ಟ ಇಲ್ವಾ ನಿಮ್ಗಳಿಗೆ, ಇಲ್ಲಿದ್ದು ಪೋಲಿ ಹಂಗೆ ಆಡಬೇಕಾ ನೀನು, ಎದ್ದೋಗು ಅಂತ ಬೈದಾಗ ವಿಧಿ ಇಲ್ಲ, ಎದ್ದೋಗ್ತಾ ಇದ್ದಿದ್ದು. ಆ್ಯಂಡ್ ಹೋದರೂ ನಾನು ಅಲ್ಲೂ ಒಂದು ಅಡ್ವಾಂಟೇಜ್ ಇಟ್ಕೊಂಡೇ ಹೋಗ್ತಾ ಇದ್ದೆ. ಈ ತಟ್ಟೆ ಕಾಸು ಅಂತ ಏನು ಹೇಳ್ತಿದ್ರು, ನಮ್ಮಮ್ಮ ಅದಕ್ಕೂ ಹಿಂಗೆ ಲುಕ್ ಕೊಡೋರು ನನಗೆ, ಹೋಗು ತಟ್ಟೆ ಕಾಸು ತೊಗೊಂಡು ಹೋಗು. ಸೊ ಅವ್ರಿಗೆ ಅಂದರೆ ಚಿಕ್ಕ ಮಗು ಇದಿನ್ನು ಅಂತ. ಬಟ್ ಅವ್ರಿಗೇನು ಗೊತ್ತು ನಾನು ಚಿಕ್ಕ ಮಗುನ ನಾನು ಆಗ್ಲೊಂದು ದೊಡ್ಡ ಹುಡುಗಿ ಥರ ಫೀಲ್ ಮಾಡ್ಕೋತಿದ್ದೀನಿ ಅಂತ. ಸೊ ಹೋದರೂ ಕೂಡ ದೊಡ್ಡ ನೋಟೆಲ್ಲ ಏನು ತಟ್ಟೆ ಕಾಸಿಗೆ ಬೀಳ್ತಿತ್ತೋ ಅದೆಲ್ಲ ಸೈಲೆಂಟಾಗಿ ನನ್ನ ಪಾಕೆಟ್ಗೆ ಹೋಗ್ಬಿಡ್ತಾ ಚಿಕ್ಕ ನೋಟ್ಸ್ ಮಾತಾಡ್ತಾನೆ ನಮ್ಮ ಅಮ್ಮಂಗೆ ಕುಗ್ತಿದೆ, ತಗೊಂಡು ಹಿಂಗಿದೆ ತಾನೇ ಬೇಕಾಗಿದ್ದು ಟೇಕ್ ಇಟ್ ಅಂತ. ಸೊ ಅಷ್ಟೊತ್ತಿಗೆ ಆಗಲೇ ನನಗೆ ಐ ವಾಸ್ ಸ್ವಲ್ಪ ನಮ್ಮ ಅಪ್ಪ ಅಮ್ಮನ ಯಾವುದಕ್ಕೂ ಕೇಳ್ತಾ ಇಲ್ಲ, ಬಿಕಾಸ್ ತಟ್ಟೆ ಕಾಸು ದುಡ್ಡು ಇರ್ತಿತ್ತಲ್ಲ. ಅದನ್ನೇ ಆಗಲೇ ಹೇಳಿ, ತಟ್ಟೆ ಕಾಸು ಅನ್ನೋದು ನಮಗೆ ಎಷ್ಟು ಒಂದು ದೊಡ್ಡ ವಿಷಯ ಆಗಿತ್ತು ಅಂದರೆ, ನನ್ನ ಕಾಲೇಜ್ ಡೇಸಲ್ಲಿ ಅದು ತುಂಬ ದೊಡ್ಡ ಪಾಕೆಟ್ ಮನಿ ನನಗೆ. ಹೈಯೆಸ್ಟ್ ಎಷ್ಟು ತಗೊಂಡಿದ್ದೀರಾ? ಅಯ್ಯೋ ಎಷ್ಟೊಂದು 500, 1000, 2000 ಎಲ್ಲ 500 ನೋಟ್ಸ್ ಎಲ್ಲ ಹಾಕ್ಬಿಡ್ತಿದ್ರು ಆಯಿತಾ. ಸೊ ಅದೆಲ್ಲ ನೀಟಾಗಿ ನಾನೇ 500s ಎಲ್ಲ ನಾನೇ. ನಮ್ಮಮ್ಮಗೆ ಏನೋ 10 ರೂಪಾಯಿ 5 ರೂಪಾಯಿ ಕಾಯಿನ್ನು ಅದಷ್ಟೇ ನಮ್ಮಮ್ಮಗೆ ಗೊತ್ತಾಗ್ತಿತ್ತು. ಯಾಕೆಂದರೆ ಏನು ಯಾರೂ ನೋಟೇ ಹಾಕಲ್ವಾ, ಒಂದು ನೋಟ್ ತಟ್ಟೆಲಿಲ್ಲ ಅಂದರೆ ಏನರ್ಥ. ಬಟ್ ಆಸೆಗಾದರೂ ಬರಲಿ ಅಂತ. ಬಟ್ ಇವತ್ತಿಗೂ ನನಗೆ ಹೆಲ್ಪ್ ಮಾಡಿದ್ದು ಅಂದರೆ ನಾನು ಅಲ್ಲಿ ಕೇಳಿರೋ ಹರಿಕತೆನೇ. ಈಗ ನಾನು ಕಲಿತೀನಿ ಅಂದರೆ ವಿಚಾರಗಳು ತುಂಬ ಕಡಿಮೆ ಇದೆ. ನಮ್ಮ ಚಿಕ್ಕಮ್ಮಂಗೆ ಶೀಲಾ ಅದೊಂದು ಕತೆ ಇತ್ತಲ್ಲ, ಅದು ಯಾವುದು ಹೇಳು ಅಂತ ಕೇಳ್ತೀನಿ ಅಂದರೆ ದಟ್ ಇಸ್ ಬಿಕಾಸ್ ನಮ್ಮ ಅಮ್ಮಂದು ನಂಗೆ ಕಿವಿಗೆ ಬಿದ್ದು ಅದು ನನ್ನಲ್ಲಿ ಒಂಥರ ಬೇರೂರ್ಬಿಟ್ಟಿದೆ. ಸೊ ಹಾಗಾಗಿ ಆವಾಗ ಅನಿಸುತ್ತೆ, ತಾಯಿ ತಂದೆ ಮಾಡೋವಾಗ ಒಂದು ಟೀನೇಜಲ್ಲಿ ನಮಗದು ಚೆಂದ ಕಾಣಲ್ಲ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಆ ಮೆಚ್ಯೂರಿಟಿ ಅಂತ ಬಂದಾಗ ತಾಯಿ ತಂದೆ ನಮಗೆ ಏನು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೋ ಅದೊಂದೇ ನಮಗೆ ಗಟ್ಟಿ. ಇನ್ಯಾರು ಯಾವ ಥರ ನಮಗೆ ಫೇವರ್ ಮಾಡಿದಾರೋ ಅದು ಯಾವುದು ನಮ್ಗೆ ಹೆಲ್ಪೇ ಆಗಲ್ಲ. ಎಂಡ್ ಆಫ್ ದ ಡೇ ಇಟ್ ಇಸ್ ಯುವರ್ ಪೇರೆಂಟ್ಸ್, ಇಟ್ಸ್ ಓನ್ಲಿ ಯುವರ್ ಪೇರೆಂಟ್ಸ್. ನಿಮಗಾಗಿ ಶ್ರಮ ಪಡೋರು ಒದ್ದಾಡೋರು ನಿಮ್ಮ ಪೇರೆಂಟ್ಸ್ ಒಬ್ಬರೇ. ಅವ್ರು ಏನೇ ಮಾಡಿದ್ರು ಅದು ನಮ್ಮ ಒಳಿತಿಗಾಗೆ ಆಗಿರುತ್ತೆ ಹೊರತು ಅವ್ರು ಯಾವುದನ್ನು ನಮ್ಮ ಮಕ್ಕಳಿಗೆ ಬೇರೆ ಥರದಲ್ಲಿ ಅನ್ನೋ ಥರ ಯಾವ ಪೇರೆಂಟ್ಸು ಮಾಡಲ್ಲ. ಸೊ ಈಗಿರೋ ಟೀನೇಜರ್ಸ್ಗೆ ಅದು ಅರ್ಥ ಆಗಲ್ಲ. ಬಟ್ ಪ್ಲೀಸ್ ಅದನ್ನು ಒಂದು ಅಸೆಟ್ಟಾಗಿ ನೀವು ಕಾಪಾಡ್ಕೋಬೇಕು. ಯಾಕಂದರೆ ಕಳ್ಕೊಂಡ್ಮೇಲೆ ಮತ್ತದು ನಮಗೆ ಸಿಗಲ್ಲ. ಮತ್ತು ಬೇಕು ಅಂದರೂ ನಮಗೆ ಬೇರೆ ವಿಧಿನೂ ಇರಲ್ಲ. ಅಮ್ಮ ಯಾವಾಗ ಫೋನ್ ಮಾಡಿದ್ರು ಮದುವೆ ಎಲ್ಲ ಆದಮೇಲೆ ರಿಕ್ವೆಸ್ಟ್
ಅಮ್ಮು ಪ್ಲೀಸ್ ಅಮ್ಮು ಹರಿಕತೆ ಕಲ್ತ್ಕೊಳ್ಳೋ, ನಾನು ಹೇಳ್ಕೊಡ್ತೀನಿ ಕಣೋ, ಅಮ್ಮು ತುಂಬ ಚೆನ್ನಾಗಿ ಪೇ ಮಾಡ್ತಿದ್ದಾರೆ, ನನಗೆ ಬರೋ ಹರಿಕತೆ ಎಲ್ಲ ನಿಂಗೆ ಕೊಡು. ಬಿಕಾಸ್ ಅವ್ರು ತುಂಬ ಕಾಯಿಲೆ ಆಗಿತ್ತು. ಅವ್ರು ಅವಾಗ ನಿಂತು ಅವ್ರಿಗೆ ಆ ಹರಿಕತೆ ನಶಿಸಿ ಹೋಗೋದು ಅವ್ರ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಅಮ್ಮು ಪ್ಲೀಸ್. ನಾನು ಅವಾಗ ಹೆಂಗೆ ರಿಯಾಕ್ಟ್ ಮಾಡಿದ್ದೀನಿ ಅಮ್ಮ, ಹೋಗಮ್ಮ, ನಾನು ಅವಾಗ ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಐ ವಾಸ್ ಲೈಕ್ ನನ್ನ ಕೈಯಲ್ಲಿ ಆಗಲ್ಲ, ಆಯಿತು ನೋಡೋಣ ಬಿಡು, ಯೋಚನೆ ಮಾಡೋಣ ಬಿಡು. ಈ ಥರ ಎಷ್ಟು ಬೇಜವಾಬ್ದಾರಿಯಾಗಿ ನಾನು ಉತ್ತರ ಕೊಟ್ಟಿದ್ದೀನಿ ಅಂದರೆ ಅದು ಈಗ ಪ್ರತಿಯೊಂದು ನನಗೊಂದು ಚಾವಟಿ ಇಟ್ ಥರ ಐ ಕ್ಯಾನ್ ಫೀಲ್ ಇಟ್. ಐ ಆಮ್ ಲೈಕ್ ತಲೆ ತಗ್ಗಿಸ್ಬೇಕು ಅನಿಸುತ್ತೆ. ನಮ್ಮಮ್ಮ ಅಂತ ಗ್ರಂಥಾಲಯ ಇದ್ದಾಗ ಕಲೀಲಿಲ್ಲ. ಈಗ ಲಿಟ್ರಲಿ ಹ್ಯಾವ್ ಟು ಸಿಟ್ ಆ್ಯಂಡ್ ಬೆಗ್ ಎವ್ರಿಬಡಿ. ಏನಾದರೂ ಇದ್ದರೆ ನಿಮಗೆ ಗೊತ್ತಾ ವಿಚಾರ, ಅದೊಂದು ಇತ್ತಲ್ಲ ಆ ವಿಷಯ ನಿಮಗೆ ಗೊತ್ತಾ, 9ನೇ ಮಗ್ಗಿ ಅಂತ ಇತ್ತಲ್ಲ ಅದು ನಿಮಗೆ ಗೊತ್ತಾ ಅಂತ ನಾವೀಗ ಎಲ್ಲರನ್ನೂ ಕೇಳೋ ಪರಿಸ್ಥಿತಿಗೆ ನಮ್ಮನ್ನು ನಾವೇ ತಂದು ನಿಲ್ಲಿಸ್ಕೊಂಡ್ವಿ. ಸೊ ಇದರಂಥ ಒಂದು ದುರಂತ ಅಥವಾ ದುರಾದೃಷ್ಟ ಇನ್ನೊಂದಿಲ್ಲ. ಅಲ್ಲ, ಐ ಟೋಟಲಿ ಅಗ್ರಿ. ಯಾಕಂದರೆ ನಿಮ್ಮ ತಾಯಿಯೂ ಅಪಾರವಾದಂಥ ಸಾಧನೆ ಮಾಡಿದವರು. ಯಾಕಂದರೆ ಒಂದು ಹೆಣ್ಣಾಗಿ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಅಲ್ಲಿವರೆಗೂ ಅದ್ರ ಗಂಧ ಗಾಳಿ ಇಲ್ಲದೆ ಅವ್ರ ತಂದೆ ತೀರ್ಕೊಂಡ ಮೇಲೆ, ತೀರ್ಕೊಂಡು 1 ವರ್ಷಕ್ಕೆ, ಜೊತೆಗೆ ಅವಾಗೆಲ್ಲ ಹೆಣ್ಣು ಮಕ್ಕಳು ಅಂದರೆ ನಾನು ಹೇಳೋದು ಇವತ್ತಿನ ಥರ ಮಾಡಾಗಿ ಎಲ್ಲ ಇದ್ದವರೆಲ್ಲ. ಆ ಕಾಲದಲ್ಲಿ ಕಚ್ಚೆ ಕಟ್ಟಿ ಪೇಟ ಇಟ್ಕೊಳ್ಳೋದೇ ಅದೇ ಒಂದು ಅಡ್ವಾನ್ಸ್ಮೆಂಟು. ಅದರ ಜೊತೆಗೆ ಇದೆಲ್ಲ ಒಂಥರ ಗಂಡಸರ ಕಲೆ ತರ ಸೀಮಿತವಾಗಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಅದನ್ನ ಒಬ್ಬ ಹೆಣ್ಣು ಮಾಡ್ತಾಳೆ ಅಂದ್ರೆ, ನೀವು ಹೇಳಿದ್ರಲ್ಲ ಕಾಲೇಜ್ ಡೇಸ್ನ ಕಥೆ, ಕೆಲವ್ರು ಆಡ್ಕೊಳಕಂತಾನೆ ಬಂದು ನೋಡ್ತಾರೆ, ಕೆಲವರು ಗಂಡು ಮಾಡುವಂತ ಕೆಲಸ ಹೆಣ್ಣು ಹೆಂಗ್ ಮಾಡ್ತಾಳೆ ಅಂತ ನೋಡೋದಕ್ಕಂತಾನೆ ಬರ್ತಾರೆ. ಅಂಥವ್ರ ಮುಂದೆ ಆ ಒಂದು ಮೈಚಳಿಯನ್ನ ಬಿಟ್ಟು ಹರಿಕತೆ ಮಾಡೋದು ನಿಜವಾಗ್ಲೂ ಅಸಾಧ್ಯದ ಮಾತು. ಎಂತೆಂಥ ಚಾಲೆಂಜಸ್ ಬರುತ್ತೆ ಅಂದರೆ ಸೌಜನ್ಯ, ಬಹಳ ವರ್ಷ ಆದಮೇಲೆ ಅಂದರೆ ರೀಸೆಂಟ್ ಆಗಿ ಅನ್ಕೊಳ್ಳಿ, ಅಂದರೆ ನಮ್ಮಮ್ಮ ಬಿಗಿನರ್ ಆಗಿದ್ದಾಗಲ್ಲ, ನಾನೆಲ್ಲ ಕಾಲೇಜ್ಗೆ ಹೋಗ್ತಾ ಇರುವಂಥ ಸಮಯದಲ್ಲೇ ನಾನು ಕಂಡಂಗೆ ಒಂದಿನ ಹೀಗೆ ಹರಿಕತೆ ಮಾಡ್ಕೊಂಡು ಬರ್ತಿದ್ದೆ, ನಾನು ನಮ್ಮಮ್ಮ ಬರ್ತಾ ಇದ್ದೀವಿ. ಆ್ಯಂಡ್ ಐ ಥಿಂಕ್ ಐ ವಾಸ್ ಡ್ರೈವಿಂಗ್. ಅವಾಗ ನಾನೇ ಡ್ರೈವ್ ಮಾಡ್ತಿದ್ದೆ. ಆ್ಯಂಡ್ ಒಬ್ಬರು ವಾದ್ಯದವ್ರನ್ನ ನಾವು ಡ್ರಾಪ್ ಮಾಡಬೇಕಾಗತ್ತೆ. ಆ್ಯಂಡ್ 12:30 1 ಗಂಟೆ ಆಗಿದೆ. ಯಾಕೆಂದರೆ ಹರಿಕತೆ ಮುಗಿತಾ ಇದ್ದಿದ್ದೆ ಅಷ್ಟೊತ್ತ, ಹರಿಕತೆ ಪ್ರಾರಂಭ ಆಗ್ತಿದ್ದಿದ್ದೆ 8 ಗಂಟೆ 7 ಗಂಟೆ, 3 ತಾಸು ಅಂದರೂ 11 ಗಂಟೆ. ಮತ್ತು ನಾವು ಅಲ್ಲಿಂದ ಎಷ್ಟು ಬಾರಿ ನಮ್ಮಮ್ಮ ಪಾಪ 12:30 1 ಗಂಟೆ ಹೀಗೆ ಹರಿಕತೆಯಿಂದ ಬರ್ತಾ ಇದ್ದಿದ್ದು. ಸೊ ಆವಾಗ ಒಬ್ಬರು ವಾದ್ಯದವ್ರನ್ನ ನಾವು ಡ್ರಾಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಯಾರೋ ಒಬ್ಬ ಕುಡ್ಕ ಪಾಪ ವಾದ್ಯದವ್ರು ಇಳಿದು ಅವ್ರು ಹಂಗೆ ಹೋಗೋಕ್ಕೂ ನಾವು ಕಾರಿಂದು ಡಿಕ್ಕಿ ಮುಚ್ಚಿ ನಾನು ಇದರಲ್ಲಿ ಕುತ್ಕೊಳ್ಳೋಕ್ಕೆ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಅವ್ನು ಕುಡ್ಕ ಬಂದ ನಾನು ಓಡೋಗಿ ಒಳಗಡೆ ಕುತ್ಕೊಂಡು ಲಾಕ್ ಮಾಡಿಕೊಂಡೆ. ಅವನು ಜೋರಾಗಿ ಕಾರ್ ಗ್ಲಾಸ್ನ ಬ್ಯಾಂಗ್ ಮಾಡ್ತಾ ಇದ್ದಾನೆ. ನಮ್ಮಮ್ಮ ಆಗ ಅವ್ನಿಗೆ ಏಯ್ ಯಾರೋ ಅದು ಅಂತ ದಬಾಯಿಸ್ತಾ ಇದ್ದಾರೆ, ಅಷ್ಟೇ ಮಾಡೋಕ್ಕಾಗೋದು. ಬಟ್ ಆ ಧೈರ್ಯ ಇದೆಯಲ್ಲ, ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಧೈರ್ಯ. ಸೊ ನಮ್ಮಮ್ಮನೂ ದಬಾಯಿಸಿದ್ರು, ನಾನು ಕಾರ್ ಸ್ಟಾರ್ಟ್ ಮಾಡಿದೆ, ನಾವು ಮುಂದಕ್ಕೆ ಹೋಗ್ಬಿಟ್ವಿ. ಓಕೆ, ಸೊ ಈ ಥರ ಒಂದು ಹೆಣ್ಣಿಗೆ ಎಷ್ಟು ಚಾಲೆಂಜಸ್ ಬರುತ್ತೆ. ಆ್ಯಂಡ್ ನಮಗೆಲ್ಲ ಅವಾಗ ಒಂದು ರೀತಿಲಿ ಬೇಡ ಹರಿಕತೆ ಅಂತ ಹೇಳೋರು ಏನಕ್ಕೆ ಹೇಳಿದ್ರು, ಮದುವೆ ಆದಮೇಲೆಲ್ಲ ಬೇಡಮ್ಮ ಹರಿಕತೆ ಅಂತ ಯಾಕೆ ಹೇಳ್ತಿದ್ರು ಅಂದರೆ, ಏನಕ್ಕೆ ಬೇಡ ಅಂತೀರಂದರೆ, ಏನಕ್ಕೆ ಅಂದರೆ ಆಡಿಯನ್ಸಲ್ಲಿ ಎಷ್ಟೋ ಜನ ಎಂತೆಂಥ ಮನೋಗತ ಇರೋವಂಥವ್ರು ಬರ್ತಾರೋ, ಕೂತ್ಕೊಂಡು ನಿಮ್ಮ ಮೇಲೆ ಇಲ್ಲದೆ ಇರೋ ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ತಾರೆ. ಎಸ್, ಆಲ್ ದಿಸ್ ಹ್ಯಾಪನ್ಸ್. ಸೊ ಆಡಿಯನ್ಸ್ ಪೈಕಿ ಕೂಡ ನಿಮಗೆ ಬೇರೆ ಬೇರೆ ವರ್ಗದ ಆಡಿಯನ್ಸನ್ನು ನೀವು ನೋಡ್ತೀರಾ. ಸೊ ನಮ್ಮ ಮನೇಲಿ ಹೇಳ್ತಿದ್ದು ಏನಂದರೆ ದಟ್ ಅದೊಂದು ತೃಣ ಅಷ್ಟೇ. ಬಟ್ ಅದಕ್ಕೆ ಮೀರಿ ನಿಮಗೆ ಸಿಗುವಂಥ ಪ್ರೀತಿ, ಗೌರವ, ಆ ಕಲೆಯನ್ನು ಆರಾಧಿಸುವಂಥವ್ರು ಒಂದು ಸಮುದ್ರದಷ್ಟಿದೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್. ಇದನ್ನೆಲ್ಲ ಬಿಟ್ಬಿಡಿ, ಇದೆಲ್ಲ ಸಹಜ, ಪ್ರತಿಯೊಂದು ಪ್ರೊಫೆಷನಲ್ಲೂ ಒಂದು ಏರುಪೇರು ಏನೋದು ಇದ್ದೇ ಇರುತ್ತೆ. ಇದು ಕನ್ಸಿಡ್ರೇಷನ್ ಮಾಡುವಂಥ ಒಂದು ಪಾಯಿಂಟೇ ಅಲ್ಲ. ಬಟ್ ಅದೇ ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಹರಿಕತೆ ಮಾಡಿ ಸ್ಟೇಜಿಂದ ಇಳಿದ ತಕ್ಷಣ ಎಷ್ಟು ಜನ ಓಡ್ ಬಂದು ಅವ್ರ ಕಾಲಕ್ಕೆ ಬಿದ್ದುಬಿಡ್ತಿದ್ರು ಗೊತ್ತಾ. ನಾಟ್ ಬಿಕಾಸ್ ಅವ್ರು ಹರಿಕತೆ ಮಾಡಿದ್ರು ಅಂತಲ್ಲ, ಆ ಹರಿಕತೆ ಮಾಡಿರುವಂಥವ್ರ ಪಾದಸ್ಪರ್ಶ ಅದನ್ನೇ ಹೇಳ್ತಿದ್ದು. ಅಮ್ಮ ನೀವು ದೊಡ್ಡವರು, ಯಾಕೆಂದ್ರೆ ಇಲ್ಲಮ್ಮ ನೀವು ಹೇಳಿರ್ತೀರ ನಿಮ್ಮ ಪಾದಸ್ಪರ್ಶ ಮಾಡಿದ್ರೆ ಅದರಲ್ಲಿ ಪುಣ್ಯ ಒಂದು ಭಾಗ ಆದರೂ ನಮಗೆ ಬರುತ್ತೆ ಅಂತ. ಸೊ ಅದನ್ನೆಲ್ಲ ನೋಡಿದಾಗ ಹರಿಕತೆಯಲ್ಲಿ ನಿಮಗೆ ಕಾಣೋದು ಬರೀ ಪ್ರೀತಿ, ಗೌರವ ಅಷ್ಟೇ. ನಿಮಗೆ ಆ ಫೀಲ್ಡಲ್ಲಿ ಬೇರೆ ಇನ್ನೇನು ಕಾಣೋದೇ ಇಲ್ಲ. ನೀವು ಹರಿಕತೆಗೆ ಹೋದಾಗಲ್ಲ ಅವ್ರು ಕರೆದು ಊಟ ಹಾಕೋದಾಗ್ಬೋದು, ಅವರೆಲ್ಲ ನಿಮ್ಮನ್ನು ಎಷ್ಟು ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನಾನು ಈಗಲೂ ನಮ್ಮ ಮನೇಲಿ ಮಾತಾಡೋದು ಅದೇ, ಆ ಹರಿಕತೆ ಅನ್ನೋ ಒಂದು ಬ್ಯಾಕ್ಗ್ರೌಂಡ್ ನಮ್ಗೆ ಇರೋದ್ರಿಂದ ಜನ ನಮ್ಮನ್ನು ನೋಡೋ ವಿಷನ್ನೇ ಚೇಂಜ್ ಆಗಿದೆ. ಅದೊಂದು ನಮಗೆ ಒಂಥರ ಒಂದು ಸೇಫ್ ಝೋನಲ್ಲಿ ಯಾವಾಗಲೂ ನಮ್ಮನ್ನು ಇರಿಸಿರುತ್ತೆ. ಸೊ ಆ ಪ್ರೊಫೆಷನ್ಗೆ, ನಮ್ಮ ತಾತನಿಗೆ ನಾವು ಎಷ್ಟು ಚಿರಋಣಿಯಾಗಿರಬೇಕು ಅಂದರೆ, ಇಡೀ ಜನ್ಮ ನಾವು ಕೂಡ ನಮ್ಮ ಜೀವನನ ಕಲೆಗಾಗೆ ಮುಡುಪಾಗಿಟ್ಟರೂ ನಾವು ಅದರ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಅಷ್ಟರ ಮಟ್ಟಕ್ಕೆ ನಮ್ಮ ಜೀವನನ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗಿದೆ. ಬರೀ ಅವರೊಬ್ಬರೇ ಅಲ್ಲ, ನಮ್ಮ ತಾತ ಹರಿಕತೆ ಮಾಡಿದ್ದು ವಂಶದಲ್ಲಿ ಎಷ್ಟು ಜನರನ್ನು ಅದು ಕಾಪಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ, ಒಂದು ಅಸ್ತಿತ್ವ ಕೊಟ್ಟಿದೆ. ಸೊ ಅದನ್ನು ನಾವು ನಿಜವಾಗ್ಲೂ ವಿ ವರ್ಷಿಪ್ ಇಟ್.